ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹೀ ಹರಣಂ ಸಮುದ್ರತರಣಂ ಲಂಕಾಪುರೀ ದಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ. ಪೂಜ್ಯರಾದ ಭಗವದ್ ಬಂಧುಗಳೇ, ಶ್ರೀ ಸುಂದರಕಾಂಡದಲ್ಲಿ ಒಳ್ಳೆಯ ರಸವತ್ತರವಾಗಿರ್ತಕ್ಕಂಥ ಒಂದು ಘಟ್ಟವನ್ನು ನಾವು ಚರ್ಚಿಸಿಕೊಳ್ಳಲಿದ್ದೀವಿ ಇವತ್ತು. ಹಿಂದಿನ ಒಂದು ಪ್ರವಚನದಲ್ಲಿ ಹನುಮಂತ ಎಲ್ಲ ಕಡೆ ಸೀತಾದೇವಿಯನ್ನು ಹುಡುಕ್ತಾ ಬರ್ತಾ ಇದ್ದಾನೆ. ಸೀತಾದೇವಿಯ ಜಾಡು ಅಂದರೆ ಆಕೆಯ ಒಂದು ಸುಳಿವು ಎಲ್ಲೂ ಕೂಡ ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ಹನುಮಂತ ಬಹಳ ಶ್ರಮಪಟ್ಟು ಹುಡುಕ್ತಾ ಇದ್ದಾನೆ. ಇಂಚಿಂಚು ಜಾಗವನ್ನು ಬಿಡ್ದಿರ, 4 ಅಂಗಳದಷ್ಟು ಜಾಗ ಕೂಡ ಎಲ್ಲೂ ವ್ಯರ್ಥವಾಗ್ದಿರ ಎಲ್ಲ ಕಡೆಯಲ್ಲಿ ಕೂಡ ಹನುಮಂತ ಸೀತಾಮಾತೆಯನ್ನು ಹುಡುಕ್ಕೊಳ್ತಾ ಬರ್ತಾ ಇದ್ದಾನೆ. ಹೀಗೆ ಬರ್ತಾ ಇರಬೇಕಾದ್ರೆ ಈಗ 11ನೇ ಸರ್ಗ. ಹನುಮಂತನ ಮನದಲ್ಲಿ ಧರ್ಮಲೋಪದ ಶಂಕೆ ಅದನ್ನು ತಾನೇ ಪರಿಹರಿಸಿಕೊಂಡುದು. ಸೀತಾದೇವಿಯು ಸಿಕ್ಕಿಲ್ಲ ಎಂದು ಯೋಚಿಸತೊಡಗಿದನು. ಎಲ್ಲ ಕಡೆ ಹುಡುಕಿದ್ದಾಯಿತು. ರಾವಣನ ಅಂತಃಪುರ ನೋಡಿದ್ದಾಯಿತು, ಪಾನಶಾಲೆಗಳನ್ನು ನೋಡಿದ್ದಾಯಿತು, ಪಾಕಶಾಲೆಗಳನ್ನು ನೋಡಿದ್ದಾಯಿತು, ಆಮೇಲೆ ಆಟದ ಒಂದು ಶಾಲೆಗಳನ್ನು ನೋಡಿದ್ದಾಯಿತು, ಮಲಗುವ ಕೊಠಡಿಗಳನ್ನು ನೋಡಿದ್ದಾಯಿತು, ಆನೆ ಲಾಯ, ಕುದುರೆ ಲಾಯ ಇವುಗಳನ್ನೆಲ್ಲ ನೋಡಿದ್ದಾಯಿತು, ಅಂಗಳ ಪ್ರದೇಶಗಳನ್ನೆಲ್ಲ ಹುಡುಕಿದ್ದಾಯಿತು. ವಿಮಾನ, ಆ ಒಂದು ದಿವ್ಯವಾಗಿರತಕ್ಕಂಥ ಪುಷ್ಪಕ ವಿಮಾನವನ್ನು ಕೂಡ 2 ಬಾರಿ ಹುಡುಕಿ ನೋಡಿದ್ದಾಯಿತು. ಎಲ್ಲೂ ಕೂಡ ಸೀತೆಯ ಜಾಡು ಅಂತಕ್ಕಂಥದ್ದು ಸಿಕ್ಕಲಿಲ್ಲ. ಪ್ರಹಸ್ತ, ಅಂಗದ, ಜಂಬುಮಾಲಿ ಆಗಿರತಕ್ಕಂಥ ಸಾಕಷ್ಟು ಜನ ಆ ರಾವಣನ ಅನುಚರರು ಯಾರ್ಯಾರಿದ್ರೋ ಅವರ ಒಂದು ಇದರಲ್ಲೆಲ್ಲ ಕೂಡ ಹುಡುಕಿದ್ದಾಯಿತು. ಎಲ್ಲೂ ಕೂಡ ಅಲ್ಲಿ ಸಿಕ್ಕದ ಸೀತಾದೇವಿಯ ಸುಳುವು ಸಿಕ್ಕಲಿಲ್ಲ. ಈಗ ಹನುಮಂತನಿಗೆ ಚಿಂತೆ ಹೆಚ್ಚಾಗ್ತಾ ಬರ್ತಾ ಇದೆ. ಯಾಕೆಂದರೆ ಮಧ್ಯರಾತ್ರಿ 2ನೆಯ ಜಾವ ಕಳೀತಾ ಬರ್ತಾ ಇದೆ. ಹುಣ್ಣಿಮೆಯ ರಾತ್ರಿ 2ನೆಯ ಜಾವ ಕಳೀತಾ ಬರ್ತಾ ಇದೆ. ಈತನಿಗೆ ಟೈಮ್ ಇರ್ತಕ್ಕಂಥದ್ದು ಬೆಳಗಿನ ಜಾವದ ಒಳಗೆ ಸೀತಾಮಾತೆಯನ್ನು ಹುಡುಕೋಬೇಕು. ಇಲ್ಲ ಅಂತಂದರೆ ಹಗಲಾಗ್ಬಿಟ್ರೆ ಮತ್ತೆ ರಾಕ್ಷಸರೆಲ್ಲ ಕೂಡ ಎಚ್ಚರವಾಗಿಬಿಡ್ತಾರೆ.
ಹನುಮಂತನಿಗೆ ಹುಡ್ಕೋದಕ್ಕೆ ಅವಕಾಶ ಸಿಗಲ್ಲ. ಆಮೇಲೆ ಹನುಮಂತ ಎಷ್ಟು ರಹಸ್ಯವಾಗಿ ಸೀತಾಮಾತೆಯನ್ನು ಹುಡುಕಿದ್ರೆ ಅಷ್ಟು ಒಳ್ಳೆಯದು. 2 ಕಾರಣಗಳಿಂದ. ಒಂದೇನು ಅಂತಂದರೆ, ಹನುಮಂತ ಹುಡುಕೋಕೆ ಬಂದಿದ್ದಾನೆ ಅಂತಕ್ಕಂಥ ಸುಳಿವು ರಾಕ್ಷಸರಿಗೆ ಏನನ್ನ ಸಿಕ್ಕಿದ್ರೆ ಸೀತಾಮಾತೆಯನ್ನು ಬಚ್ಚಿಟ್ಬಿಡ್ತಾರೆ. ಅಥವಾ ಸೀತಾಮಾತೆಯೇ ಭಯ ಬಿದ್ದುಬಿಟ್ಟು ಯಾರೋ ರಾಕ್ಷಸನನ್ನು ಹುಡುಕ್ತಾ ಇದ್ದಾನೆ ಅಂತ ಬಿಟ್ಟು ಬಚ್ಚಿಟ್ಕೊಳ್ತಕ್ಕಂಥ ಒಂದು ಇದು ಕೂಡ ಇರುತ್ತೆ. ಹಾಗಾಗಿ ಹನುಮಂತ ಯಾವುದೇ ಒಂದು ರಹಸ್ಯವನ್ನು ಬಿಟ್ಟುಕೊಡ್ದಿರ ಬಹಳ ಪುಟ್ಟದಾಗಿರ್ತಕ್ಕಂಥ ಅಂಗೈ ಅಷ್ಟುದ್ದದ ಒಂದು ವಾನರನಾಗಿ ಎಲ್ಲ ಕಡೆ ಹತ್ತಾ ನೆಗಿತಾ ಹುಡುಕಾಡ್ತಾ ಇದ್ದಾನೆ. ಎಲ್ಲ ಮನೆಗಳನ್ನು ಹುಡುಕಾಡ್ತಾ ಇದ್ದಾನೆ. ಎಲ್ಲೂ ಕೂಡ ಸೀತೆಯ ಜಾಡು ಸಿಗ್ತಾ ಇಲ್ಲ. ಹಾಗಾಗಿ ಹನುಮಂತನಿಗೆ ಒಂದು ಯೋಚನೆ ಅಂತಕ್ಕಂಥದ್ದು ಬರ್ತಾ ಇದೆ. ಅಂತಃಪುರದಲ್ಲಿ ಮಲಗಿರುವವಳು ಸೀತಾಮಾತೆಯಲ್ಲ ಎಂದು ನಿಶ್ಚಯಿಸಿಕೊಂಡನು. ಎಲ್ಲ ಕಡೆ ಹುಡ್ಕೊಂತ ಬರ್ತಾ ಇದ್ದಾನೆ. ಕಡೆಗೆ ಅಂತಃಪುರದಲ್ಲಿ ರಾವಣನ ಪಕ್ಕದಲ್ಲೇ ಇರತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಇನ್ನೊಂದು ದಂತದ ಸಿಂಹಾಸನದ ಮೇಲೆ, ಆ ಒಂದು ಆಸನದ ಮೇಲೆ ಇನ್ನೊಬ್ಬ ಸ್ತ್ರೀ, ಸುಂದರವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಸ್ತ್ರೀ ಮಲಗಿರೋದನ್ನು ಹನುಮಂತ ನೋಡ್ದ. ಈತನಿಗೆ ಫಸ್ಟ್ ಸಂತೋಷ ಆಗೋಯ್ತು. ಹಿಂದಿನ ಒಂದು ಪ್ರವಚನದಲ್ಲಿ ನಾವು ಹೇಳ್ಕೊಂಡ್ವಿ, ಏನು ನೆಗದ, ಕುಣ್ದ, ಕಂಬ ಹತ್ತದ, ಇಳದ, ಆಮೇಲಿಂದ ತನ್ನ ಬಾಲನ್ನು ತೆಗೆದು ಚುಂಬಿಸ್ಕೊಂಡ, ತನ್ನನ್ನು ತಾನೇ ಅಪ್ಪಿಕೊಂಡ, ಖುಷಿ ಆಗೋಯ್ತು. ಸೀತಾಮಾತೆಯನ್ನು ನಾನು ಹುಡುಕ್ಬಿಟ್ಟಿದ್ದೀನಿ ಅಂತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಖುಷಿ. ಆಮೇಲೆ ಹನುಮಂತನಿಗೆ ಯೋಚನೆ ಬರ್ತಾ ಇದೆ, ಸೀತಾಮಾತೆ ಎಲ್ಲನ್ನ ಈ ಥರ ರಾಮನನ್ನು ಬಿಟ್ಟು ನಿಶ್ಚಿಂತಳಾಗಿ ಪರಪುರುಷನ ಪಕ್ಕದಲ್ಲಿ ಮಲಗಿರ್ತಕ್ಕಂಥದ್ದು ಎಲ್ಲನ ಇದೆಯಾ? ಅದು ಸಾಧ್ಯ ಇಲ್ಲ. ಹಾಗಾಗಿ ಸೀತಾಮಾತೆ ಯಾವತ್ತಿಗೂ ಕೂಡ ಪರಪುರುಷನ ಪಕ್ಕದಲ್ಲಿ ಅವನ ಅಂತಃಪುರದಲ್ಲಿ ಮಲಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಕೆ ನೋಡೋದಕ್ಕೆ ದಿವ್ಯವಾಗಿರ್ತಕ್ಕಂಥ ಸ್ತ್ರೀ ಥರನೇ ಕಾಣಿಸ್ತಾ ಇದ್ದಾಳೆ. ಆದರೆ ಈಕೆ ಸೀತಾಮಾತೆ ಅಲ್ಲ. ಇಷ್ಟು ನಿರ್ಭಯವಾಗಿ, ಇಷ್ಟು ನಿಶ್ಚಿಂತೆಯಿಂದ ಸೀತಾಮಾತೆ ಇಲ್ಲಿ ಮಲಗಿರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕೆಂದರೆ ರಾಮನಿಂದ ಅಗಲಿರ್ತಕ್ಕಂಥ ಸೀತಾಮಾತೆ ಹೇಗಿರ್ತಾಳೆ ಅಂತಂದರೆ, ಈ ಪಂಜರದಲ್ಲಿ ಮೈನಾ ಹಕ್ಕಿಗಳನ್ನ ಕೂಡಿಟ್ಬಿಡ್ತಾರಂತೆ. ಈ ಪಕ್ಷಿಗಳನ್ನು ಹಿಡಿಯೋರು ಇರ್ತಾರಲ್ಲ, ಇವರೇನು ಮಾಡ್ತಾರಂತೆ, ಮೈನಾ ಹಕ್ಕಿನ ಹಿಡಿದುಬಿಟ್ಟು ಒಂದು ಪಂಜರದಲ್ಲಿ ಕೂಡಿಟ್ಬಿಡ್ತಾರಂತೆ. ಆ ಮೈನಾ ಹಕ್ಕಿ ಹೆಂಗೆ ಅಂದರೆ, ಈ ಚೌಕೋಸಿನ ಮೇಕ ಅಂತ ಹೇಳ್ತಾರೆ. ಆ ಚೌಕೋಸಿನ ಮೇಕನ್ನು ಕೊಂಚೇಪ ಅರಸಿ ಊರಿಕೆ అయిపోతుంది. ಈ ಮೈನಾ ಹಕ್ಕಿ ಹಗಲು ರಾತ್ರಿ ಹೊಡ್ಕೊಳತ್ತಂತೆ. ಕೊಯ್ಯೋ 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 ಅಂತ ಕಿರಿಸ್ತಾನೇ ಇರುತ್ತಂತೆ ಆ ಮೈನಾ ಹಕ್ಕಿ. ಆ ಮೈನಾ ಹಕ್ಕಿ ಹೇಗೆ ಕಿರಿಸ್ತಾ ಇರುತ್ತೋ ಹಗಲು ರಾತ್ರಿ, ಆ ಥರ ಸೀತಾದೇವಿ ಸದಾಕಾಲ ರಾಮನ ಧ್ಯಾನದಲ್ಲಿ ಮುಳುಗಿ ದುಃಖಿಸ್ತಾ ಇರ್ತಾಳೆ. ಈ ಥರ ಯಾವತ್ತೂ ಕೂಡ ನಿರ್ಭಯವಾಗಿ, ಅದು ಆಭರಣಗಳನ್ನೆಲ್ಲ ಹಾಕ್ಕೊಂಡು ಇಷ್ಟು ದಿವ್ಯವಾಗಿರ್ತಕ್ಕಂಥ ಸಿಂಹಾಸನದ ಮೇಲೆ ಮಲಗಲ್ಲ ಅಂತಕ್ಕಂಥ ಒಂದು ನಿಶ್ಚಯಕ್ಕೆ ಹನುಮಂತ ಬರ್ತಾ ಇದ್ದಾನೆ. ಪಾನಮಂದಿರಗಳಲ್ಲಿ ಪಾನಮತ್ತರಾಗಿ ಮಲಗಿದ್ದ ಸ್ತ್ರೀಯರು ಡೋಲು ಮದ್ದಲೆ ನುಡಿಸುತ್ತಾ ಕ್ರೀಡೆಯಾಡಿ ದಣಿದ ರಾಕ್ಷಸ ಸ್ತ್ರೀಯರು ಮಲಗಿದ್ದರು. ಹಂಸತೂಲಿಕಾ ತಲ್ಪದಲ್ಲಿ ನಿದ್ರೆ ಮಾಡುತ್ತಿದ್ದರು. ಹನುಮಂತ ಮತ್ತೆ ಆ ಅಂತಃಪುರದಲ್ಲಿ ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ. ಯಾರೋ ಡೋಲ್ ಬಾರಿಸ್ತಾ ಡೋಲ್ನೇ ತಪ್ಪಿಕೊಂಡು ನಿದ್ದೆ ಮಾಡಿಬಿಟ್ಟಿದ್ರು ಅಂತ ಅದನ್ನೆಲ್ಲ ಹನುಮಂತ ನೋಡ್ಕೊಂಡು ಬರ್ತಾ ಇದ್ದಾನಂತೆ. ಪಾನಮತ್ತರಾಗಿ ಮಲಗಿದ್ರಂತೆ. ಎಲ್ಲ ಕೂಡ ಏನು ವೈನ್ ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾರೆ ಪಾನನ್ನು. ಮತ್ತೆ ಆ ಪಾನವನ್ನು ಕುಡಿದು ಮತ್ತರಾಗಿ ಅಸ್ತವ್ಯಸ್ತವಾಗಿರತಕ್ಕಂಥ ವಸ್ತ್ರಗಳಿಂದ ಎಲ್ಲಂದ್ರಲ್ಲೇ ಆ ಕಡೆ ಒಬ್ರು ಈ ಕಡೆ ಒಬ್ರು ನೋಡಿದ್ರಲ್ಲ ಕುಡಿದವ್ರು ಹೆಂಗೆ ಮಲಗಿರ್ತಾರೆ ಅಂತ. ಅವ್ರ ಪೂರ್ವ ಯಾವುದೋ ಪಶ್ಚಿಮ ಯಾವುದೋ ಗೊತ್ತಾಗಲ್ಲ. ಒಬ್ಬಳು ಕಾಲ ಹತ್ರ ಇನ್ನೊಬ್ಬಳು ತಲೆ ಇಟ್ಟು ಮಲಗಿರ್ತಾಳೆ. ಈ ಥರ ಒಬ್ಬರ ಮೇಲೆ ಒಬ್ಬರು ಮಲಗಿರ್ತಾರೆ. ಈ ಥರ ಪಾನಮತ್ತರಾಗಿ ಅಸ್ತವ್ಯಸ್ತವಾಗಿ ಎಲ್ಲ ಕೂಡ ಮಲಕ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಹನುಮಂತ ನಿಶ್ಚಿತವಾಗಿ ಗಮನಿಸ್ತಾ ಬರ್ತಾ ಇದ್ದಾನೆ. ಇವರಲ್ಲಿ ಯಾರನ್ನ ಸ್ತ್ರೀ ಯಾರು ಸೀತಾದೇವಿ ಏನನ್ನ ಇದ್ದಾಳ ಅಂತ. ಕ್ರೀಡೆಯಾಡಿ ದಣಿದ ರಾಕ್ಷಸ ಸ್ತ್ರೀಯರು ಮಲಗಿದ್ದರು. ಹಂಸತೂಲಿಕಾ ತಲ್ಪದಲ್ಲಿ ನಿದ್ರೆ ಮಾಡುತ್ತಿದ್ದರು. ಹಂಸತೂಲಿಕಾ ತಲ್ಪ ಅಂದರೆ ಒಂದು ಉಯ್ಯಾಲ್ ಮಣೆ ಅಂತ ಹೇಳ್ತಾರಲ್ಲ, ಅದು ಒಂದು ಸ್ಟ್ಯಾಂಡ್ ಥರ ಇರುತ್ತೆ. ಅದಕ್ಕೊಂದು ಉಯ್ಯಾಲ್ ಮಣೆ ಹಾಕಿರ್ತಾರೆ. ಅದನ್ನು ಹಂಸತೂಲಿಕಾ ತಲ್ಪ ಅಂತ ಕರೀತಾರೆ. ಆ ತಲ್ಪದ ಮೇಲೆ ಒಂದು 3-4 ಜನ ಮಲಗಿದಾರಂತೆ. ಅವರು ಕೂಡ ಅಸ್ತವ್ಯಸ್ತವಾಗೇ ಮಲಗಿದ್ದಾರೆ. ಎಲ್ಲ ಎಡ್ಡಾದಿಡ್ಡಿ ಮಲ್ಕೊಂಡಿದ್ದಾರೆ. ಅವ್ರಿಗೇನು ಒಂದು ನಿಯಮ ನಿಬಂಧನೆ ಅಂತಕ್ಕಂಥದ್ದು ಏನೂ ಇಲ್ಲ. ಎಲ್ಲರೂ ಕೂಡ ಪಾನಮತ್ತರಾಗಿರ್ತಕ್ಕಂಥ ಸ್ತ್ರೀಯರುಗಳೇ. ತಮ್ಮ ರೂಪ ಸೌಂದರ್ಯ ಲಾವಣ್ಯಗಳನ್ನು ಬಗೆಬಗೆಯಾಗಿ ವರ್ಣಿಸಿ ಹೇಳುವ ಸ್ವಭಾವದ ರಾಕ್ಷಸ ಸ್ತ್ರೀಯರುಗಳು ಇದ್ದರು. ನೋಡಿ, ಇಲ್ಲಿ ನಾವು ಅಂಡರ್ಲೈನ್ ಮಾಡಿಕೊಂಡು ಓದ್ಕೋಬೇಕಾಗಿರ್ತಕ್ಕಂಥ ಒಂದು ನುಡಿ. ಯಾಕೆ ವಾಲ್ಮೀಕಿ ಮಹರ್ಷಿಗಳು ಇದನ್ನ ಕೋಟ್ ಮಾಡ್ತಾ ಇದ್ದಾರೆ ರಾಮಾಯಣದಲ್ಲಿ ಅಂದರೆ, ಇದು ರಾಕ್ಷಸ ಗುಣ ಇದು. ತಮ್ಮನ್ನು ತಾವು ಹೊಗಳ್ಕೊತಕ್ಕಂಥದ್ದು ರಾಕ್ಷಸ ಗುಣ. ಯಾರಿಗೆ ತಮ್ಮನ್ನು ತಾವು ಹೊಗಳ್ಕೊತಕ್ಕಂಥ ಒಂದು ಗುಣ ಇರುತ್ತೋ ಅವರಲ್ಲಿ ರಾಕ್ಷಸ ಅಂಶ ಇದೆ ಅಂತ ಅರ್ಥ. ಆಸುರಿ ದೈವಿ ಸಂಪತ್ತು ಅಂತ ಭಗವಂತ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಅದೇ ಥರ ತಮ್ಮನ್ನು ತಾವು ಯಾವತ್ತೂ ಕೂಡ ಹೊಗಳ್ಕೋಬಾರ್ದು. ಪರನಿಂದೆ ಮಾಡ್ತಕ್ಕಂಥದ್ದು ರಾಕ್ಷಸ ಗುಣ. ಬೇರೆಯವರನ್ನ ನಿಂದೆ ಮಾಡೋದು ಸುಮ್ಮನೆ ಇನ್ನೇನು ತಿಂದಿದ್ದು ಅರಗದಿರಾ ಪರನಿಂದೆ ಮಾಡ್ತಕ್ಕಂಥದ್ದು. ಏನು ಅಂತಂದ್ರೆ ಅವ್ರಿಗೆ ಹೆಂಗೆ ಚೆನ್ನಾಗಿ ಊಟ ಮಾಡ್ಬಿಡೋದು, ಮಾಡ್ಕೊಂಡು ತಿನ್ಬಿಡೋದು. ಅರ್ಗಲ್ಲ ಮನೆ ಮುಂದೆ ಜಗಲಿ ಮೇಲೆ ಎಲ್ಲ ಕೂತ್ಕೊಂಡ್ಬಿಟ್ಟು ಜಾಗ ಇರೋ ಜಾಗದಲ್ಲಿ ಏನೋ ಅವ್ರ ಮನೆಗೆ ಹಿಂಗಂತೆ, ಇವ್ರ ಮನೆಗೆ ಹಿಂಗಂತೆ, ಅವ್ರ ಸೊಸೆ ಸರಿ ಇಲ್ವಂತೆ, ಇವ್ರ ಅತ್ತೆ ಸರಿ ಇಲ್ವಂತೆ ಅಂತ. ಯಾಕೆಂದ್ರೆ ತಿಂದಿದ್ದು ಅರಗಲ್ಲ ಇವ್ರಿಗೆ. ಇದು ಕೂಡ ರಾಕ್ಷಸ ಗುಣ. ಈ ರಾಕ್ಷಸ ಗುಣಗಳು ನಮ್ಮಲ್ಲೇನ ಇದ್ರೆ ಫಸ್ಟ್ ಕಿತ್ತು ಆಚೆ ಕಡೆಗೆ ಒಗಿಬೇಕು.
ಪರನಿಂದೆ ಮಾಡಿದ್ರೆ ಕೊಲೆ ಮಾಡಿದ ಪಾಪನ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಚಿತ್ರಗುಪ್ತ ಏನು ಮಾಡ್ತಾನೆ, ಕೊಲೆ ಮಾಡಿರ್ತಕ್ಕಂಥ ಅಂದರೆ ಬೇರೆಯವ್ರನ್ನ ಕೊಲೆ ಮಾಡಿರ್ತಕ್ಕಂಥ ಪಾಪನ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾನೆ. ಸ್ವಪ್ರಶಂಸೆ, ತನ್ನನ್ನು ತಾನೇನ ಹೊಗಳ್ಕೊಂಡಿದ್ದಾರೆ ಅಂತಂದರೆ ಏನು ಮಾಡ್ತಾರಂತೆ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪಾಪನ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತಾನೆ. ನಮ್ಮನ್ನು ನಾವು ಯಾವತ್ತನ್ನ ಹೊಗಳ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪಾಪನ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾನೆ. ನೋಡಿ, ಒಂದ್ಸಲಿ ಒಂದು ತಮಾಷೆ ಕತೆ ನಡೆಯುತ್ತೆ. ಏನು ಅಂತಂದರೆ, ಭೋಜರಾಜ ನಮಗೆಲ್ಲ ಗೊತ್ತು, ಕಾಳಿದಾಸನಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಭೋಜರಾಜ. ಆ ಭೋಜರಾಜ ಏನು ಮಾಡ್ತಾ ಇದ್ನಂತೆ ಅಂತಂದರೆ, ಒಂದ್ಸಲಿ ಅವರ ಪತ್ನಿ, ಭೋಜರಾಜನ ಪತ್ನಿ ಮಹಾರಾಣಿ ಸಖಿಯರ ಜೊತೆಯಲ್ಲಿ ಒಂದು ಕಡೆ ಕೂತ್ಕೊಂಡು ಅಂತಃಪುರದಲ್ಲಿ ಏಕಾಂತವಾಗಿ ಮಾತಾಡ್ತಾ ಇದ್ರೆ ಭೋಜರಾಜ ಏನು ಮಾಡಿದಂತೆ, ವಿತೌಟ್ ಪರ್ಮಿಷನ್, ಯಾಕೆಂದರೆ ಸಭ್ಯತೆ ಏನು ಅಂತಂದರೆ ಮೇ ಐ ಕಮ್ ಇನ್ ಅಂತ ಕೇಳ್ಕೊಂಡು ಹೋಗ್ಬೇಕು ತಾನೆ ಒಳಗಡೆಗೆ, ನಾನು ಬರಲ್ಲ ಒಳಗಡೆಗೆ ಅಂತ. ಇವನು ಮಹಾರಾಜ ಚಕ್ರವರ್ತಿ, ಇವನನ್ನ ಯಾರು ಕೇಳೋದು, ದೊರಚೇಸದಕ್ಕೆ ದಂಡನ ಲೇದು ಅಂತ ಬಿಟ್ಟು ಸೀದಾ ಒಳಗಡೆಗೆ ನುಗ್ಗಿ ಹೋದಂತೆ. ಎಲ್ಲಿ, ಅಂತಃಪುರದೊಳಗಡೆಗೆ. ಆ ಭೋಜರಾಜನ ಹೆಂಡತಿ ಮಹಾರಾಣಿ ಹೇಳಿದಂತೆ, ಏಯ್ ಮೂರ್ಖ ಅಂತ ಹೇಳಿಲ್ಲ. ಯಾರನ್ನ, ಒಂದು ಗಂಡ, ಮೊದಲನೇದಾಗಿ ಗಂಡ, ಎರಡನೇದಾಗಿ ಚಕ್ರವರ್ತಿ. ಏನಪ್ಪ ಮೂರ್ಖ ಅಂದ್ಬಿಟ್ಲಲ್ಲ, ಅದು ತನ್ನ ಸಖಿಯರ ಮಧ್ಯೆ ಎಲ್ಲ ಮೂರ್ಖ ಅಂದ್ಬಿಟ್ಲಲ್ಲ, ಇದೇನು ಗತಿ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಭೋಜರಾಜನಿಗೆ ಅರ್ಥ ಆಗ್ಲಿಲ್ವಂತ, ಕೇಳೋಕೆ ಧೈರ್ಯ ಬರಲಿಲ್ವಂತೆ. ಯಾಕೆ ನಾನು ಮೂರ್ಖ ಅಂದೆ ಅಂತ. ಸಖಿಯರೆಲ್ಲ ಕೂತಿರ್ತಾರೆ, ಇನ್ನೇನು ಅಂದ್ಬಿಟ್ರೆ ಯಾಕೆ ಬೇಕಪ್ಪ ಗ್ರಚಾರ ಅಂತ ಹೇಳ್ಬಿಟ್ಟು ಅಂತ ಸುಮ್ಮನೆ ಸೈಲೆಂಟಾಗಿ ಬಂದ್ಬಿಟ್ಟು ನಾನು ಏನು ಒಪ್ಕೋನು ಆಯ್ತೆ ಓಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾನು ಸೀದಾ ಬಂದ್ಬಿಟ್ಟು ಏನು ಮಾಡೋದು, ಇದಕ್ಕೆ ಆನ್ಸರ್ ಬೇಕಲ್ಲ, ಯಾಕೆ ಮೂರ್ಖ ಅಂದ್ಲು ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಅಂತ. ಸಿಂಹಾಸನದ ಮೇಲೆ ಕೂತ್ಕೊಂಡು ಮಾನ್ಯ ಬರೋರಿಗೆಲ್ಲ, ಸಭಿಕರು ಬರ್ತಾರಲ್ಲ, ಸಭಿಕರು ಬರೋರಿಗೆಲ್ಲ ಏ ಮೂರ್ಖ ಅನ್ನೋದು ಭೋಜರಾಜ್, ಏ ಮೂರ್ಖ ಅನ್ನೋದಂತ. ಈ ಸಭಿಕರೆಲ್ಲ ಯಾಕೆ ನಾನು ಏನು ಮಾಡಿದೆ, ನಿನ್ನೆ ಏನು ತಪ್ಪು ಮಾಡಿದೆ, ಇವತ್ತೇನು ತಪ್ಪು ಮಾಡಿದೆ, ಏನೋ ನಡೆದು ಬಿಟ್ಟಿದೆ, ಯಾಕೆ ರಾಜರು ನನ್ನನ್ನು ಮೂರ್ಖ ಅಂತ ಇದ್ದಾರೆ ಅಂತ ಅವರವರಲ್ಲೇ ಡಿಸ್ಕಸ್ ಮಾಡ್ಕೊತಾ ಇದ್ರಂತೆ. ಕಡೆ ಕಾಳಿದಾಸ ಬಂದಂತೆ ಸಭೆ ಒಳಗಡೆ. ಬಂದ ತಕ್ಷಣ ಕಾಳಿದಾಸನಿಗೆ ಏ ಮೂರ್ಖ ಅಂದಂತೆ. ಯಾರು, ಭೋಜರಾಜ. ಕಾಳಿದಾಸ ಈಗ ನಕ್ಬಿಟ್ಟು ಹೇಳದಂತೆ, 5 ಜನ ಮೂರ್ಖರಿದ್ದಾರೆ ಭೋಜರಾಜ, ಅದ್ರಲ್ಲಿ ನಾನು ಯಾವ ಮೂರ್ಖ ಅಂತ ಕೇಳಿದ್ ನಾನು. ತಕ್ಷಣ ಭೋಜರಾಜನಿಗೆ ಬಲ್ ಪಟ್ಕೊಂತಂತೆ, ಓ ಇಲ್ಲೇನೋ ಆನ್ಸರ್ ಸಿಗೋ ಹಂಗಿದೆ, ನನ್ನ ಹೆಂಡತಿ ಯಾಕೆ ನನ್ನ ಮೂರ್ಖ ಅಂದ್ಲು ಅಂತೇಳ್ಬಿಟ್ಟು ಕೇಳಿದಂತೆ. ಯಾರಪ್ಪ 5 ಜನ ಮೂರ್ಖರು ಅಂತ ಕೇಳಿದ್ನು. ಯಾರನ್ನ, ಕಾಳಿದಾಸನ. ಮೊದಲನೇ ಮೂರ್ಖ ಯಾವನು ಅಂದರೆ ಓಡಾಡ್ಕೊಂಡು ಊಟ ಮಾಡೋನು. ನೋಡಿ, ನಾವೆಲ್ಲ ಬಫೆಗಳು ತಿಂತಾ ಇರ್ತೀವಿ, ಮದುವೆಗಳಿಗೆ ಹೋಗ್ತೀವಿ, ತಟ್ಟೆಗಳು ಇಟ್ಕೊತೀವಿ, ಬಫೆಗಳು ಹಾಕಿಸ್ಕೊತೀವಿ, ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡೋದು, ಅಲ್ಲಾರ ಹತ್ರನೋ ಅಲ್ಲೋಗಿ ಮಾತಾಡೋದು, ಇಲ್ಲಾರ ಹತ್ರನೋ ಇಲ್ಲೋಗಿ ಮಾತಾಡ್ಕೊಳೋದು. ಆಮೇಲೆ ಹೆಂಗೆ ತಿನ್ಕೊಂಡು ಬೇರೆಯವ್ರು ತಿಂತಾ ಇರೋರ ಹತ್ರ ಎಲ್ಲ ಮಾತಾಡ್ಕೊಂಡು ಓಡಾಡೋದು. ಇವನು ಮೊದಲನೇ ಮೂರ್ಖ ಅಂತ. ಫಸ್ಟ್ ಮೂರ್ಖ ಯಾರನ್ನ ಹಿಂಗೆ ಓಡಾಡ್ಕೊಂಡು ತಿಂತಾ ಇದ್ದಾರೆ ಅಂದರೆ ಅವ್ನು ಫಸ್ಟ್ ಮೂರ್ಖ. ಹಾಕಿಸ್ಕೋಬೇಕು, ಒಂದು ಕಡೆ ಕೂತ್ಕೊಂಡ್ಬಿಡ್ಬೇಕು, ಸೈಲೆಂಟಾಗಿ ತಿನ್ಬೇಕು. ಇಲ್ಲ ಕೂತ್ಕೊಳಕ್ಕೆ ಜಾಗ ಇಲ್ವಾ, ಆಗೋಗಿದ್ದೀವಿ ನಾವೆಲ್ಲ, ಆಲ್ರೆಡಿ ಮೂರ್ಖರು ಆಗೋಗಿದ್ದೀವಿ. ಈ 5 ಜನ ಮೂರ್ಖರು ನಮ್ಮಲ್ಲಿ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 5 ಜನ ಮೂರ್ಖರು ನಮ್ಮಲ್ಲಿ ಇದ್ದಾರೆ. ಮೊದಲನೇ ಮೂರ್ಖ. ಅದಕ್ಕೆ ನೋಡಿ, ಹಾಕಿಸ್ಕೊಂಡು ಜಾಗ ಇದ್ದರೆ ಕೂತ್ಕೊಂಡು ತಿನ್ಬೇಕಂತ. ಜಾಗ ಇಲ್ವಾ, ಒಂದು ಮೂಲೆಗೆಲ್ಲ ಹೋಗಿ ನಿಂತ್ಕೊಂಡ್ಬಿಟ್ಟು ಸೈಲೆಂಟಾಗಿ ತಿನ್ಬೇಕಂದ್ರೆ ಓಡಾಡಬಾರ್ದು. ಕಾದನ್ನ ಗಚ್ಚೆ ತಂದೆ ಬಿಟ್ಟಂತೆ. ಯಾರು ಓಡಾಡ್ಕೊಂಡು ಊಟ ಮಾಡ್ತಾ ಇದ್ದಾರೋ ಅವನು ಮೊದಲನೇ ಮೂರ್ಖ. ಸರಿ, ಈ ಭೋಜರಾಜ ಅಲ್ಲ ಪಾಪ, ಮೂರ್ಖ. ಆ ಮೂರ್ಖ ಅಲ್ಲ, ಯಾಕೆಂದರೆ ಇವ್ನು ಓಡಾಡ್ಕೊಂಡು ಎಲ್ಲೂ ಊಟ ಮಾಡಲಿಲ್ಲ. ಎರಡನೇ ಮೂರ್ಖ ಯಾರಪ್ಪ, ಆಗೋಗಿರೋದನ್ನ ಮತ್ತೆ ಚಿಂತೆ ಮಾಡೋನು. ಅವ್ರು ನಂಗೆ ಅಂದ್ಬಿಟ್ರು, ಅವತ್ತು ಹಿಂಗೆ ನಡೆದು ಬಿಡ್ತು ಅಂತ ಹೇಳ್ಬಿಟ್ಟು ಆಗಿದ್ದನ್ನೇ ಮತ್ತೆ ಹೇಳ್ಕೊಂಡು ಕೊರಗ್ತಾರಲ್ಲ, ಅವ್ರು ಎರಡನೇ ಮೂರ್ಖರು. ಹಂಗಾಗಿ ಭೋಜರಾಜ ಅನ್ಕೊಂಡಂತೆ ಎರಡನೇ ಮೂರ್ಖನು ನಾನಲ್ಲ. ಮೂರನೇ ಮೂರ್ಖ ಯಾರಪ್ಪ, ಸೆಲ್ಫ್ ಡಬ್ಬ ಹೊಡ್ಕೊಳೋನು, ತನ್ನನ್ನು ತಾನು ಹೊಗಳ್ಕೊಳೋನು. ನೀನು ಅದು ವಿಜ್ಞಾನೋ, ನೀನು ಇದು ವಿಜ್ಞಾನೋ ಅಂತ ಹೇಳ್ಬಿಟ್ಟು ಅಂತ ಕೆಲವ್ರಿಗೆ ಹೆಂಗೆ ಅಂತಾರೆ, ಅದು ಸ್ವಭಾವ. ಯಾರಾದರೂ ಬಂದರೆ ನಿಮ್ಗೆ ಗೊತ್ತಾ ನಾನು ಏನು ಮಾಡಿದ್ದೆ ಅಂತ ಗೊತ್ತಾ, ನಾನು ಅವತ್ತು ಹೆಂಗೆ ಮಾಡಿದ್ದೆ ಗೊತ್ತಾ, 3 ವರ್ಷದ ಕೆಳಗೆ ನಾನು ಏನು ಮಾಡಿದ್ದೆ ಗೊತ್ತಾ, 2 ವರ್ಷದ. ಇವನು ಮೂರನೇ ಮೂರ್ಖ. ಅಂದರೆ ತನ್ನನ್ನು ತಾನು ಯಾವನು ಹೊಗಳ್ಕೊತಾ ಇದ್ದಾನೆ ಅವನು ಮೂರನೇ ಮೂರ್ಖ. ಯಾವತ್ತೂ ಕೂಡ ನಮ್ಮನ್ನು ನಾವು ಹೊಳ್ಕೋಬಾರ್ದು. ನಮ್ಮನ್ನು ಯಾರು ಹೊಗಳ್ಬೇಕು ಅಂದರೆ ಬೇರೆಯವ್ರು ಹೊಗಳ್ಬೇಕು. ಅಪ್ಪ ಇವರಲ್ಲಿ ಇಂಥ ಗುಣ ಇದೆ, ಇಂಥ ಇದಿದೆ ಅಂತ ಬೇರೆಯವರು ಕೊಂಡಾಡಬೇಕೆ ಹೊರತಾಗೆ ನಮ್ಮ ಬಗ್ಗೆ ನಾವೇ ಅದನ್ನು ಡಬ್ಬ ಹೊಡ್ಕೊಂಡು ಎಲ್ಲ ಕಡೆನೂ ಊರೆಲ್ಲ ಬೀದಿ ತಿರುಗೋದಲ್ಲ. ಹಾಗಾಗಿ ಇವರು ಮೂರನೇ ಮೂರ್ಖರು. ಇದು ಕೂಡ ಭೋಜರಾಜ ಅಲ್ಲ. ಅಯ್ಯೋ ನಾನು ಅಲ್ವಲ್ಲ. 4ನೇವನು ಯಾರು, ಏನನ್ನ ವಿಷಯ ಹೇಳೋವಾಗ ನಕ್ಕು ಬಿಟ್ಟು ವಿಷಯ ಹೇಳಬೇಕು. ಯಾವುದೋ ಒಂದು ಕಾಮಿಡಿ ಮಾತು ಹೇಳ್ತಾ ಇರಬೇಕಾಗಿದ್ರೆ ಫಸ್ಟ್ ನಕ್ಕು ಬಿಡಬೇಕು, ಆಮೇಲೆ ವಿಷಯ ಹೇಳಬೇಕು. ಇಲ್ಲ ವಿಷಯ ಹೇಳ್ಬಿಡ್ಬೇಕು, ಆಮೇಲೆ ನಗಬೇಕು. ಕೆಲವ್ರಿಗೆ ಹೆಂಗೆ ಅಂತಾರೆ, ನಗ್ತಾ ಮಾತಾಡೋ ಒಂದು ರೂಢಿ ಇರುತ್ತೆ. ಹೆಂಗೆ ಅಂತಂದರೆ ಆ ವಿಷಯ ಏನು ಗೊತ್ತಾ, ಅವತ್ತು ಅಯ್ಯೋ ಬಿಡಿ ಏನಾಯ್ತು ಅಂತಂದರೆ ನಿಮ್ಗೆ ವಿಷಯ ಗೊತ್ತಿಲ್ಲ ಬಿಡಿ, ಅಯ್ಯೋ ಏನು ವಿಷಯ ಹೇಳಪ್ಪ, ಅಯ್ಯೋ ನಿಮ್ಗೆ ಹೇಳ್ಬೇಕು ಅಂತಲೇ ಇದೀನಪ್ಪ, ಆ ವಿಷಯ ಏನು, ಅಯ್ಯೋ ಬಿಡಿ ಅದು ಅಯ್ಯೋ ಅಂತ ಹೇಳಿ ವಿಷಯ ಮಾತ್ರ ಒಂಚೂರು ಆಚೆ ಕಡೆಗೆ ಬರಲ್ಲ, ಬರೀ ನಗ್ತಾ ಇರುತ್ತೆ. ಇವನು 4ನೇ ಮೂರ್ಖ. ಇವನೇನು ಈ ಥರದವ್ರನ್ನ ಕಾಣಿಸಿದ್ರೆ 4ನೇ ಮೂರ್ಖರು ಅಂತ.
ಮತ್ತು 5ನೇ ಮೂರ್ಖ ಯಾರು ಅಂತ ಭೋಜರಾಜ ಕೇಳದಂತೆ. ಇಬ್ಬರು ಪರ್ಸ್ನಲ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ವಿತೌಟ್ ಪರ್ಮಿಷನ್ ಒಳಗಡೆ ನುಗ್ತಾನಲ್ಲ ಅವನು 5ನೇ ಮೂರ್ಖ. ಆವಾಗ ಭೋಜರಾಜನ್ಗೆ ಅರ್ಥ ಆಯ್ತಂತೆ, ನಾನು 5ನೇ ಮೂರ್ಖ ಅಂತೇಳ್ಬಿಟ್ಟು, ಅದಕ್ಕೆ ನನ್ನ ಹೆಂಡತಿ ನನ್ನನ್ನು ಮೂರ್ಖ ಅಂದಿದ್ದಾಳೆ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಯಾಕೆ ಹೇಳಿದೆ ಈ ಕಥೆನ ಅಂತಂದರೆ, ತನ್ನನ್ನು ತಾನು ಹೊಗಳ್ಕೊಳ್ತಕ್ಕಂಥವನು ಅವನು 3ನೇ ಮೂರ್ಖ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮನ್ನು ನಾವು ಹೊಗಳ್ಕೊಂಡಿದ್ದೀವಿ ಅಂದರೆ ಆತ್ಮಹತ್ಯಾ ಪಾಪನ, ಅಂದರೆ ನಮ್ಮನ್ನು ನಾವು ಸಾಯಿಸ್ಕೊಂಡಿದ್ದ ಪಾಪನ ನಮ್ಮ ಅಕೌಂಟ್ ಹಾಕ್ಬಿಡ್ತಾರೆ. ಬೇರೆಯವ್ರನ್ನ ನಿಂದನೆ ಮಾಡಿದ್ದೀವಿ ಅಂದರೆ ಕೊಲೆ ಮಾಡಿದ ಪಾಪನ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ನಾವು ಮಾಡಿದ್ವಾ? ಇಲ್ಲ. ಆದರೆ ಎಷ್ಟು ಈಸಿಯಾಗಿ ಪಾಪ ಅಂತಕ್ಕಂಥದ್ದು ನಮ್ಮ ಅಕೌಂಟ್ಗೆ ಬಿದ್ದೋಗ್ತದೆ. ತಿರುಗಿ ನಾವು ಹೇಳ್ತೀವಿ, ಸ್ವಾಮಿ ನಾನು ಹುಟ್ಟಿದಾಗಲಿಂದ ಏನು ಪಾಪನೂ ಮಾಡಿಲ್ಲ ಸ್ವಾಮಿ, ನನ್ನಂಥ ಧರ್ಮಾತ್ಮ ಯಾರೂ ಇಲ್ಲ ಸ್ವಾಮಿ, ನನ್ನಂಥ ಸಾಧು ಯಾರೂ ಇಲ್ಲ ಸ್ವಾಮಿ, ಭಗವಂತ ನಮಗೆ ಯಾಕೆ ಕಷ್ಟಗಳು ಕೊಡ್ತಾ ಇದ್ದಾನೆ ಸ್ವಾಮಿ ಅಂತ. ಯಾಕೆ ಕೊಡ್ತಾನೆ ಅಂದರೆ ಈಗ ಇಂಥ ಪಾಪಗಳನ್ನ ಮಾಡ್ಕೊಂಡಿರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಏನೋ ಒಂದು ಪಾಪಗಳು ಮಾಡ್ಕೊಂಡಿರೋದ್ರಿಂದ ಆ ಪಾಪದ ಫಲನ ಇವತ್ತು ನಾವು ಅನುಭವಿಸ್ತಾ ಇರ್ತೀವಿ. ಆಮೇಲೆ ನೋಡಿ, ಗೋಡೆ ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದರೂ ಮಾತಾಡ್ಕೊತಾ ಇರುವಾಗ ಕದ್ದು ಕೇಳ್ತಕ್ಕಂಥವ್ರು ಅಂಥವ್ರು ಕತ್ತೆ ಆಗ್ಬಿಡ್ತಾರಂತ. ಕತ್ತೆ ಆಯಿತಾ? ಯಾರಾದರೂ ಬಾಯಾರು ಇರ್ತಕ್ಕಂಥವ್ರು, ಇದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗರುಡ ಪುರಾಣ ಅಂತ, ಸುಮ್ಮನೆ ಇವಾಗ ಮಾತು ಬಂತು ಅಂತ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಾದರೂ ಬಾಯಾರು ಇರ್ತಕ್ಕಂಥ ಬೇಸಿಗೆ ಯಾರನ್ನ ಬಂದು ಕೇಳ್ತಾರೆ, ಸ್ವಾಮಿ ಒಂದು ಗ್ಲಾಸ್ ನೀರು ಕೊಡಿ ಸ್ವಾಮಿ, ಬಾಯಾರಿಕೆ ಆಗ್ತಾಯಿದೆ ಅಂದರೆ, ಇಲ್ಲ ಹೋಗು 20 ರೂಪಾಯಿ ಕ್ಯಾನು, ನಿನ್ಗೆ ಸುಮ್ಮನೆ ವೇಸ್ಟ್ ಮಾಡೋದಕ್ಕಾಗುತ್ತೇನೋ, ಹೋಗಿ ಎಲ್ಲನ ಕೇಳ್ಕೊಂಡು ತಿನ್ನೋಗು, ಇಲ್ಲ ಯಾವ್ದಾದ್ರು ಹೋಟ್ಲಲ್ಲಿ ಕುಡ್ಕೋ ಹೋಗು ಅಂತ ಹೇಳು. ನೀರು ಕೊಡ್ದಿರೋ ಏನನ್ನ ಕಳಿಸಿದ್ದೀವಿ ಅಂದರೆ ಅವನು ಗೋಡೆ ಮೇಲೆ ಇರ್ತಕ್ಕಂಥ ಹಲ್ಲಿ ಆಗಿಬಿಡ್ತಾನೆ. ಯಾರಿಗಾದ್ರೂ ಬಾಯಾರು ಇರ್ತಕ್ಕಂಥ ಅವ್ರಿಗೆ ನೀರು, ಹಾಲು, ತುಪ್ಪ, ಇವು 3ರಲ್ಲಿ ಯಾವುದೇ ಒಂದು ಪದಾರ್ಥ ಕೊಟ್ಟರು, ಒಂದೇ ಒಂದು ಪದಾರ್ಥ ನಾನು ಹೇಳ್ತಾ ಇರೋದು, 3 ಕೊಡಬೇಕು ಅಂತಲ್ಲ, ನೀರಾಗಲಿ, ಹಾಲಾಗಲಿ, ತುಪ್ಪ ಆಗಲಿ ದಾನ ರೂಪದಲ್ಲಿ ಯಾರಾದರೂ ಕೊಟ್ಟರೆ ಅವ್ರಿಗೆ ಗೋದಾನದ ಫಲ ಅವ್ರ ಅಕೌಂಟ್ಗೆ ಹಾಕ್ತಾರೆ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವೆಲ್ಲ ಗೋದಾನ ಮಾಡಬೇಕಾ? ಬಾಯಾರು ಬಂದಿರತಕ್ಕಂಥವ್ರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ಆಗೋಯ್ತು, ಗೋದಾನದ ಫಲ ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಹೀಗೆ ಈ ಏನು ಅಂತಂದರೆ ತನ್ನನ್ನು ತಾನು ಹೊಗಳ್ಕೊತಾ ಇರ್ತಕ್ಕಂಥದ್ದು ರಾಕ್ಷಸ ಗುಣ ಅಂತ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಯಾಕೆಂದರೆ ಮಂದಿರದಲ್ಲಿ ಪಾನಮತ್ತರಾಗಿ ಮಲಗಿದ್ದ ಸ್ತ್ರೀಯರು ತಮ್ಮ ರೂಪ, ಸೌಂದರ್ಯ, ಲಾವಣ್ಯಗಳನ್ನು ಬಗೆಬಗೆಯಾಗಿ ವರ್ಣಿಸಿ ಹೇಳುವ ಸ್ವಭಾವದ ರಾಕ್ಷಸ ಸ್ತ್ರೀಯರಾಗಿದ್ದರು. ತಮ್ಮನ್ನು ತಾವೇ ಹೊಗಳ್ಕೊಳ್ತಕ್ಕಂಥದ್ದು, ನನ್ನ ತುಟಿ ನೋಡು, ನನ್ನ ಮುಖ ನೋಡು, ನನ್ನ ಜಡೆ ನೋಡು ಅಂತೇಳ್ಬಿಟ್ಟು. ಹಾಗಾಗಿ ತನ್ನನ್ನು ತಾನು ಯಾವತ್ತೂ ಕೂಡ ಹೊಗಳ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಹೊಗಳ್ಕೋಬಾರ್ದು. ಅಕಸ್ಮಾತ್ ನಮ್ಮನ್ನು ಯಾರನ್ನ ಹೊಗಳಿದ್ರಾ, ಅಪ್ಪ ನಿನ್ನ ಮುಖ ಚೆನ್ನಾಗಿದೆ, ನಿನ್ನ ಕೂದಲು ಚೆನ್ನಾಗಿದೆ ಅಂತ ಹೇಳಿ, ಅಪ್ಪ ಇರಲಿ ಅಪ್ಪ ಅಂತ ಹೇಳ್ಬೇಕು. ತಿರುಗಿ ಮನೆಗೆ ಬಂದು ಕರಣಿ ಮುಂದೆ ನಿಂತ್ಕೊಂಡು ಅವ್ರ ಕೂದಲು ಚೆನ್ನಾಗಿದೆ ಅಂತಂದ್ರು, ಮುಖ ಚೆನ್ನಾಗಿದೆ ಅಂತಂದ್ರು, ಮತ್ತೆ ಪರೀಕ್ಷೆ ಮಾಡ್ಕೊಳಕ್ಕೆ ಹೋದ್ರೆ ಏನಾಗ್ತೀವಿ ನಾವು? ಮತ್ತೆ ಮೂರ್ಖರಾಗ್ತೀವಿ. ಹಾಗಾಗಿ ಅವ್ರು ಹೊಗಳೋದು ಅವ್ರ ಧರ್ಮ, ಹೊಗಳ್ಕೊಂಡು ಹೋಗ್ಲಿ, ಬಟ್ ಅದನ್ನು ನಾವು ಪರೀಕ್ಷೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾರನ್ನ ತೆಗಳಿದ್ರು ಅನ್ಕೊಳ್ಳಿ, ನೀನು ಮೂಗು ಚೆನ್ನಾಗಿಲ್ಲ, ನೀನು ನೋಡೋದಕ್ಕೆ ಚೆನ್ನಾಗಿಲ್ಲ, ನೀನು ವಕ್ರವಾಗಿ ಕಾಣ್ತಾ ಇದೆಯಾ ಅಂತ ಯಾರನ್ನ ತೆಗಳಿದ್ರು ಅನ್ಕೊಳ್ಳಿ, ಮತ್ತೆ ಅದನ್ನ ಬಂದು ನಾವು ಟೆಸ್ಟ್ ಮಾಡ್ಕೋಬಾರ್ದು. ಟೆಸ್ಟ್ ಮಾಡ್ಕೊಂಡ್ರು ಕೂಡ ಮಹಾಪಾಪ. ಯಾಕೆಂದ್ರೆ ಅವ್ರು ನನ್ನ ಬಗ್ಗೆ ಹಿಂಗೆ ಅಂದ್ಬಿಟ್ರಲ್ಲ, ನಾನು ಅಷ್ಟು ಕೆಟ್ಟದಾಗ ಕಾಣ್ತಾ ಇದ್ದೀನಾ ಅಂತ ಮತ್ತೆ ಕಣ್ಣಿ ಮುಂದೆ ನಿಂತ್ಕೊಂಡು ನೋಡ್ಕೋಬಾರ್ದು. ಮಹಾಪಾಪ ಬರುತ್ತೆ. ಯಾಕೆಂದ್ರೆ ಆ ಪಾಪ ಯಾರ್ದು? ನಿಂದಿಸ್ತು ಒಂದು, ನಮ್ದಲ್ಲ. ನಾವೇನೋ ಹಂಗೆ ಮಾಡ್ಕೊಂಡಿದ್ದೀವಿ ಅಂದರೆ ಆ ಪಾಪ ಅಂತ ತಗೊಂಬಂದು ನಮ್ಮ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಹಂಗಾಗಿ ಅವತ್ತು ಆ ಥರ ಯಾವುದು ಮಾಡ್ಕೋಬಾರ್ದು. ಇದು ರಾಕ್ಷಸ ಗುಣ. ಹಂಗಾಗಿ ಇಲ್ಲಿ ನೋಡಿ, ರಾಕ್ಷಸ ಗುಣ ಹೆಂಗಿದೆ ಅಂತಂದರೆ, ಸ್ತ್ರೀಯರಲ್ಲಿ ತಮ್ಮ ರೂಪ, ಸೌಂದರ್ಯ, ಲಾವಣ್ಯಗಳನ್ನು ಬಗೆಬಗೆಯಾಗಿ ವರ್ಣಿಸಿ ಹೇಳುವ ಸ್ವಭಾವದ ರಾಕ್ಷಸ ಸ್ತ್ರೀಯರಿದ್ದರು. ರಾವಣನ ಪರಾಕ್ರಮವನ್ನು ವರ್ಣಿಸುವ, ದೇಶಕಾಲೋಚಿತ ಮಾತನಾಡುವ, ಗೋಶಾಲೆಗಳಲ್ಲಿರುವ ಕೊಬ್ಬಿದ ಗೂಳಿಯಂತೆ ರಾವಣೇಶ್ವರನು ಮಲಗಿದ್ದನ್ನು ವರ್ಣಿಸುತ್ತಿದ್ದರು. ಏನಂತಂದರೆ, ತಮ್ಮನ್ನು ತಾವು ಹೊಗಳ್ಕೊಳೋದಷ್ಟೇ ಅಲ್ಲ, ರಾವಣನನ್ನು ಕೂಡ ಹೊಗಳ್ತಾ ಇದ್ರಂತೆ. ರಾವಣೇಶ್ವರ ಅಂತವನು ಇಂಥವ್ನು ಏನು ಕುಡಿದ್ಬಿಟ್ಟಿದ್ದಾರೆ, ಚೆನ್ನಾಗಿ ಕುಡಿದ್ರೆ ಮತ್ನಲ್ಲಿ ಹೊಗಳ್ತಾ ಇದ್ರಂತೆ, ಹಂಗೆ ನಿದ್ದೆನಲ್ಲೇ ಹೊಗಳ್ತಾ ಇದ್ರಂತೆ. ರಾವಣ ಏನು ಅನ್ಕೊಂಡಿದ್ಯಾ ರಾವಣ ಅಂದರೆ ಅಂತ ಹಿಂಗೆ ಮಾತಾಡ್ಕೊತಾ ಇರ್ತಕ್ಕಂಥ ಸ್ತ್ರೀಯರು ಕೂಡ ಅಲ್ಲಿ ಇದ್ರಂತೆ. ಆ ರಾವಣ ಹೆಂಗಿದ್ದಂತೆ ಅಂದರೆ, ಹೆಣ್ಣಾನೆಗಳ ಮಧ್ಯದಲ್ಲಿ ಮರಗಿರುವ ದೊಡ್ಡ ಸಲಗದಂತೆ ಕಾಣುತ್ತಿದ್ದನು. ಮೊದಲೇ ರಾವಣ ಅಜಾನುಬಾಹು, ಭಯಂಕರಾಕಾರ. ಆ ಸ್ತ್ರೀಯರೆಲ್ಲ ಕೂಡ ಹೆಣ್ಣಾನೆಗಳ ಥರ ಮಲಗಿದ್ರೆ ಆ ಅಂತಃಪುರದಲ್ಲಿ ಇವನ್ ಮಧ್ಯದಲ್ಲಿ ಒಂದು ಗಂಡು ಸಲಗದಂತೆ ಮಲ್ಕೊಂಡಿದ್ದಂತೆ. ಅಂತಹ ಒಂದು ದೃಶ್ಯನ ಹನುಮಂತ ನೋಡ್ತಾ ಇದ್ದಾರಂತೆ. ಆ ಪಾನ ಮಂದಿರದ ಮಧ್ಯದಲ್ಲಿ ಮೃಗ, ಮಹಿಷ, ವರಾಹ ಇತ್ಯಾದಿ ಕಾಡು ಮೃಗಗಳ ಮಾಂಸಖಂಡಗಳನ್ನು ಇಟ್ಟಿದ್ದರು. ನೋಡಿ, 2ನೇ ರಾಕ್ಷಸ ಗುಣ ಹೇಳ್ತಾ ಇದ್ದಾರೆ. ರಾಕ್ಷಸ ಗುಣಗಳು ಯಾವ್ಯಾವುದು ಅಂತ. ಇದು ರಾಜಸಿಕ ಆಹಾರ. ಇದು ಏನು? ಮಾಂಸಾಹಾರ ಅಂತಕ್ಕಂಥದ್ದು ರಾಜಸಿಕ ಆಹಾರ. ಸುಮ್ಮನೆ ಇವಾಗ ಅಲ್ಲಿ ಸಂದರ್ಭ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ. ಈ ಮಾಂಸಾಹಾರನ ತಿಂತಕ್ಕಂಥ ಪ್ರಾಣಿಗಳಲ್ಲಿ ಜಠರ ಒಂದು ಜಾಂಡ್ ಇರುತ್ತಂತೆ, ಇಷ್ಟೇ, ಒಂದೇ ಜಾಂಡ್ ಇರುತ್ತಂತೆ. ಯಾವುದು? ಸಣ್ಣ ಕರಳು ಅಂತ ಕರೀತಾರಲ್ಲ, ಒಂದೇ ಜಾಂಡ್ ಇರುತ್ತಂತೆ. ಸಸ್ಯಾಹಾರಿಗಳಾಗಿರ್ತಕ್ಕಂಥ ಪ್ರಾಣಿಗಳಲ್ಲಿ 3 ಮೀಟರ್ ಇರುತ್ತಂತೆ. ಯಾವುದು? ಸಣ್ಣ ಕರಳು. ಇವಾಗ ನಮ್ಮ ಹೊಟ್ಟೆನಲ್ಲಿ ಸಣ್ಣ ಕರಳು ಒಂದು ಜಾಂಡ್ ಇರುತ್ತಾ, 3 ಮೀಟರ್ ಇರುತ್ತೆ. ಹಂಗಾದ್ರೆ ನಾವು ಯಾವ್ದು ತಿನ್ಬೇಕು? ಸಸ್ಯಾಹಾರನೇ ತಿನ್ಬೇಕು. ಯಾಕಂದ್ರೆ ನಾವು ನಮ್ಮ ಶರೀರ ನಿರ್ಮಾಣ ಆಗಿರ್ತಕ್ಕಂಥದ್ದು ಸಸ್ಯಾಹಾರ ತಿನ್ನೋದಕ್ಕೆ.
ಆದರೆ ಮಾಂಸಾಹಾರ ತಿಂತಕ್ಕಂಥದ್ದು ಆರೋಗ್ಯಕ್ಕೆ ನೋಡಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಮಂದ ಆಗಿಬಿಡ್ತಾರೆ, ಆಮೇಲೆ ಬುದ್ಧಿ ಹೆಚ್ಚು ಚುರುಕಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಮಾಂಸಾಹಾರ ವರ್ಜ ಅಂತ ಹೇಳ್ತಾರೆ. ಇದು ಕೂಡ ರಾಕ್ಷಸೀಯವಾಗಿರ್ತಕ್ಕಂಥ ಆಸುರಿ ಸಂಪತ್ತಿನಿಂದ ಕೂಡಿರತಕ್ಕಂಥ ರಾಜಸಿಕವಾಗಿರ್ತಕ್ಕಂಥ ಆಹಾರ ಈ ಮಾಂಸಾಹಾರ. ಹಾಗಾಗಿ ಮಾಂಸಾಹಾರ ತಿಂತಕ್ಕಂಥದ್ದು ರಾಕ್ಷಸ ಗುಣ ಅಂತ ಬಿಟ್ಟು ಅಂತ ನೋಡಿ. ಒಂದು ಹಿಂಸೆ ಆಗುತ್ತಾ, ಪ್ರಾಣಿಗಳಿಗೆ ಹಿಂಸೆ ಆಗುತ್ತಾ? ನಾವು ಯಾವುದಾದ್ರೂ ಒಂದು ಡೆಡ್ ಬಾಡಿನ ಮುಟ್ಟಿದ್ರೆ ಏನು ಮಾಡ್ತೀವಿ? ಮನೆಗೆ ಬಂದು ಸ್ನಾನ ಮಾಡ್ತೀವಿ. ಯಾವುದಾದ್ರೂ ಒಂದು ಎಲ್ಲರೂ ಸತ್ತೋಗಿದ್ದಾರೆ ಅಂತಂದರೆ ಸುಮ್ಮನೆ ನೋಡ್ಕೊಂಬಂದ್ರೆ ಕಾಲು ತೊಳ್ಕೊತೀವಿ, ಮುಟ್ಕೊಂಬಂದ್ರೆ ಸ್ನಾನ ಮಾಡ್ತೀವಿ. ಬಟ್ಟೆ ಸಮೇತ ಸಚೇಲ ಸ್ನಾನ ಅಂತ ಹೇಳ್ತಾರೆ. ಬಟ್ಟೆ ಸಮೇತ ಬಟ್ಟೆ ಎಲ್ಲ ನೆನೆಸಾಕಿ ಸ್ನಾನ ಮಾಡ್ತೀವಿ. ಅಂಥ ಡೆಡ್ ಬಾಡಿನ ಫ್ರಿಜ್ಜಲ್ಲಿ ಬೇರೆ ಇಟ್ಕೊಂಡು ವಾರಾನ್ಗಟ್ಲೆ ಇಟ್ಕೊಂಡು ಕೊಯ್ದದ್ದನ್ನೇ ಕೊಯ್ಕೊಂಡು ಕಡ್ದಿದ್ದನ್ನೇ ಕಡ್ಕೊಂಡು ತಿಂತಾರಲ್ಲ, ಅದು ಮಹಾಪಾಪ. ಹಾಗಾಗಿ ಇದು ಶವ ತಿಂದಂಗೆ ತಾನೇ, ಅದು ಡೆಡ್ ಬಾಡಿನ ತಿಂದಂಗೆ. ಹಾಗಾಗಿ ಅದು ಮಹಾಪಾಪ, ಅದು ರಾಕ್ಷಸೀಯವಾಗಿರ್ತಕ್ಕಂಥ ಆಹಾರ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪಾನ ಮಂದಿರದ ಮಧ್ಯದಲ್ಲಿ ಮೃಗ ಅಂದರೆ ಜಿಂಕೆಗಳು, ಮಹಿಷ ಅಂದರೆ ಕೋಣಗಳು, ವರಾಹ ಅಂದರೆ ಹಂದಿಗಳು ಇತ್ಯಾದಿ ಕಾಡು ಮೃಗಗಳ ಮಾಂಸ ಖಂಡಗಳನ್ನು ಇಟ್ಟಿದ್ದರು. ಎಲ್ಲ ಹಸಿ ಮಾಂಸ ಕಡ್ದೆಲ್ಲ ಬೇಯಿಸ್ಕೊಂಡು ತಿನ್ನೋದಕ್ಕೆ ಅಂತ ಅಲ್ಲಿ ಇಟ್ಟಿದ್ದಾರೆ. ಎಲ್ಲ ಟೇಬಲ್ ಮೇಲೆ ಜೋಡಿಸ್ಬಿಟ್ಟಿದ್ದಾರೆ. ವಿಶಾಲವಾದ ಪಾತ್ರೆಗಳಲ್ಲಿ ತಿಂದು ಉಳಿಸಿದ್ದ ನವಿಲುಗಳ ಹಾಗೂ ಕೋಳಿಗಳ ಮಾಂಸವನ್ನು ಹನುಮಂತನು ಕಂಡನು. ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ತಲೆ ಮೇಲೆ ಜುಟ್ಟಿರ್ತಕ್ಕಂಥ ಯಾವುದೇ ಪಕ್ಷಿಯನ್ನು ತಿನ್ನಬಾರ್ದು ಅಂತ. ತಲೆ ಮೇಲೆ ಜುಟ್ಟಿರಬಾರ್ದು ಅಂತ. ಯಾವ ಪಕ್ಷಿಗೆ ಜುಟ್ಟಿರಲ್ಲ? ಎಲ್ಲ ಪಕ್ಷಿಗೂ ಜುಟ್ಟಿರುತ್ತೆ. ಹಂಗಾಗಿ ಪಕ್ಷಿಯನ್ನು ತಿನ್ನಬಾರ್ದು ಅಂತ ಇದರ ಅರ್ಥ. ನಾವು ಏನನ್ನೂ ಬಿಡೋದಿಲ್ಲ, ಎಲ್ಲದನ್ನೂ ಹಿಡ್ಕೊಂಡು ತಿಂದಾಕ್ಬಿಡ್ತೀವಿ. ನಾನು ಗುಡಿಬಂಡೆಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಕೆರೆ ಬರುತ್ತೆ. ಆ ಕೆರೆ ಮಧ್ಯದಲ್ಲಿ ಪಾಪ ಈ ಬೇಸಿಗೆ ಕಾಲದಲ್ಲಿ ಏನು ಮಾಡುತ್ತೆ ಅಂದರೆ, ಈ ನೀರು ಕೋಳಿಗಳು ಬಂದು ಆ ಕೆರೆ ಮಧ್ಯದಲ್ಲಿ ಗುಡ್ಡುಗಳನ್ನು ಇಡುತ್ತೆ, ಮೊಟ್ಟೆಗಳನ್ನ ಇಡುತ್ತೆ. ಅದೇನೋ ಅಲ್ಲಿ ಆ ಮೊಟ್ಟೆನ ಇಟ್ಕೊಂಡು ಮರಿಗಳನ್ನು ಮಾಡಿಕೊಂಡು ತಾನು ಹೋಗ್ತಕ್ಕಂಥ ಒಂದು ಪದ್ಧತಿ ಅದಕ್ಕೆ. ಈ ಯಾರೋ ಏನು ಮಾಡಿದ್ರು ಅಂತಂದರೆ, ಅವನು ಚೆನ್ನಾಗಿ ಕುಡಿದ್ಬಿಟ್ಟು ಆ ಕೆರೆ ಒಳಗೆ ಇಳಿದಿದ್ದಾನೆ. ಏನಕ್ಕೆ? ಮಧ್ಯದಲ್ಲಿರ್ತಕ್ಕಂಥ ಮೊಟ್ಟೆಗಳನ್ನು ಕದ್ಕೊಂಬಂದು ಏನೋ ಆಮ್ಲೆಟ್ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಕೆರೆ ಒಳಗೆ ಇಳಿದು ಹೋಗಿದ್ದಾನೆ. ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಕಡೆಗೆ ಅವ್ನು ಏನಾಯಿತು, ಕೆರೆ ಪಾಲಾಗ್ಬಿಟ್ಟು ತೀರ್ಕೊಂಡ್ಬಿಟ್ಟ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಏನನ್ನು ಬಿಡಲ್ಲ. ಹಲ್ಲಿಗಳನ್ನು ತಿಂತೀವಿ, ಕಪ್ಪೆಗಳನ್ನು ತಿಂತೀವಿ, ಎಲ್ಲ ಏನನ್ನ ಈ ಕ್ರಿಮಿ ಕೀಟಾದಿಗಳನ್ನೆಲ್ಲ ತಿಂತೀವಿ, ಯಾವುದನ್ನು ಬಿಡೋದಿಲ್ಲ. ಎಲಕಲು, ಬಂದುಕುಕ್ಕಲು, ಅನ್ನಿ ತಿನ್ನೋದೆ, ಚಿಕ್ಕಿನ ಅನ್ನಿ ತಿನ್ನೋದೆ, ಮಾಂಸ ಉಂಟೆ ಚಾಲ ಅಂತ ಅನ್ನಿ ತಿನ್ನೋದೆ. ಆಮೇಲೆ ನೋಡಿ, ಕೆಲವು ಡಾಬಾಗಳನ್ನೆಲ್ಲ ಏನು ಮಾಡ್ತಾರೆ ಅಂದರೆ, ಜಿಂಕೆ ಮಾಂಸ ಇಲ್ಲಿ ಮಾರಲಾಗುತ್ತದೆ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಅಲ್ಲೇನು ಮಾಡ್ತಾರಂತೆ ಗೊತ್ತಾ, ನಾಯಿ ಮಾಂಸ ಅಂತಂದ್ಬಿಟ್ಟು ಜಿಂಕೆ ಮಾಂಸ ಅಂತ ತಿನ್ನಿಸ್ತಾರಂತೆ. ಇವ್ರೇನು ಮಾಡ್ತಾರೆ, ಬೋರ್ಡ್ ನೋಡೋದು ಅದ್ಯಾವುದ್ರಲ್ಲ ಅವ್ನು ಕೋಟಾ ಶ್ರೀನಿವಾಸರಾವ್ ಮಾಡ್ತಾ ಇರ್ತಾನೆ, ಬದನೆಕಾಯಿ ಕಟ್ಕೊಂಡು ವಾಂಗಿಬಾತು ಅಂತ ಬರೀ ಅನ್ನ ತಿಂತಾ ಇರ್ತಾನೆ. ಹಂಗೆ ಇವ್ರು ಜಿಂಕೆ ಮಾಂಸ ಅಂತ ನಾಯಿ ಮಾಂಸನ ತಿನ್ಕೊಂಡು ಬರ್ತಾರೆ. ಹೀಗೆ ಎಷ್ಟೋ ಡಾಬಾಗಳಲ್ಲಿ, ಎಷ್ಟೋ ಇದರಲ್ಲಿ ಮಾಡಬಾರ್ದನ್ನ, ತಿನ್ನಬಾರ್ದನ್ನ, ಈ ಕೊಳ್ತಿರ್ತಕ್ಕಂಥದ್ದನ್ನೆಲ್ಲ ಎಲ್ಲ ತಂದು ಮಾಡಿ ಹಾಕ್ಬಿಡ್ತಾರಂತೆ, ಗೊತ್ತಿಲ್ದಿರೋ ತಿನ್ಕೊಂಡ್ಬಂದ್ಬಿಡ್ತಾ ಇರ್ತಾರೆ. ಹಾಗಾಗಿ ಮಾಂಸಾಹಾರ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಅದರಲ್ಲೂ ಕೂಡ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂತಕ್ಕಂಥದ್ದು ಭಾರಿ ಡೇಂಜರ್, ಕ್ಯಾನ್ಸರ್ಗೆ ಕಾರಣವಾಗಿರ್ತಕ್ಕಂಥದ್ದು ಅಂಥ ಮಾಂಸಾಹಾರ. ನೋಡಿ, ಕೋಳಿಗಳ, ನವಿಲುಗಳ ಮಾಂಸಗಳನ್ನು ಬೇಯಿಸಿ ಅಲ್ಲಿ ಇಟ್ಟಿದ್ರಂತೆ, ಎಲ್ಲ ಪಾತ್ರೆಗಳಲ್ಲಿ ಜೋಡಿಸಿಟ್ಟಿದ್ರಂತೆ. ಅದನ್ನು ಹನುಮಂತ ನೋಡ್ತಾ ಇದ್ದಾನೆ. ನೋಡಿ, ಇದೆಲ್ಲೂ ಕೂಡ ಅಯೋಧ್ಯೆಯಲ್ಲಿ ಹಿಂಗೆ ಮಾಡಿದ್ರು ಅಂತ ವರ್ಣನೆ ಬರಲ್ಲ. ರಾಮಾಯಣದಲ್ಲಿ ಬೇರೆ ರಾಮ ಎಲ್ಲ ಕಡೆನೂ 14 ವರ್ಷ ತಿರ್ಕೊಂಬರ್ತಾನೆ ದಂಡಕಾರಣ್ಯದಲ್ಲಿ. ಎಲ್ಲೂ ಕೂಡ ಈ ಥರದ ಆಹಾರಗಳು, ಶಬರಿ ಹತ್ರಕ್ಕೆ ಬರ್ತಾನೆ, ಹನುಮಂತರ ಹತ್ರಕ್ಕೆ ಬರ್ತಾನೆ, ಎಲ್ಲೂ ಕೂಡ ಇಂಥ ಆಹಾರದ ವರ್ಣನೆಗಳು ಬರಲಿಲ್ಲ ನಮಗೆ ರಾಮಾಯಣದಲ್ಲಿ. ಆದರೆ ಸುಂದರಕಾಂಡದಲ್ಲಿ ರಾವಣನ ಅಂತಃಪುರದಲ್ಲಿ ಬರ್ತಾ ಇದೆ ಅಂತಂದರೆ, ಇದು ರಾಕ್ಷಸಾಹಾರ, ಇದು ತಿನ್ನಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಉಪ್ಪಿನಿಂದ ಸಂಸ್ಕರಿಸಿದ್ದ ಹಂದಿ, ಮುಳ್ಳು ಹಂದಿ, ಖಡ್ಗಮೃಗಗಳ ಮಾಂಸವನ್ನು ಕತ್ತರಿಸಿ ಪಕ್ವ ಮಾಡಿದ್ದ ಕಾಡು ಕೊಕ್ಕರೆ, ಚಕೋರ ಪಕ್ಷಿಗಳ, ಆಡು, ಮೀನುಗಳ ಮಾಂಸವನ್ನು ಸುವರ್ಣಮಯ ಪಾತ್ರೆಗಳಲ್ಲಿ ತಿಂದು ಉಳಿಸಿದ್ದನ್ನು ಮಾರುತಿಯು ಕಂಡನು. ಅರ್ಧಂಬರ್ಧ ತಿಂದ್ಬಿಟ್ಟಿದ್ದಾರೆ ಎಲ್ಲ. ಏನೋ ಪಾರ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಗ್ತಾನೆ ಪಾರ್ಟಿ ಮಾಡ್ಕೊಂಡೆಲ್ಲ ತಿಂದು ಪಾತ್ರೆಗಳನ್ನೆಲ್ಲ ಉಳಿಸ್ಬಿಟ್ಟಿದ್ದಾರೆ. ಅದೆಲ್ಲ ಬಂಗಾರದ ಪಾತ್ರೆಗಳಲ್ಲಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡಿರ್ತೀವಲ್ಲ ಈ ಪಾರ್ಟಿಗಳಿಗೆಲ್ಲ. ಮಾನ ಮುಚ್ಚಿಕೊಳ್ಳಲು ಕೆಲವರಿಗೆ ಬಟ್ಟೆ ಇಲ್ಲ, ಪೂರ್ತಿ ಮೈ ಮುಚ್ಚಲು ಕೆಲವರಿಗೆ ಮನಸ್ಸಿಲ್ಲ. ಆಮೇಲೆ ಅದರಲ್ಲಿ ಏನೋ ಬರುತ್ತೆ, ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ ಅಂತ ಹೇಳ್ಬಿಟ್ಟಂತ. ಏನೋ ಕೆಲವ್ರಿಗೆ ತಿನ್ನೋದಕ್ಕೆ ಆಹಾರನೇ ಇಲ್ಲ, ಕೆಲವರು ಹೆಚ್ಚಾಗಿ ಎಲ್ಲ ಬಿಡ್ತಾರಲ್ಲ ಆಹಾರನ ಅಂತಕ್ಕಂಥ ವರ್ಣನೆ ಬರುತ್ತೆ ಅದರಲ್ಲಿ ಅಲ್ವಾ. ಆಹಾರನ ವೇಸ್ಟ್ ಮಾಡ್ತಕ್ಕಂಥದ್ದು ಎಷ್ಟು ಮಹಾಪಾಪ. ನಾವೆಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾ ಇರ್ತೀವಿ. ಜಬತಕ್ಕ ಮಾನವ ಅನ್ನಕ ನಷ್ಟ ಕರೆಗ, ತಬತಕ್ಕ ಕೋಟಿ ಕೋಟಿ ಜನತಾಕ ಕೈಸಾ ಪೇಟ ಬರೇಗ ಅಂತ ಹೇಳ್ಬಿಟ್ಟು. ಅನ್ನ ನಷ್ಟ ಯಾವತ್ತಿಗೂ ಮಾಡಲೇಬಾರ್ದು. ಅದರಲ್ಲೂ ಅನ್ನ ಇರ್ತಕ್ಕಂಥ ತಟ್ಟೆನಲ್ಲಿ ಕೈ ಯಾವತ್ತಿಗೂ ಕೂಡ
ತೊಳಿಬಾರ್ದು. ನ್ಯಾಯವಾಗಿ ಹೇಳಬೇಕು ಅಂದರೆ ಶಾಸ್ತ್ರಬದ್ಧವಾಗಿ ತಿಂದು ತಟ್ಟಿನಲ್ಲಿ ಕೈಯೇ ತೊಳಿಬಾರ್ದು. ಯಾಕೆಂದರೆ ತಿಂದು ತಟ್ಟೆ ತಾಯಿಗೆ ಸಮಾನ ಅಂತ ಹೇಳ್ತಾರೆ. ಅದರೊಳಗೆ ಕೈಯೇ ತೊಳಿಬಾರ್ದು, ನಾವು ಹೊರಗೋಗಿ ತೊಳಿಬೇಕು. ಆದರೆ ಅದು ಮಾಡೋದೇ ಒಂದು ದೊಡ್ಡ ಪಾಪ. ತಿಂದು ತಟ್ಟೆನಲ್ಲಿ ಕೈ ತೊಳ್ಕೊಳ್ತೀವಿ, ಆಯ್ತು ಏನೋ ಬಿಡುವ ಎಕ್ಸಾಮ್ಷನ್ ಅಂದ್ಕೊಂಡ್ರೆ ಅದರಲ್ಲಿ ಏನೋ ತಿಂತಾ ಇರೋದು ಆ ಅನ್ನ, ಅದರಲ್ಲೆಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂತೀರ, ಜಾಸ್ತಿ ಬಡಿಸ್ಕೊಂಡ್ಬಿಡೋದು, ಬಿಟ್ಬಿಡೋದು, ಅದರೊಳಗೆ ಕೈ ತೊಳೆದು ಬಿಡೋದು. ತಾನು ತಿನ್ನಂಗಲ್ಲ, ಇನ್ನೊಬ್ರು ಕೊಟ್ಟಂಗಲ್ಲ. ನೋಡಿ, ಅನ್ನ ಯಾವತ್ತೂ ಕೂಡ ಹೊಟ್ಟೆಲಿರಬೇಕು, ಇಲ್ಲ ಪಾತ್ರೆಲಿರಬೇಕು. ಅದೆರಡು ಬಿಟ್ಟು ಏನನ್ನ ಕಸದಲ್ಲಿ ಹೋಯ್ತು ಅಂತಂದರೆ ಮಹಾಪಾಪ, ಅನ್ನದೋಷ ಅಂತಕ್ಕಂಥದ್ದು ಉಂಟಾಗುತ್ತೆ. ಹಾಗಾಗಿ ಅನ್ನನ ಯಾವತ್ತಿಗೂ ಕೂಡ ಉಳಿಸಬಾರ್ದು. ಹಾಗಾಗಿ ಅನ್ನ ಯಾವತ್ತಿಗೂ ಕೂಡ ಏನು ಬಳ್ಕೊಂಡು ತಿಂದವರು ಭಾಗ್ಯವಂತರಾಗ್ತಾರೆ ಅಂತ. ತಟ್ಟೆಯನ್ನು ಬಳದು ತಿನ್ಬೇಕಂತ. ತಟ್ಟೆಗೆ ಏನು ಹಾಕಿರ್ತಾರೆ ಏನೂ ಬಿಡ್ದಿರ ಬಳದು ತಿನ್ಬೇಕಂತ. ಯಾರು ಬಳದು ತಿಂದರೆ ಅವ್ರು ಭಾಗ್ಯವಂತರಾಗ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಕೆಲವರು ಹಿರಿಯರೆಲ್ಲ ಏನು ಮಾಡೋರು ಅಂತಂದರೆ ಅದು ಮನೆಗೆ ಅನಿಷ್ಟ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಆಹಾರ ಪದಾರ್ಥಗಳನ್ನು ಎಕ್ಸ್ಟ್ರಾ ಹಾಕಿಸ್ಕೊಂಡು ಬಿಡ್ತಾ ಇರಲಿಲ್ಲ. ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳೋರು, ಎಷ್ಟು ಬೇಕೋ ಅಷ್ಟನ್ನು ತಿನ್ನೋರು. ನಮ್ಗೆ ಹೆಂಗೆ ಅಂತಂದರೆ ಕಣ್ಣು ದೊಡ್ಡದು, ಹೊಟ್ಟೆ ಚಿಕ್ಕದು. ಇಷ್ಟಪಟ್ಟು ಕಣ್ಣು. ಯಾವುದೋ ಒಂದು ಪಾರ್ಟಿಗೆ ಹೋಗ್ಬಿಟ್ಟಿರ್ತೀವಿ, ಯಾವುದೋ ಒಂದು ರಿಸೆಪ್ಷನ್ ಪಾರ್ಟಿಗೆ ಹೋಗ್ಬಿಟ್ಟಿರ್ತೀವಿ, ಮದುವೆ ರಿಸೆಪ್ಷನ್ನು, ಸಿಕ್ಕಾಪಟ್ಟೆ ಇದೆಲ್ಲ ಮಾಡಿಸ್ಬಿಟ್ಟಿರ್ತಾರೆ ಐಟಮ್ಸ್ ಎಲ್ಲ. ಆಸೆ, ಅದು ಹಾಕು, ಇದು ಹಾಕು, ತಟ್ಟೆ ತುಂಬ ಹಾಕು ಅಂತೇಳ್ಬಿಟ್ಟು ಎಲ್ಲ ಹಾಕಿಸ್ಕೊಂಡು ಕಡೆ ಹೊಟ್ಟೆ ಇರಲ್ಲ ತಿನ್ನೋದಕ್ಕೆ. ಅಲ್ಲೊಂದು ಬೆರಳು, ಇಲ್ಲೊಂದು ಬೆರಳು ಹಿಂಗೆ ಟೈಪ್ ಮಾಡ್ದಂಗೆ ಹಂಗಂಗೆ ಅಂದ್ಬಿಟ್ಟು ಎತ್ಕೊಂಡು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಟೆಸ್ಟಿಂಗ್ ಇದಂಗಿದೆ ಅದಂಗಿದೆ ಅಂತ. ತಿರುಗಿ ಏನು ಗೊತ್ತಾ, ಅನ್ನಂ ನನಿಂದ್ಯಾ ತದ್ವ್ರತಂ ಅಂತ ಹೇಳುತ್ತೆ ವೇದ. ತೈತ್ರಿಯ ಉಪನಿಷತ್ನಲ್ಲಿ ಹೇಳುತ್ತೆ ಅನ್ನಂ ನನಿಂದ್ಯಾ ತದ್ವ್ರತಂ ಅಂತ. ತಿಂದ ಅನ್ನನ್ನು ಯಾವತ್ತಿಗೂ ಕೂಡ ಆಡ್ಕೋಬಾರ್ದು, ನಿಂದಿಸಬಾರ್ದು ಅಂತೇಳಿ ಏನು ಮಾಡ್ತಾರೆ, ಚೆನ್ನಾಗಿ ತಿನ್ಕೊಂಬಂದ್ಬಿಡೋದು. ಹೊಟ್ಟೆ ಉರಿದೋಗಿರುತ್ತೆ. ಅಯ್ಯೋ ಎಷ್ಟೊಂದು ಬಂಗಾರ ಹಾಕ್ಬಿಟ್ಟಿದ್ದಾನೆ, ಆ ಹುಡುಗನ ಮೇಲೆ ಹುಡುಗಿ ಮೇಲೆ ಎಲ್ಲ ಎಷ್ಟೊಂದು ಬಂಗಾರ ಹಾಕ್ಬಿಟ್ಟಿದ್ದಾನೆ, ಎಷ್ಟು ದೊಡ್ಡ ಚೌಲ್ಟ್ರಿನಲ್ಲಿ ಮದುವೆ ಮಾಡಿಬಿಟ್ಟ, ಎಂಥ ಒಳ್ಳೆ ಗ್ರ್ಯಾಂಡಾಗಿ ಮದುವೆ ಮಾಡಿಬಿಟ್ಟ, ಎಷ್ಟು ಜನ ಸೇರಿಬಿಟ್ಟಿದ್ರು, ಶುರುವಾಗ್ಬಿಡುತ್ತೆ ಒಳಗಡೆ ತಳಮಳ ಅಂತಕ್ಕಂಥದ್ದು. ಏನೋ ಒಂದು ಮಾಡಬೇಕಲ್ಲ, ಎಲ್ಲೂ ಸಿಗೋದಿಲ್ಲ ನಿಂದೆ ಹಾಕೋದಕ್ಕೆ. ತಗೋ, ಅದೇನು ಅಡುಗೆ ಅದು ಮಾಡಿಸಿದ್ದ, ಅವ್ರು ಯಾರು ಅಡುಗೆ ಅವ್ರು ಚೆನ್ನಾಗೇ ಮಾಡಿಸಿರ್ಲಿಲ್ಲ, ಟೇಸ್ಟೇ ಇರಲಿಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಅದೇನು ಆ ಥರ ಈ ಥರ ಅಂದರೆ ತಿಂದ ಅನ್ನನ ಆಡ್ಕೊಂಡ್ರೆ ಅದು ಕೂಡ ಮಹಾಪಾಪ. ಅನ್ನಂ ನನಿಂದ್ಯಾ ತದ್ವ್ರತಂ ಅಂತೇಳ್ಬಿಟ್ಟು ಅಂತ ವೇದ ಹೇಳ್ತಕ್ಕಂಥದ್ದು. ಹಂಗಾಗಿ ತಿಂದ ಅನ್ನನ ಆಡ್ಕೋಬಾರ್ದು. ಆಮೇಲೆ ಹಾಕಿಸ್ಕೊಂಡಿರ್ತಕ್ಕಂಥ ಪದಾರ್ಥನ ಉಳಿಸ್ಬಾರ್ದು, ಬಿಸಾಕಬಾರ್ದು. ಹಂಗಾಗಿ ಅದನ್ನು ನಾವು ಕಲಿಬೇಕು. ಅದು ಯಾವತ್ತನ್ನು ನಮ್ಮಲ್ಲೇನೋ ಆ ಥರದ ದೋಷಗಳಿದ್ರೆ ರಾಕ್ಷಸಿ ಪ್ರವೃತ್ತಿ, ಅದು ಅಂದರೆ ರಾಕ್ಷಸ ಗುಣ, ಅದು ದೈವಾಪಚಾರ ಅದು. ಹಂಗಾಗಿ ಅನ್ನ ದೇವರ ಮುಂದೆ ಇನ್ನೂ ದೇವರ ಕಾಣೆ ಅಂತ ಹೇಳ್ಬಿಟ್ಟಂತ. ಅನ್ನದೇವರಿಗೆ ಭೇದನೇ ಇಲ್ಲ, ಅನ್ನದೇವರ ಮುಂದೆ ಇನ್ನೂ ದೇವರ ಕಾಣೆ ಅಂತ. ರೈತರು ಎಷ್ಟು ಕಷ್ಟಪಟ್ಟು ಆ ಹೊಲಗಳಲ್ಲಿ ಬಿಸಿಲು, ಮಳೆ, ಗಾಳಿ, ಚಳಿ ಅಂದಿರ ಅವರು ಆ ಹಾವುಗಳಿಗೆ, ಆ ಕ್ರಿಮಿ ಕೀಟಾದಿಗಳನ್ನು ಲೆಕ್ಕ ಮಾಡಿದಿರ ಹಗಲು ರಾತ್ರಿ ಕಾವಲು ಕಾದು ನೀರು ಕಟ್ಟು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ತಮ್ಮ ಶ್ರಮನ ಅಲ್ಲಿ ಇದು ಮಾಡ್ತಾರೆ. ಅಷ್ಟು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಅನ್ನ ಒಂದೊಂದು ಅಗಳಿಗೆ ಅದರದ್ದೇ ಆಗಿರತಕ್ಕಂಥ ಬೆಲೆ ಇರುತ್ತೆ. ಅದನ್ನು ಅಕಲಾಯವಾಗಿ ನಾವೇನನ್ನು ವ್ಯರ್ಥ ಮಾಡಿದ್ದೀವಿ ಅಂತಂದರೆ ಅದು ದೈವಾಪಚಾರ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅದನ್ನೇ ಹೇಳ್ತಾ ಇದ್ದಾರೆ, ಚೆನ್ನಾಗಿ ತಿಂದು ಆ ಬಂಗಾರ ತಟ್ಟೆಗಳಲ್ಲಿ ಎಲ್ಲ ಉಳಿಸ್ಬಿಟ್ಟಿದ್ರಂತೆ. ನೋಡಿ, ಅವ್ರು ಉಳಿಸಿರ್ತಕ್ಕಂಥ ಪದಾರ್ಥಗಳಲ್ಲಿ ಅಕ್ಕಿ, ಗೋಧಿ, ರಾಗಿ ಅಂತೇನು ವರ್ಣನೆ ಮಾಡ್ತಾ ಇಲ್ಲ. ಅವರು ತಿಂದು ಮಿಕ್ಸಿರ್ತಕ್ಕಂಥ ಪದಾರ್ಥಗಳೆಲ್ಲ ಕೂಡ ರಾಕ್ಷಸ ಆಹಾರನೇ. ಏನೋ ಚೆನ್ನಾಗಿ ಉಪ್ಪಿನಿಂದ ಸಂಸ್ಕರಿಸಿದ್ದ, ಉಪ್ಪು ಹಾಕಿ ಚೆನ್ನಾಗಿ ನೋಡಿದ್ರಲ್ಲ ಮೀನುಗಳನ್ನ, ಅದನ್ನೆಲ್ಲ ಉಪ್ಪು ಹಾಕ್ಬಿಟ್ಟು ಫ್ರೈ. ಅದು ನಮ್ಗೆ ಗೊತ್ತಾಗಲ್ಲ ಬಿಡಿ. ರೋಸ್ಟ್ చేసిండే ಇದು. ಆಮೇಲೆ ಉಪ್ಪು ಹಾಕಿ ಒಣಗಿಸಿರ್ತಾರೆ ಕೆಲವನ್ನೆಲ್ಲ. ಆ ಥರದ ಪದಾರ್ಥಗಳನ್ನ ಮುಳ್ಳು ಹಂದಿನೂ ಬಿಡಲ್ವಂತ. ಅವನು ಹುಟ್ಟುತ್ತಾ ಬ್ರಾಹ್ಮಣ, ಆದರೆ ವೃತ್ತಿಪರನಾಗಿ ಅವನು ರಾಕ್ಷಸ, ಕ್ಷತ್ರಿಯ. ನಾವು ಜಾತಿಯಿಂದ ಅಂದರೆ ಹುಟ್ಟಿನಿಂದ ನಾವು ಜಾತಿನ ಅಳಿಬಾರ್ದು ಯಾವತ್ತೂ ಕೂಡ. ಹುಟ್ಟಿನಿಂದ ನಾವು ಯಾವತ್ತೂ ಕೂಡ ಜಾತಿನ ಅಳಿಬಾರ್ದು. ರಾವಣ ಬ್ರಾಹ್ಮಣನಾಗಿ ಹುಟ್ಟಿರ್ಬೋದು, ಆದರೆ ಬ್ರಾಹ್ಮಣನಿಗೆ ತಕ್ಕದಾಗಿರ್ತಕ್ಕಂಥ ಯಾವುದೇ ಈ ವ್ಯವಹಾರಗಳನ್ನು ಆತ ಇಟ್ಟುಕೊಂಡಿರಲಿಲ್ಲ. ವ್ಯಭಿಚಾರ ಮಾಡ್ತಾ ಇದ್ದ. ಆಮೇಲೆ ಏನಂತಾರೆ ವಿಚ್ಚಲು ವಿಡಿತನ ಅಂತ ಹೇಳ್ತಾರಲ್ಲ, ಸ್ವಚ್ಛಂದವಾಗಿ ಅವನು ವ್ಯವಹಾರ ಮಾಡ್ತಾ ಇದ್ದ. ಆಮೇಲೆ ಆಹಾರ ನಿಯಮಗಳಿರಲಿಲ್ಲ. ಆಮೇಲೆ ಅವನ ರಾಜ್ಯಭಾರದಲ್ಲಿ ಅವನು ಅನುಸರಿಸ್ತಾ ಇರತಕ್ಕಂಥ ಆ ರಾಜಕೀಯದಲ್ಲಿ ಒಂದು ನೀತಿ ನಿಯಮ ಅಂತಕ್ಕಂಥದ್ದು ಯಾವುದೂ ಇರಲಿಲ್ಲ. ಅದಕ್ಕೆ ನೋಡಿ, ಮಂಡೋದರಿನೂ ಮಹಾಪತಿವ್ರತೆ. ಹೌದಾ, ನಾವು ಲಾಸ್ಟು ಇದರಲ್ಲೇ ಪ್ರವಚನದಲ್ಲೇ ಹೇಳ್ಕೊಂಡ್ವಿ. ಮಂಡೋದರಿನೂ ಮಹಾಪತಿವ್ರತೆ, ಸೀತೆಯೂ ಮಹಾಪತಿವ್ರತೆ. ಆದರೆ ರಾಮ ಸೀತೆಯನ್ನು ಒಂದು ಕಡೆ ಇಟ್ಟು ನಾವು ಪೂಜೆ ಮಾಡ್ತೀವಿ, ಗೌರವಿಸ್ತೀವಿ. ಯಾಕೆ? ರಾಮನಿಂದ ಸೀತೆಗೆ ಅಷ್ಟು ಗೌರವ. ಮಂಡೋದರಿ ಅಷ್ಟು ಮಹಾಪತಿವ್ರತೆ ಆಗಿದ್ರು ಕೂಡ ರಾವಣನನ್ನು ಮಂಡೋದರಿಯನ್ನು ಇಟ್ಟು ಎಲ್ಲೂ ಕೂಡ ಪೂಜೆ ಮಾಡೋದಿಲ್ಲ. ಯಾಕೆಂದರೆ ಮಂಡೋದರಿ ಸೀತೆಯಷ್ಟೇ ಮಹಾಪತಿವ್ರತೆ. ಆದರೆ ಅವಳ ಗಂಡ
ಅವನು ದುಷ್ಟನಾಗಿದ್ದ. ಹಂಗಾಗಿ ಅವಳಿಗೆ ಅಂದರೆ ಹೆಂಗಸಿಗೆ ಬೆಲೆ ಬರ್ತಕ್ಕಂಥದ್ದು ಯಾರಿಂದ? ಗಂಡನಿಂದ ಹೆಣ್ಣಿಗೆ ಬೆಳೆ. ಹೆಂಗಸಿಗೆ ಒಳ್ಳೆ ಬೆಲೆ ಬರಬೇಕು ಅಂದರೆ ಗಂಡನನ್ನು ನಾವು ಆದಷ್ಟು ಧರ್ಮ ಮಾರ್ಗದಲ್ಲಿ ನಡಿ ಅಂತ ಬಿಟ್ಟು ಪ್ರಚೋದಿಸಬೇಕು. ರೀ, ಆ ಪಕ್ಕದ ಮನೆಯವ್ರು ನೋಡ್ರಿ ಫ್ರಿಡ್ಜ್ ತಂದಿದ್ದಾರೆ, ಅವ್ರು ಯಾವುದೋ ಫ್ಲ್ಯಾಟ್ ಟಿ ವಿ ತಂದಿದ್ದಾರೆ, ನೀವು ಇದ್ದೀರಾ, ಲಂಚ ತೊಗೋಬಾರ್ದಾ? ಲಂಚ ತೊಗೊಂಡು ತಿಂಗಳಿಗೊಂದೊಂದು ಏನೋ ಐಟಮ್ ತರಬಾರ್ದಾ? ನಾವು ಕೂಡ ಅದೇನದು EMI ಕಟ್ಬಿಟ್ಟು ತಂದ್ಕೋಬಾರ್ದಾ? ಅವ್ರ ಥರನೇ ನಾವು ಇರಬಾರ್ದಾ ಅಂತ ಹೇಳ್ಬಿಟ್ಟು ಹಿಂಗೆ ಗಂಡನಿಗೆ ಪ್ರಚೋದನೆ ಮಾಡಬಾರ್ದು ಹೆಂಗಸು. ಏನು ಹೇಳಬೇಕು ಅಂತಂದರೆ ಮನೆಗೆ ಬಂದ ತಕ್ಷಣ ಗಂಡನನ್ನು ಕೇಳಬೇಕು, ಎಲ್ಲಿಂದ ಬಂತು, ಎಲ್ಲಿಂದ ತಂದ್ರಿ, ಇದು ಎಲ್ಲಿ ತಂದ್ರಿ, ಹೆಂಗೆ ಬಂತು ಅಂತಕ್ಕಂಥ ಪ್ರಶ್ನೆಯನ್ನು ಹೆಂಡತಿ ಮಾಡೋದಕ್ಕೆ ಶುರು ಮಾಡಿದ್ರೆ ಗಂಡ ಭಯ ಬೀಳ್ತಾನೆ. ಮನೆಯಲ್ಲಿ ಹೆಂಡತಿ ಕೇಳ್ತಾಳೆ ಅಂತ ಹೇಳ್ಬಿಟ್ಟು ಧರ್ಮಮಯವಾಗಿರ್ತಕ್ಕಂಥ ಜೀವನವನ್ನು ಯಾವ ಗಂಡ ನಡೆಸ್ತಾ ಇದ್ದಾನೆ ಅವನ ಹೆಂಡತಿಗೆ ಒಳ್ಳೆ ಬೆಲೆ ಇರುತ್ತೆ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಕ್ಷಮಿಸಿ ಇದನ್ನ ಇಲ್ಲಿ ಹೇಳ್ತಾ ಇರೋದಕ್ಕೆ, ಕಳ್ಳನ ಹೆಂಡತಿ ಯಾವತ್ತಿದ್ರು ಹಂಗಾಗಿ ಯಾವತ್ತಿಗೂ ಕೂಡ ಗಂಡಂದ್ರೆ ಹೆಂಗೆ ನಡ್ಕೊಂಡ್ರೆ ಹೆಂಗಸರಿಗೆ ಅಷ್ಟು ಬೆಲೆ. ಹಾಗಾಗಿ ಹೆಂಗಸರು ಏನು ಮಾಡಬೇಕು, ಗಂಡಂದ್ರಿಗೆ ಬೆಲೆ ಬರಬೇಕು ಅಂತಂದರೆ, ಅಲ್ಲ ತಮಗೆ ಬೆಲೆ ಬರಬೇಕು ಅಂದರೆ ಗಂಡಂದ್ರು ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಚೋದಿಸ್ಬೇಕು. ಹಾಗಾಗಿ ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ, ಹಂದಿ, ಮುಳ್ಳು ಹಂದಿ, ಖಡ್ಗಮೃಗಗಳು ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏಕಶೃಂಗಿ ಅಂತ ಕರೀತಾರೆ ಖಡ್ಗಮೃಗಗಳನ್ನು. ಅದು ದೈವತ ಪ್ರಾಣಿ ಅಂತ ಹೇಳ್ಬಿಟ್ಟು ಅಂತ ನಾವು ಹೆಂಗೆ ನಂದಿ, ಗೋವು ಇವುಗಳೆಲ್ಲ ಕೂಡ ಪವಿತ್ರವಾಗಿರ್ತಕ್ಕಂಥ ಪ್ರಾಣಿಗಳು ಅಂತ ಭಾವಿಸ್ತೀವೋ, ಅದೇ ಥರನೇ ಖಡ್ಗಮೃಗ ಕೂಡ ಅದನ್ನು ಏಕಶೃಂಗಿ ಅಂತ ಹೇಳ್ಬಿಟ್ಟು ವೇದ ಕಾಲದಲ್ಲಿ ಬಹಳ ಗೌರವದಿಂದ ಕಾಣ್ತಾ ಇದ್ರು. ಅಂತಹ ಒಂದು ಪ್ರಾಣಿಗಳನ್ನು, ಅಪೂಜ್ಯವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಏನು ಮಾಡ್ತಾ ಇದ್ರು, ಇಲ್ಲಿ ಕಡಿದು ತಿಂತಾ ಇದ್ರು. ಅಂದರೆ ಪೂಜ್ಯವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಕಡಿದು ತಿಂತಕ್ಕಂಥದ್ದು ಯಾವ ಗುಣ? ರಾಕ್ಷಸ ಗುಣ, ಅಸುರಿ ಗುಣ. ಅದನ್ನು ಯಾರು ಮಾಡ್ತಾ ಇದ್ದಾರೆ, ಅಲ್ಲಿ ರಾಕ್ಷಸ ಪ್ರವೃತ್ತಿ ಇದೆ ಅಂತ. ಆಮೇಲೆ ಕತ್ತರಿಸಿ ಪಕ್ವ ಮಾಡಿದ್ದ ಕಾಡು ಕೊಕ್ಕರೆ, ಪಾಪ ಆ ಕೊಕ್ಕರೆನೂ ಬಿಡಲಿಲ್ಲ. ಅದು ಎಂಥ ಎಲ್ಲೋ ಕೆರೆಗಳಲ್ಲಿ ಬಾವಿಗಳಲ್ಲಿ ಮೀನು ಹುಳುಗಳನ್ನ ಹಿಡ್ಕೊಂಡು ತಿಂತಕ್ಕಂಥದ್ದು, ಅದನ್ನೂ ಬಿಡಲಿಲ್ಲ, ಬಡದು ಬಾಯಿಗೆ ಹಾಕ್ಕೊಂಡ್ರು. ಕಾಡು ಕೊಕ್ಕರೆ, ಚಕೋರ, ಎಂಥ ಮುದ್ದಾಗಿರ್ತಕ್ಕಂಥ ಪ್ರಾಣಿಗಳವೆಲ್ಲ ಕೂಡ. ಚಕೋರ ಪಕ್ಷಿಗಳು ಅದು ಜಾತಕ ಪಕ್ಷಿಗಳು ಅಂತ ಹೇಳ್ಬಿಟ್ಟು ಅಂತ ನಮಗೆ ಒಳ್ಳೆಯದು ಕೆಟ್ಟದ್ದು ಹೇಳ್ತಕ್ಕಂಥ ಪಕ್ಷಿಗಳದು. ಅಂಥ ಚಕೋರ ಪಕ್ಷಿಗಳನ್ನೂ ಬಿಡಲಿಲ್ಲ, ಅದನ್ನು ಬೇಯಿಸಿಟ್ಕೊಂಡಿದ್ದಾರೆ ಅಲ್ಲಿ ತಿನ್ನೋದಕ್ಕೆ. ಆಮೇಲೆ ಆಡು, ಅಜಾಪುತ್ರಂ ಬಲಿಂ ದದ್ಯಾತ್ ದೈವೋ ದುರ್ಬಲ ಘಾತಕ ಅಂತ ಹೇಳ್ಬಿಟ್ಟು ಅಂತ ಒಂದು ಇದಿದೆ, ಏನು ಶುಭಾಷಿತ ಇದೆ. ಅದೇನು ಅಂದರೆ ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೈವೋ ದುರ್ಬಲ ಘಾತಕ ಅಂತ. ದೇವ್ರಿಗೆ ಯಾರಾದರೂ ತೊಗೊಂಡೋಗ್ಬಿಟ್ಟು ಆನೆಯನ್ನ, ಸಿಂಹನ್ನ, ಹುಲಿಯನ್ನ ಬಲಿ ಕೊಟ್ಟಿದ್ದೆಲ್ಲ ನೋಡಿದ್ದೀರಾ? ಕೊಡಲ್ಲ. ಅಜಾಪುತ್ರ ಅಂತಂದರೆ ಮೇಕೆ ಮರಿನೇ ತೊಗೊಂಡೋಗಿ ಬಲಿ ಕೊಡ್ತಾರೆ ಹೊರತಾಗಿ ಯಾರು ಹುಲಿನ ತೊಗೊಂಡ್ಬಂದು ಶ್ರೇಷ್ಠನಂತೆ, ಹುಲಿನ ಕಡಿದ್ರೆ ಶ್ರೇಷ್ಠನಂತೆ, ಸಿಂಹನ ಕಡಿದ್ರೆ ಶ್ರೇಷ್ಠನಂತೆ ಯಾರು ತಂದು ಬಲಿ ಕೊಡೋದಿಲ್ಲ. ಕಡಿತಕ್ಕಂಥದ್ದೇನು ಅಜಾಪುತ್ರ ಅಂದರೆ ಮೇಕೆ ಮರಿನೇ ಕಡಿತಾರೆ. ಹಾಗಾಗಿ ಸಾಧುಗಳು ಅಂತಂದರೆ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಒಂದು ಕೀಳು ಮಟ್ಟದ ಭಾವನೆ. ಅಂದರೆ ಬಿಡೋ ಅವ್ನು ಹೆಂಗಾಳ, ಅಯ್ಯೋ ಅವ್ನು ಬಿಡಪ್ಪ ಹಸರಾವನಂತ ಅವನು ಅಂತ. ಕೆಲವ್ರು ಏನು ಮಾಡ್ತಾರೆ, ಹಸರಾವನಂತ ಅವನು ಅಂತ ಹೇಳ್ತಾರೆ, ಇನ್ನೊಂದು ಥರದಲ್ಲಿ ಅವ್ರಿಗೆ ಹಿಂಸೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ತಪ್ಪು ಅಂತ ಹೇಳ್ಬಿಟ್ಟು ಅಂತ. ಆಡು, ಮೀನುಗಳ ಮಾಂಸವನ್ನು ಸುವರ್ಣಮಯ ಪಾತ್ರೆಗಳಲ್ಲಿ ಚೆನ್ನಾಗಿ ತಿಂದು ಪಾರ್ಟಿ ಮಾಡಿ, ಚೆನ್ನಾಗಿ ಕುಡಿದು ತಿಂದು ಪಾರ್ಟಿ ಮಾಡಿ ಉಳಿಸಿದ್ರಂತೆ ಎಲ್ಲ ಕೂಡ. ಪಾತ್ರೆಗಳಲ್ಲೆಲ್ಲ ಅಲ್ಪ ಎಲ್ಲ ಉಳಿಸಿದ್ದನ್ನು ಹನುಮಂತ ನೋಡ್ಕೊತ ಬರ್ತಾ ಇದ್ದಾನೆ. ಇಷ್ಟೇ ಅಲ್ವಂತೆ, ದ್ರಾಕ್ಷಿ, ದಾಳಿಂಬೆ ರಸಗಳನ್ನು ನೋಡಿ, ಆವಾಗ ಎಷ್ಟು ಟೆಕ್ನಾಲಜಿ ಇತ್ತು ಅಂತ, ಎಷ್ಟೆಲ್ಲ ನಾಲೆಡ್ಜ್ ಇತ್ತು ಅಂತ. ಅಂದರೆ ಪಾಕಶಾಸ್ತ್ರ ಎಷ್ಟು ಚೆನ್ನಾಗಿ ತಿಳಿದಿತ್ತು ರಾವಣನ ಅಂತಃಪುರದಲ್ಲಿ ಅಂತ ಹೇಳ್ಬಿಟ್ಟು. ದ್ರಾಕ್ಷಿ, ದಾಳಿಂಬೆ ರಸಗಳನ್ನು, ಕಷಾಯಗಳನ್ನು, ಬೇರೆ ಬೇರೆ ಕಷಾಯಗಳಂತೆ. ಯಾವ್ಯಾವುದೋ ಕಷಾಯ ನಾವೆಲ್ಲ ಇವಾಗ ಮಾಡ್ಕೊಂಡು ಕುಡಿತೀವಲ್ಲ, ಸೊಗದೆ ಬೇರಿನ ಶರಬತ್ತು, ನನ್ನಾರಿ, ಇವೆಲ್ಲ ಕೂಡ ಈ ಥರದ ಕಷಾಯಗಳು. ಟೀ, ಕಾಫಿ ಇವೆಲ್ಲ ಕೂಡ ಕಷಾಯಗಳೇ. ಈ ಥರ ನಾನಾ ವಿಧವಾಗಿರ್ತಕ್ಕಂಥ ಕಷಾಯಗಳು, ಹುಳಿ ಮತ್ತು ಉಪ್ಪು ಪ್ರಧಾನವಾಗಿರುವ ಅನೇಕ ರಸಯುಕ್ತವಾಗಿರ್ತಕ್ಕಂಥ ತೊಕ್ಕು, ಉಪ್ಪಿನಕಾಯಿ ಇತ್ಯಾದಿಗಳನ್ನು ಹನುಮಂತನು ಅಲ್ಲಿ ಕಂಡನು. ತೊಕ್ಕು, ಉಪ್ಪಿನಕಾಯಿ, ಇವಾಗ ನಿಮಗೆಲ್ಲ ಡೌಟ್ ಬಂತು, ತೊಕ್ಕು ಉಪ್ಪಿನಕಾಯಿ ನಾವು ತಿನ್ನಬೇಕಾ ಬೇಡವಾ? ಯಾಕೆಂದರೆ ಅದು ರಾಕ್ಷಸ ಆಹಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ತೊಕ್ಕು, ಉಪ್ಪನ್ನು ಹೆಚ್ಚಾಗಿ ಸೇರಿಸಿ ಮಾಡಿರ್ತಕ್ಕಂಥ ತೊಕ್ಕು, ಉಪ್ಪಿನಕಾಯಿ ಈ ಥರದ್ದು ಏನೇನು ಪದಾರ್ಥಗಳಿರುತ್ತೆ ಅವೆಲ್ಲ ಕೂಡ ರಾಕ್ಷಸ ಆಹಾರ. ಯಾಕೆಂದರೆ ಹುಳಿ ಮತ್ತು ಉಪ್ಪು ಪ್ರಧಾನವಾಗಿರುವ ಅನೇಕ ರಸಯುಕ್ತ ಲೇಖ್ಯಗಳು. ಭಗವಂತ ಏನು ಹೇಳ್ತಾನೆ, ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಹೇಳ್ತಾನೆ ಏನಂತ, ಅತಿ ಕಟುವಾಗಿರ್ತಕ್ಕಂಥದ್ದು, ಅತಿ ಖಾರವಾಗಿರ್ತಕ್ಕಂಥದ್ದು, ಹುಳಿಯಾಗಿರ್ತಕ್ಕಂಥದ್ದು, ಉಪ್ಪಾಗಿರ್ತಕ್ಕಂಥ, ತುಂಬ ಬಿಸಿಯಾಗಿರ್ತಕ್ಕಂಥ ಪದಾರ್ಥ, ಅದೇ ಥರನೇ ತಣ್ಣಗಾಗಿ ಅಳಿಸ್ತಾ ಇರ್ತಕ್ಕಂಥ ಆಹಾರ, ಇವೆಲ್ಲ ಕೂಡ ರಾಜಸಿಕ ತಾಮಸಿಕ ಆಹಾರಗಳು. ಇದನ್ನು ನಾವು ಸೇವಿಸಬಾರ್ದು, ಆದಷ್ಟು ತಿನ್ನಬಾರ್ದು. ಕೆಲವ್ರಿಗೆ ಹೆಂಗೆ ಅಂತಂದರೆ ಉಪ್ಪಿನಕಾಯಿ, ಕೆಲವರು ಏನೋ ಪಚ್ಚಡಿ ಸುಬ್ಬನ್ನ
ಊರ್ಗಾಯಿ ಅಪ್ಪನ್ನ ಆಮೇಲೆ ಇನ್ನೊಂದೇನೋ ಹೇಳ್ತಾರೆ, ಏನೋ ಪುಡಿ ತಿಪ್ಪನ್ನ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಕೆಲವ್ರಿಗೆ ಹೆಂಗೆ ಅಂತಾರೆ, ಏನೋ ಒಂದು ಪುಡಿ ಇರಬೇಕು ಊಟ ಮಾಡಬೇಕು ಅಂತ, ಕೆಲವ್ರಿಗೆ ಪಚಡಿಗಳಿರಬೇಕು, ಇಲ್ಲರೆ 4 ಮುದ್ದು ತೆಗೆದು ಅಂತ ಹೇಳ್ತಾರೆ, ಕೆಲವ್ರಿಗೆ ಉಪ್ಪಿನಕಾಯಿಗಳಿರಬೇಕು. ಅಂದರೆ ಇದು ಅಡಿಕ್ಷನ್. ಇದು ಹೆಂಗೆ ನಾವು ಸಿಗರೇಟು ಬೀಡಿಗಳಿಗೆ ಅಡಿಕ್ಷನ್ ಆಗಿರ್ತೀವಿ, ಅದೇ ಥರನೇ ಉಪ್ಪಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳಿಗೆ ಅಡಿಕ್ಷನ್ ಆಗ್ತಕ್ಕಂಥದ್ದು ರಾಕ್ಷಸ ಒಂದು ಗುಣ ಅದು. ಹಾಗಾಗಿ ನಾವು ಯಾವತ್ತೂ ಕೂಡ ಅತಿ ಉಪ್ಪು, ಅತಿ ಖಾರ, ಅತಿ ಹುಳಿ, ಅತಿ ಬಿಸಿ ಇವೆಲ್ಲ ಕೂಡ ವರ್ಜಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇರತಕ್ಕಂಥ ನೀತಿ. ಹಾಗಾಗಿ ನಾವು ಅಡಿಕ್ಷನ್ ಅಂತಕ್ಕಂಥದ್ದು ಇವೆ. ಏನೋ ಯಾವಾಗ ಒಂದ್ಸಲಿ ಉಪ್ಪಿನಕಾಯಿ ಬಡಿಸಿದ್ರೆ ತಿಂದರೆ ಓಕೆ, ಅದೇ ಕಸವಾಗಿ ಅದು ಇಲ್ಲದೇ ಇದ್ದಿದ್ದು ನಾನು ಊಟನೇ ಮಾಡಲ್ಲ, ನಂಗೆ ಅದು ಬೇಕೇ ಬೇಕು, ಅದು ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ಅಂತಂದರೆ ನೀನು ರಾಕ್ಷಸ, ನೀನಲ್ಲಿ ರಾಕ್ಷಸ ಗುಣ ಇದೆ ಅಂತ ಅದರ ಅರ್ಥ. ಹಾಗಾಗಿ ಅದನ್ನು ಬಿಡಬೇಕು ಅಂತಕ್ಕಂಥದ್ದು ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹುಳಿ ಮತ್ತು ಉಪ್ಪು ಪ್ರಧಾನವಾಗಿರುವ ಅನೇಕ ರಸಯುಕ್ತ ಲೇಖ್ಯಗಳನ್ನು, ತೊಕ್ಕು, ಉಪ್ಪಿನಕಾಯಿ ಇತ್ಯಾದಿಗಳನ್ನು, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಅಮೂಲ್ಯ ಹಾರಗಳನ್ನು, ಕಾಲಂದುವೆ ಗಮಗಮಿಸುವ ನಾನಾ ವಿಧ ಭಕ್ಷ್ಯಗಳನ್ನು, ರಾಶಿ ರಾಶಿಯಾಗಿದ್ದ ಮಾಂಸ ಭಕ್ಷ್ಯಗಳಿಂದಲೂ ಆ ಅಂತಃಪುರ ತುಂಬಿದ್ದುದನ್ನು ಹನುಮಂತನು ನೋಡಿದನು. ನೋಡಿ, ಆಹಾರಕ್ಕೆ ಯಾವತ್ತಿಗೂ ಕೂಡ ಅಮರ್ಯಾದೆ ಮಾಡಬಾರ್ದು. ಅಂದರೆ ಆಹಾರನ ಎಲ್ಲಿಡಬೇಕೋ ಅಲ್ಲಿಡಬೇಕು. ಮನೆಯಲ್ಲಿ ಕೆಲವ್ರು ಮನೆಗಳಿಗೆ ಹೋದರೆ ನೋಡಿರ್ತೀವಿ, ಎಲ್ಲಂದ್ರಲ್ಲೇ ತಿನ್ನೋ ಪದಾರ್ಥಗಳು ಬಿಸಾಕಿರ್ತಾರೆ, ಅದಕ್ಕೆ ಸಂಸ್ಕರಿಸಿ ಕ್ಲೀನಾಗಿ ಎತ್ತಿಟ್ಕೊಂಡಿರೋದಿಲ್ಲ. ಇವೆಲ್ಲ ಕೂಡ ರಾಕ್ಷಸ ಗುಣಗಳು, ಅವನ್ನೆಲ್ಲ ಬಿಡಬೇಕು ಅಂತಕ್ಕಂಥದ್ದು. ಇದನ್ನೆಲ್ಲ ಹನುಮಂತ ನೋಡ್ತಾ ನೋಡ್ತಾ ಮುಂದೆ ಬರ್ತಾ ಇದ್ದಾನೆ. ಉತ್ತಮವಾದ ರುಚಿಕರವಾದ ಸಹಜ ಮದ್ಯಗಳನ್ನೂ ಮಾರುತಿಯು ಅಲ್ಲಿ ಕಂಡನು. ಸಹಜ ಮದ್ಯ ಅಂತಂದರೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಮದ್ಯಗಳು ಯಾವ್ಯಾವುದು? ಈಚಲ ಮದ್ಯ, ತೆಂಗು ಮದ್ಯ, ತಾಳೆ ಮದ್ಯ ಹಾಗೂ ಬಟ್ಟಿ ಇಳಿಸಿದ ಮದ್ಯಗಳು. ಇವೆಲ್ಲದು ಕೂಡ ಅಲ್ಲಲ್ಲಿ ಪೀಪಾಯಿಗಳು ಇಟ್ಬಿಟ್ಟಿದಾರಂತೆ. ಯಾರು ಯಾವಾಗ ಬೇಕಾದ್ರೂ ಹಾಕ್ಕೊಂಡು ಕುಡಿಬೋದು, ಆ ಥರ ಇಟ್ಬಿಟ್ಟಿದಾರಂತೆ. ಹಾಗೂ ಕೃತ್ರಿಮ ಪಾನೀಯಗಳು, ಸಕ್ಕರೆ, ಚೂರ್ಣ, ಜೇನುತುಪ್ಪಗಳನ್ನು ಬಳಸಿ ತಯಾರಿಸಿದ ಕೃತ್ರಿಮ ಪಾನೀಯಗಳನ್ನು ನಾನಾ ವಿಧ ಪದಾರ್ಥಗಳಿಂದ ಪ್ರಕಾಶಮಯವಾಗಿ ಆ ಅಂತಃಪುರವು ತುಂಬಿದ್ದುದನ್ನು ಹನುಮಂತ ಕಂಡ ಅಂತ ಹೇಳ್ಬಿಟ್ಟು. ಅಂದರೆ 5 ಸ್ಟಾರ್ ಹೋಟ್ಲ್ಗಿಂತ ಜೋರಾಗಿದೆ ಇದು. ಎಂಥ ನೋಡಿ, ಹೆಂಗೆ ನಾವು 5 ಸ್ಟಾರ್ ಹೋಟ್ಲ್ ಕೂಡ ಇವತ್ತು ಚಿಕ್ಕದೇ ಅನ್ಬೋದು ಆ ರಾವಣನ ಅಂತಃಪುರಕ್ಕೆ ಹೋಲಿಸ್ಕೊಂಡ್ರೆ. ಹಾಗಾಗಿ ಎಲ್ಲ ಕೂಡ ಇಂಥದ್ದಿಲ್ಲ ಇಲ್ಲಿ ಅಂತ ಅನ್ನೋದೇ ಕ್ವಶನೇ ಇಲ್ಲ. ಎಲ್ಲ ತುಂಬಿಸಿ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಯಾರು ಯಾವ್ದು ಬೇಕೋ ಹಾಕ್ಕೋಬೋದು, ತಿನ್ಬೋದು, ಕುಡಿಬೋದು, ಅವ್ರು ಯಾವ ಥರ ಬೇಕಾದರೂ ವ್ಯವಹಾರ ಮಾಡ್ಬೋದು. ಈ ಥರದ ಒಂದು ಪರಿಸ್ಥಿತಿ ಆ ಒಂದು ರಾವಣನ ಅಂತಃಪುರದಲ್ಲಿ ಇದೆ. ಇವೆಲ್ಲವನ್ನು ಹನುಮಂತನು ನೋಡುತ್ತಾ ಹೋಗ್ತಾ ಇದ್ದಾನೆ. ಇದರಿಂದ ನಾವು ತಿಳ್ಕೊತಕ್ಕಂಥ ನೀತಿ ಏನು ಅಂತಂದರೆ, ನಿತ್ಯ ಅನಿತ್ಯ. ಯಾವುದು ನಿತ್ಯ ಪ್ರಪಂಚದಲ್ಲಿ, ಜೀವನದಲ್ಲಿ, ಯಾವುದು ಅನಿತ್ಯ. ನೋಡಿ, ನಮಗೆ ನೋಡಿದಾಗ ಅನಿಸುತ್ತೆ, ಅಬ್ಬಾ ಎಂಥ ವೈಭೋಗದ ಜೀವನನಪ್ಪ ಅವ್ರದ್ದು, ಅಯ್ಯೋ ಹೇಗಿದಾರಪ್ಪ ಅಂತೇಳ್ಬಿಟ್ಟು ಅಂತ. ಅದರಲ್ಲಿ ನಾವು ನಿತ್ಯ ಅನಿತ್ಯನ ನಾವು ನೋಡ್ತಾ ಹೋಗಬೇಕು. ಕಂಡಿದ್ದೆಲ್ಲ ಕೂಡ ನಾವು ಬೇಕು ಅಂತ ಬಯಸಬಾರ್ದು. ಯಾರೋ ಚೆನ್ನಾಗಿದ್ದಾರೆ ಅಂತಂದರೆ ನಾವು ಹಂಗಿದ್ದಿದ್ರೆ ಹೆಂಗಿರೋದು, ಅದು ತಪ್ಪದು. ಹಂಗೆ ಬಯಸಬಾರ್ದು. ಭಗವಂತ ಏನು ಮಾಡಿರ್ತಾನೆ ಅಂದರೆ, ನಮಗೆ ಹೆಂಗೆ ಜೀವನ ಇರಬೇಕೋ, ಹೆಂಗೆ ಬೇಕೋ ಆ ಥರ ನಮ್ಗೆ ಅದನ್ನು ಅವಣಿಸ್ಕೊಟ್ಟಿರ್ತಾನೆ. ನೀನಿತ್ತ ಸತಿ ಸುತರು, ನೀನಿತ್ತ ಬಾಂಧವರು. ಆ ಪಕ್ಕದ ಮನೆಯವಳು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ, ಆ ಗಂಡನಿಗೆ ಎಷ್ಟು ಗೌರವ ಕೊಡ್ತಾಳೆ. ಅವಳನ್ನಾದರೂ ನಾನು ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ಅದು ಮಹಾಪಾಪ. ಅದು ಪರಸ್ತ್ರೀಯರನ್ನು ನೀನು ಬಯಸ್ತಾ ಇದ್ದೀಯಾ, ಮಹಾಪಾಪ ತಾನೆ. ಈ ಹೆಂಗಸರು ಸುಮ್ಮನೆ ಇರೋದಿಲ್ಲ. ಆವಾಗ ಇವರು ರೇಗೋಗ್ಬಿಡುತ್ತೆ. ಅವನು ಯಾವನ ಬಂದಿದ್ದ ಲಕ್ಷಾಧೀಶ್ವರ, ನನ್ನೇ ಮಾಡ್ಕೊತೀನಿ ಅಂತ ಬಂದಿದ್ದ, ನಮ್ಮ ಅಪ್ಪನೂ ಒಪ್ಕೊಂಡ್ಬಿಟ್ಟಿದ್ರು, ಅವ್ನು ಮಾಡ್ಕೊಂಡ್ಬಿಟ್ಟಿದ್ರು, ಚೆನ್ನಾಗಿರೋದು ಆರಾಮಾಗಿ ಇವತ್ತು ಸುಖವಾಗಿ ನಾನು ಎಲ್ಲ ಆ ಊರಿನಲ್ಲಿ ಇರ್ತಾ ಇದ್ದೆ, ಅವನ ಜೊತೆ ನಲ್ಲಿ ಹೆಂಡತಿಯಾಗಿ ಅಂತೇಳ್ಬಿಟ್ಟಂದು. ಇದೂ ಕೂಡ ಮಹಾಪಾಪ. ಪರಸ್ತ್ರೀ ಅಂದರೆ ಸ್ತ್ರೀ ಆಗಿರ್ತಕ್ಕಂಥವಳು ಪರಪುರುಷನ್ನ ಯಾವತ್ತಿಗೂ ಕೂಡ ಬಯಸಬಾರ್ದು ಅಥವಾ ಊಹಿಸ್ಕೊಳ್ಳಬಾರ್ದು ಮನಸ್ಸಿನಿಂದ. ಅದೇ ಥರನೇ ಪುರುಷನಾಗಿರ್ತಕ್ಕಂಥವನು ಪರಸ್ತ್ರೀಯನ್ನು ಕೂಡ ಊಹಿಸ್ಕೋಬಾರ್ದು. ಅದನ್ನೇ ಇಲ್ಲಿ ನಿತ್ಯ ಅನಿತ್ಯ ವಸ್ತು ವಿಚಾರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಂಥ ಅಪಿಸ್ವರ್ಣಮಯೀ ಲಂಕಾ, ರಾಮ ಹೇಳ್ತಾ ಇರ್ತಕ್ಕಂಥ ಮಾತು, ಅಪಿಸ್ವರ್ಣಮಯೀ ಲಂಕಾ. ಇನ್ನಷ್ಟು ಬೇಕಾದರೆ ಬಂಗಾರದಿಂದ ತುಂಬಿರಲಿ, ಇನ್ನಷ್ಟು ರತ್ನ ರಾಶಿಗಳು ತುಂಬಿಕೊಂಡಿರಲಿ. ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಪ್ಪ, ಇನ್ನಷ್ಟು ಬಂಗಾರ, ಬೆಳ್ಳಿ, ಬಂಗಾರ, ಮುತ್ತು ರತ್ನ ತುಂಬಿಕೊಂಡಿರಲಿ ಬಿಡು, ನಮಗೇನಾಗಬೇಕು. ಆದ್ರೆ ನಮ್ಮ ಅಯೋಧ್ಯೆಗೆ ಸಮಾನ ಆಗುತ್ತಾ? ಸಾಧ್ಯವೇ ಇಲ್ಲ. ಹೆತ್ತ ತಾಯಿ ಮತ್ತು ಹೆತ್ತ ಭೂಮಿ, ಇದಕ್ಕಿಂತ ದೊಡ್ಡ ಒಂದು ಶ್ರೇಷ್ಠವಾಗಿರತಕ್ಕಂಥ ಇದು ಎಲ್ಲೂ ಕೂಡ ಇಲ್ಲ. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ, ಸ್ವರ್ಗಕ್ಕಿಂತ ದೊಡ್ಡದು. ಹಾಗಾಗಿ ಆಮೇಲೆ ಕೆಲವ್ರು ಹೆಂಗೆ ಅಂದರೆ ತಾಯಿರನ್ನು ಟೀಕೆ ಮಾಡ್ತಾರೆ. ಅಯ್ಯೋ, ನಿನ್ನ ಹೊಟ್ಟೆಲ್ಲಿ ಯಾಕನ್ನ ಹುಟ್ಟಿದ್ನೋ ಏನೋ, ಅವಳು ಇದ್ದಾಳೆ, ಅವಳು ಹೊಟ್ಟೆನಲ್ಲಿ ಹುಟ್ಟಿದ್ರೆ ಇವತ್ತು ಸುಖವಾಗಿರ್ತಾ ಇದ್ದೆ ಅಂತ ಹೇಳ್ಬಿಟ್ಟಂತ. ಯಾವತ್ತಿಗೂ ತಂದೆ ತಾಯಿನ ಈ ರೀತಿ ಟೀಕೆಗಳನ್ನು ಮಾಡ್ತಕ್ಕಂಥದ್ದು ಮಹಾಪಾಪ. ನಾವು ಹುಟ್ಟಿರ್ತಕ್ಕಂಥದ್ದೇ ಭಾಗ್ಯ. ಆ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಭಾಗ್ಯ.
ಈ ಒಂದು ಜೀವನನ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದೇ ಮಹದ್ಭಾಗ್ಯ, ಕೋಟಿ ಜನ್ಮದ ಪುಣ್ಯದ ಫಲ ಇದು. ಇವತ್ತಿಗೆ ಏನು ನಮ್ಮನ್ನು ನಡೆಸ್ಕೊತಾ ಇದ್ದಾನೆ, ಹೇಗೆ ಇಟ್ಕೊಂಡಿದ್ದಾನೆ, ಅದು ಭಗವಂತ ಕೊಟ್ಟಿರ್ತಕ್ಕಂಥ ವರ. ಇದರಲ್ಲಿ ಮತ್ತೆ ನಾವು ತಪ್ಪುಗಳನ್ನು ದೋಷಗಳನ್ನು ಹುಡ್ಕೊಂಡು ಹೋಗಬಾರ್ದು. ಹೆಂಗೆ ನಡ್ಕೋಬೇಕೋ ಆ ಥರ ನಡ್ಕೋಬೇಕು. ಕೊಟ್ಟಿರ್ತಕ್ಕಂಥದ್ದು ನಮಗೆ ಪ್ರಸಾದ ರೂಪದಲ್ಲಿ ನೋಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೀತಿ ಹೇಳ್ತಾ ಇದ್ದಾರೆ ನೋಡಿ. ಪ್ರಮಥೆಯರಿದ್ರಂತೆ. ಪ್ರಮಥೆಯರು ಅಂತಂದರೆ ಏನು, ಗರ್ಲ್ ಫ್ರೆಂಡ್ಸ್. ಅಲ್ಲಿ ರಾವಣನಿಗೆ ಎಲ್ಲ ಅಸಿಸ್ಟೆಂಟ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದು ಸುಮಾರು ಜನ ಇದ್ರಂತೆ. ಅವರೆಲ್ಲ ಹೆಂಗಿದ್ರಂತೆ, ಶ್ವೇತವರ್ಣ, ಕೆಲವರೆಲ್ಲ ವೈಟ್ ಕಲರ್ನಲ್ಲಿ ಇದ್ರಂತೆ, ಕೆಲವರೆಲ್ಲ ಶ್ಯಾಮಲ ವರ್ಣ ಅಂದರೆ ಒಂಥರ ಗ್ರೇ ಕಲರ್ನಲ್ಲಿ ಇದ್ರಂತೆ, ಕೆಲವರೆಲ್ಲ ಕೃಷ್ಣವರ್ಣ ಅಂದರೆ ಡಾರ್ಕ್ ಬ್ಲ್ಯಾಕ್, ಜೆಟ್ ಬ್ಲ್ಯಾಕ್ ಅಂತ ಹೇಳ್ತಾರಲ್ಲ ಅದು, ಕೃಷ್ಣ ಸುಂದರಿಯರು. ಇವರೆಲ್ಲ ಕೂಡ ಇದ್ರಂತೆ. ರತಿ ಕ್ರೀಡೆಯಾಡಿ ಸೋತು ಮಲಗಿದ್ದವರು ಮುಕುಳಿತ ಮೊಗ್ಗು ಹೂವಿನಂತೆ ಕಾಣುತ್ತಿದ್ದರು. ಎಲ್ಲ ಕೂಡ ಮುದುರ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರಂತೆ. ರಾವಣನ ಜೊತೆಯಲ್ಲಿ ಎಲ್ಲ ಕೂಡ ಮುದುರ್ಕೊಂಡು ಮಲ್ಕೊಂಡಿದ್ದಾರೆ. ಮಾರುತಿಯು ಯಾವುದನ್ನೂ ಬಿಡದೆ ಎಲ್ಲವನ್ನೂ ತೀಕ್ಷ್ಣವಾಗಿ ಗಮನಿಸುತ್ತಾ ಮಹಾಸಾಧ್ವಿಯಾದ ಸೀತಾಮಾತೆಯು ಕಾಣಲಿಲ್ಲ ಎಂದು ಹುಡುಕಾಡುತ್ತಿದ್ದನು. ಇಲ್ಲಿ ನೋಡಿ, ಎರಡು ದೃಷ್ಟಿಕೋನಗಳನ್ನು ಶಾಸ್ತ್ರ ನಮಗೆ ಕೊಡುತ್ತೆ. ಒಂದೇನು ಅಂದರೆ ನೇತಿ ಅಂತಕ್ಕಂಥ ದೃಷ್ಟಿಕೋನ, ಅಂದರೆ ಇದು ವೇದಾಂತ ದೃಷ್ಟಿಕೋನ. ವೇದಾಂತದಲ್ಲಿ ಏನು ಅಂತಂದರೆ ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ ಅಂತ ತಿರಸ್ಕರಿಸ್ತಾ ಹೋಗೋದು. ಕಡೆಗೆ ಬ್ರಹ್ಮ ಸಿಗುತ್ತೆ. ಇದು ಒಂದು ಮಾರ್ಗ, ನೇತಿ ಅಂತಕ್ಕಂಥ ಮಾರ್ಗ. ಇನ್ನೊಂದು ಮಾರ್ಗ ಏನು ಅಂತಂದರೆ ಅದು ಬ್ರಹ್ಮನೇ, ಇದು ಬ್ರಹ್ಮನೇ, ಎಲ್ಲನೂ ಬ್ರಹ್ಮನೇ ಅಂತ ಹುಡುಕ್ತಕ್ಕಂಥ ಇನ್ನೊಂದು ಮಾರ್ಗ. ನಮಗೆ ಯಾವ ಮಾರ್ಗ ನಮ್ಗೆ ಇಷ್ಟನೋ ಆ ಮಾರ್ಗನ ನಾವು ಹುಡುಕ್ಕೋಬೇಕು. ಯಾವ್ದು ನಮಗೆ ಸುಲಭ ನಮ್ಮ ಮನಸ್ಸಿಗೆ ಅದನ್ನು ನಾವು ಹುಡುಕ್ಕೋಬೇಕು. ಮೊದಲನೇ ಮಾರ್ಗ ಏನು ಅಂತಂದರೆ ಇಲ್ಲಿ ಏನು ಹನುಮಂತ ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು ಅಂತಂದರೆ, ಪ್ರತಿ ಸ್ತ್ರೀಯರನ್ನು ಯಾವ ದೃಷ್ಟಿನಲ್ಲಿ ನೋಡ್ತಾ ಇದ್ದಾನೆ, ಸೀತೆ ಅಂತಕ್ಕಂಥ ದೃಷ್ಟಿನಲ್ಲೇ ನೋಡ್ತಾ ಇದ್ದಾನೆ. ಇವಳು ಸೀತೆನಾ ಅಲ್ಲ, ಇವಳು ಸೀತೆನಾ ಅಲ್ಲ, ಅವಳು ಸೀತೆನಾ ಅಲ್ಲ, ಈ ಥರದ ಒಂದು ದೃಷ್ಟಿನಲ್ಲಿ ಹುಡುಕ್ತಾ ಹೋಗ್ತಾ ಇದ್ದಾನೆ. ಇದು ನೇತಿ ಅಂತಕ್ಕಂಥ ಮಾರ್ಗ. ಎರಡನೇದೇನು ಅಂತಂದರೆ ಅವನಿಗೆ ಎಲ್ಲ ಸ್ತ್ರೀಯರು ಕೂಡ ಮಾತೃ ಸಮಾನವಾಗಿ ಕಾಣ್ತಾ ಇದ್ದಾರೆ. ಯಾರಿಗೆ? ಹನುಮಂತನಿಗೆ. ಪ್ರತಿಯೊಬ್ಬರಲ್ಲೂ ಮಾತೃ ಸಮಾನ. ಹಾಗಾಗಿ ಇದು ಎಲ್ಲವೂ ಸರ್ವಂ ಕಲ್ವಿದಂ ಬ್ರಹ್ಮ ಅಂತಕ್ಕಂಥ ಇನ್ನೊಂದು ವೇದಾಂತದ ಮಾರ್ಗದಲ್ಲಿ. ಹಾಗಾಗಿ ಎರಡು ಮಾರ್ಗಗಳಿದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ್ರೆ ನಾವು ಯಾವ ಪುರುಷನನ್ನಾಗಲಿ ಸ್ತ್ರೀಯರನ್ನಾಗಲಿ ನೋಡಿದ್ರೆ ಹೆಂಗೆ ಹನುಮಂತನಿಗೆ ಏನು ಮಾಡಲ್ಲಂತೆ ಅಂದರೆ, ಸಾಕ್ಷಾತ್ ಸೀತಾಮಾತೆನೇ ಪಟ್ಟಾಭಿಷೇಕದ ಟೈಮ್ನಲ್ಲಿ ಮುತ್ತಿನ ಹಾರ ಕೊಟ್ಲಂತೆ, ತಗೋಪ್ಪ ಗಿಫ್ಟು ನಿನಗೆ. ಯಾಕಂದ್ರೆ ಎಲ್ಲರನ್ನೂ ಗೌರವಿಸಿದ್ರು, ಎಲ್ಲರನ್ನೂ ಸನ್ಮಾನಿಸಿದ್ರು. ಹನುಮಂತ ಸನ್ಯಾಸಿ, ಅವ್ನಿಗೆ ಯಾವ ಸನ್ಮಾನ ಬೇಕು ಹೇಳಿ? ವಿಭೀಷಣನಿಗೆ ಆ ರಂಗನಾಥನ ಒಂದು ವಿಗ್ರಹವನ್ನು ಕೊಟ್ಟು ಸನ್ಮಾನಿಸಿದ್ರು. ಅಂಗದನಿಗೇನೋ ಕೊಟ್ಟರು, ಸುಗ್ರೀವನಿಗೇನೋ ಕೊಟ್ಟರು, ಎಲ್ಲರಿಗೂ ಶಬಾಷ್ಗಿರಿಗಳಾಯಿತು, ಎಲ್ಲರಿಗೂ ಸನ್ಮಾನಗಳಾಯಿತು. ಆದರೆ ಹನುಮಂತ ಮಾತ್ರ ಕಾಲ ಹತ್ರ ಕೂತ್ಕೊಂಡಿದ್ದಾನೆ ಸೈಲೆಂಟಾಗಿ ರಾಮನ ಪಾದ ನೋಡಿಕೊಂಡು. ಸೀತೆಗೆ ತುಂಬ ದುಃಖ ಆಗ್ಬಿಡುತ್ತೆ. ಏನು ಅಂತಂದರೆ, ಎಷ್ಟು ಕಷ್ಟಪಟ್ಟ ಪಾಪ, ನನ್ನ ಅಶೋಕವನದಲ್ಲಿ ಹುಡುಕಾಡ್ದ, ರಾಮನ ನನ್ನನ್ನು ಭೇಟಿ ಮಾಡಿಸ್ದ, ಸಮುದ್ರೋಲ್ಲಂಘನ ಮಾಡ್ದ, ಇಷ್ಟೆಲ್ಲ ಸಹಾಯ ಮಾಡಿರ್ತಕ್ಕಂಥ ಹನುಮಂತನ್ನ ರಾಮ ಸತ್ಕರಿಸದೇ ಇರ್ತಕ್ಕಂಥದ್ದು, ಸನ್ಮಾನ ಮಾಡದೇ ಇರ್ತಕ್ಕಂಥದ್ದು ಇದು ತಪ್ಪಲ್ವಾ ಅಂತ ಸೀತೆಗೆ ಭಾವನೆ ಬಂತು. ಹೇಗಾದ್ರೆ ಹಂಗಾಗಲಿ ಪಾಪ, ರಾಮ ಮಾಡದೇ ಇದ್ರೇನಂತ ನಾನೇ ಸನ್ಮಾನ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಕೊರಳಲ್ಲಿರ್ತಕ್ಕಂಥ ಮುತ್ತಿನ ಹಾರ ತೆಗೆದು ಆಂಜನೇಯನ ಕೈಗೆ ಹಾಕಿದ್ಲು. ತಗೋಪ್ಪ, ನಿನಗೆ ಸನ್ಮಾನ ಮಾಡ್ತಾ ಇದ್ದೀನಿ, ತಗೋ ಅಂತೇಳಿ. ತಕ್ಷಣ ಎದ್ಬಿಟ್ಟ ಹನುಮಂತ. ಏನು ಸುಮ್ಮನೆ ಬಿಡಲಿಲ್ಲ. ಸೀತೆ ಕೊಟ್ಟಿರೋದು ಅಂತ ಬಿಟ್ಟು ಹಿಂಗೆ ನೋಡ್ಬಿಟ್ಟು ಮುದ್ರಬಿಟ್ಟು ಜೋಬಿನಲ್ಲೇನು ಇಟ್ಕೊಳ್ಳಿಲ್ಲ. ಹಿಂಗೆ ನೋಡ್ದ, ಹಿಂಗೆ ತಿರುಗಿಸ್ದ, ಎಲ್ಲ ಮಾಡ್ದ. ಆ ಮುತ್ತಿನ ಸರನ್ನ ಎಲ್ಲ ಮಾಡ್ಬಿಟ್ಟು ಎಲ್ಲ ಸಭಿಕರೆಲ್ಲ ನೋಡ್ತಾ ಇದ್ದಂಗೆ ಒಂದೊಂದೇ ಮುತ್ತನ್ನ ಹಲ್ಲಲ್ಲಿ ಕಡ್ದು ಪೀಸ್ ಮಾಡಿ ಅಲ್ಲಿ ಹಾಕ್ತಾ ಇದ್ದಾನೆ. ಎಲ್ಲಿ? ಇದರಲ್ಲಿ ರಾಮನ ಒಂದು ದರ್ಬಾರ್ ಹಾಲಲ್ಲಿ ಎಲ್ಲ ಹಾಕ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ, ಎಲ್ಲರಿಗೂ ಕೋಪ ಬಂದ್ಬಿಡ್ತದೆ. ಎಷ್ಟು ಮರ್ಯಾದೆಯಾಗಿ ಸೀತಾಮಾತೆ ಕೊಟ್ಟಿರ್ತಕ್ಕಂಥ ಒಂದು ಈ ದಿವ್ಯವಾಗಿರ್ತಕ್ಕಂಥ ಹಾರನ್ನ ಹನುಮಂತ ಎಲ್ಲ ಕಿತ್ತು ಹಾಕ್ತಾ ಇದ್ದಾನಲ್ಲ ಅಂತೇಳಿ. ಯಾಕಪ್ಪ ಹನುಮಂತ ಹಿಂಗೆ ಕಿತ್ತಾಕ್ತಾ ಇದೆಯಾ ಅಂತಂದ್ರೆ, ಹನುಮಂತನಿಗೆ ಏನು ಬೇಕೋ? ರಾಮ ಬೇಕಷ್ಟೆ. ಆ ಮುತ್ತಿನ ಹಾರ ಯಾರು ಕೊಟ್ಟರು, ಏನಾಯಿತು, ಅವೆಲ್ಲ ನಮಗೆ ಬೇಕಾಗಿಲ್ಲ. ಯಾಕೆಂದ್ರೆ ಅದೆಲ್ಲ ಕಲಿಪುರುಷ, ಅದಕ್ಕೆ ಹಿಂದೆ ಇರ್ತಕ್ಕಂಥದ್ದು ಏನೇನೋ ಇರುತ್ತೆ, ಅದು ಹನುಮಂತನಿಗೆ ಗೊತ್ತು. ಅದಕ್ಕೆ ಏನು ಮಾಡ್ದ, ಅಮ್ಮ ಕಡೆಗೆ ಸೀತಾಮಾತೆನೇ ಕೇಳ್ತಾಳೆ, ಯಾಕಪ್ಪ ನಾನು ಕೊಟ್ಟಿರ್ತಕ್ಕಂಥ ಹಾರನ್ನೆಲ್ಲ ಹಿಂಗೆ ಕಡ್ದು ಆಗ್ತಾ ಇದೆಯಾ ಅಂತ. ಅಮ್ಮ, ಈ ಮುತ್ತುಗಳಲ್ಲಿ ರಾಮ ಕಾಣ್ತಾ ಇಲ್ಲ, ಅದಕ್ಕೆ ಯಾವ ಮುತ್ತಲ್ಲಿ ರಾಮ ಇದ್ದಾನೋ ಹುಡುಕಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಹನುಮಂತ ಹೇಳ್ತಾನೆ, ರಾಮ ಅಲ್ಲದೇ ಇರ್ತಕ್ಕಂಥದ್ದು, ರಾಮ ಇಲ್ಲದೆ ಇರ್ತಕ್ಕಂಥದ್ದು ನನಗೆ ಬೇಡಮ್ಮ ಅಂತ. ಆವಾಗ ಎಲ್ಲರೂ ಟೀಕೆ ಮಾಡ್ತಾರೆ, ಏನಪ್ಪ ಅಷ್ಟು ಇದು ಮಾಡ್ತಾ ಇದೆಯಾ, ಏನು ಎಲ್ಲ ಕಡೆನೂ ರಾಮ ಇದ್ದಾನ ಅಂತ. ಹೌದು, ಎಲ್ಲ ಕಡೆನೂ ರಾಮ ಇದ್ದಾನೆ. ನಿನ್ನಲ್ಲಿದ್ದಾನ ರಾಮ? ಹೌದು, ನನ್ನಲ್ಲೂ ಇದ್ದಾನೆ. ತೋರಿಸ್ತೀಯಾ? ತೋರಿಸ್ತೀನಿ. ಎದೆ ಬಗೆದು ತೋರಿಸ್ತಾನೆ.
ಸೀತಾನ್ನ ರಾಮರನ್ನ. ಈ ಇದರಲ್ಲೇ ಬರುತ್ತೆ, ಯಾವುದರ ಸುಂದರಕಾಂಡದಲ್ಲೇ ಬರುತ್ತೆ. ಫಸ್ಟು ಸೀತೆಯನ್ನು ನೋಡಿದ ತಕ್ಷಣ ಈಕೆ ಸೀತೆನೇ ಅಂತಕ್ಕಂಥ ಒಂದು ಇದು ಬಂದ ತಕ್ಷಣ, ಅಂದರೆ ಕನ್ಫರ್ಮೇಷನ್ ಆದ ತಕ್ಷಣ ಹನುಮಂತನಿಗೆ ಏನು ಮಾಡ್ತಾನೆ ಅಂತಂದರೆ ತನ್ನ ಹೃದಯದಲ್ಲಿ ಇಟ್ಕೊಂಡ್ಬಿಡ್ತಾನೆ. ರಾಮನ ಪಿಕ್ಚರ್ ಆಲ್ರೆಡಿ ಇತ್ತು ಹನುಮಂತನ ಹೃದಯದಲ್ಲಿ. ಸೀತೆ ಹೆಂಗಿದ್ದಾಳೋ ನೋಡಿರಲಿಲ್ಲ. ಸೀತೆಯನ್ನು ಫಸ್ಟ್ ಅಶೋಕವನದಲ್ಲಿ ನೋಡಿದ ತಕ್ಷಣ ಹನುಮಂತ ಮಾಡಿದ ಕೆಲಸನೇ ಏನು ಅಂತಂದರೆ ಆ ಸೀತೆಯ ಆ ಚಿತ್ರಣವನ್ನು ತಗೊಂಡ್ಬಂದು ತನ್ನ ಹೃದಯದಲ್ಲಿ ಸ್ಥಾಪಿಸ್ಕೊಂಡ್ಬಿಡ್ತಾನೆ. ಅಂಥ ಭಕ್ತಿ ಹನುಮಂತಂದು. ಹಾಗಾಗಿ ಇಲ್ಲಿ ನೇತಿ ಅಂತಕ್ಕಂಥದ್ದು ಒಂದು ಮಾರ್ಗ, ಎಲ್ಲವೂ ಪರಬ್ರಹ್ಮ ಅಂತಕ್ಕಂಥದ್ದು ಒಂದು ಮಾರ್ಗ. ಇದರಲ್ಲಿ ಯಾವುದಾದ್ರೂ ಒಂದು ಮಾರ್ಗನ ಅನುಸರಿಸ್ಕೋಬೇಕು. ಏನು ಅಂತಂದರೆ ಜಗತ್ತಿನಲ್ಲಿರ್ತಕ್ಕಂಥ ಭೋಗ ಭಾಗ್ಯ ಇನ್ನೊಂದು ಮತ್ತೊಂದು ಏನಿದೆ, ಸೌಂದರ್ಯ ಏನಿದೆ, ಇವೆಲ್ಲ ಕೂಡ ನಾರಿ ಸ್ತನಪರ ನಾಭೀದೇಶೆ ದೃಷ್ಟ್ವಾಮಾಗ ಮೋಹಾವೇಶೆ ಅಂತ ಹೇಳ್ಬಿಟ್ಟು ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಅಪ್ಪ ಏತದ್ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಂತೆಯ ವಾರಂ ಅಂತ. ಗಂಡಸಾಗಲಿ ಅಥವಾ ಹೆಂಗಸಾಗಲಿ ಅವರೆಷ್ಟೇ ಸುಂದರವಾಗಿ ಕಾಣಿಸ್ಲಿ, ಅವರೆಲ್ಲ ಏನು ಅಂತಂದರೆ ಮಾಂಸ ಕೊಬ್ಬು ಇದರಿಂದ ಕೂಡಿರ್ತಕ್ಕಂಥ ಶರೀರ. ಹೌದಾ? ಯಾವ ಶರೀರನೂ ಕೂಡ ಕೊಬ್ಬು ಮಾಂಸ ಇಲ್ಲದೆ ಇರತಕ್ಕಂಥದ್ದು. ಅಸ್ಥಿರದ ದೇಹವಿದು ನೆಚ್ಚಿನಿ ಕೆಡಬೇಡ ಸ್ವಸ್ಥದಲ್ಲಿ ನೇನೆ ಕಂಡ್ಯ ಹರಿಪಾದ ಚಿತ್ತದೊಳು ಅಂತ ಹೇಳ್ತಾರೆ. ಯಾರು? ಪುರಂದರದಾಸರು. ಹಾಗಾಗಿ ಅಸ್ಥಿರದ ದೇಹವಿದು ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ. ಇದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಬಂಗಾರದ ಚೈನುಗಳನ್ನ ಕಟ್ಟಾಕಿದ್ರು ಕೂಡ ಇದು ನೀರಿನ ಬುಡ್ಡೆ ಥರ, ಯಾವತ್ತೋ ಇವತ್ತಲ್ಲ ನಾಳೆ ಟಪ್ ಅಂತಕ್ಕಂಥದ್ದೇ. ಹಾಗಾಗಿ ಈ ಶರೀರ ಅಸ್ಥಿರದ ದೇಹವಿದು ನಚ್ಚಿ ನೀ ಕೆಡಬೇಡ. ಅಚ್ಚನಾಗಿದೆ ಇಚ್ಚನ್ನಾಗಿದೆ ಅಂತಕ್ಕಂಥ ಮೋಹಕ್ಕೆ ಒಳಗಾಗಬೇಡ. ಸ್ವಸ್ಥದಲ್ಲಿ ಅಂದರೆ ನಿನ್ನ ಶರೀರ ಗಟ್ಮುಟ್ಟಿಯಾಗಿದ್ದಾಗಲೇ ನೀನೇ ಕಂಡ್ಯ ಹರಿಪಾದ ಚಿತ್ತದಳು. ಹರಿಯ ಪಾದಗಳನ್ನು ಯಾವಾಗಲೂ ಕೂಡ ಧ್ಯಾನಿಸೋದನ್ನು ಕಲ್ತ್ಕೋ ಅಂತ ಪುರಂದರದಾಸರು ಹೇಳ್ತಾರೆ. ಹಾಗಾಗಿ ನೇತಿ ಅಂತಕ್ಕಂಥದ್ದು ಮಾರ್ಗ. ನಮ್ಗೆ ಏನೇ ಎಂಥ ವೈಭವದ ಒಂದು ನೋಡಿ, ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತೆ ಅಂತ ಹೇಳ್ಬಿಟ್ಟದು. ಈ ಬ್ರಹ್ಮಸ್ಥಿತಿ ಯಾವನಿಗೆ ಬಂದ್ಬಿಡುತ್ತೆ ಅವನು ಯಾವತ್ತಿಗೂ ಯಾವುದೇ ವಸ್ತು ನೋಡಿ ಕೂಡ ಮೋಹಕ್ಕೆ ಒಳಗಾಗೋದಿಲ್ಲ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ. ಇದನ್ನು ಒಂದು ಸರಿ ಹೊಂದಿದವನು ಪ್ರಾಪ್ಯ ವಿಮುಖ್ಯತಿ, ಅವನು ಮೋಹಕ್ಕೆ ಒಳಗಾಗೋದಿಲ್ಲ. ಯಾಕೆಂದರೆ ಯಾವುದು ನಿತ್ಯ ಯಾವುದು ಅನಿತ್ಯ ಅಂತಕ್ಕಂಥ ಪ್ರಜ್ಞೆ ಅವನಿಗೆ ಬಂದ್ಬಿಟ್ಟಿರುತ್ತೆ. ಹಂಗಾಗಿ ಅವನು ಯಾವತ್ತಿಗೂ ಕೂಡ ಮೋಹಕ್ಕೆ ಒಳಗಾಗೋದಿಲ್ಲ ಅಂತಕ್ಕಂಥದ್ದು. ಹಾಗೆ ಈ ಹನುಮಂತ ಇಷ್ಟೆಲ್ಲ ಕೆಟ್ಟ ದೃಶ್ಯಗಳನ್ನು ಅಷ್ಟು ನಿಶ್ಚಿತವಾಗಿ ದುರ್ಬೀನ್ ಹಾಕ್ಕೊಂಡು ಒಂದೊಂದನ್ನೇ ಅಬ್ಸರ್ವ್ ಮಾಡ್ತಾ ಬಂದರೂ ಕೂಡ ಆತನ ಬ್ರಹ್ಮಚರ್ಯಕ್ಕಾಗಲಿ ಆತನ ಮನಸ್ಸಿಗಾಗಲಿ ಯಾವುದೇ ತೊಂದರೆ ಅಂತಕ್ಕಂಥದ್ದು ಉಂಟಾಗ್ತಾ ಇಲ್ಲ. ಯಾಕಂದರೆ ಎಲ್ಲರನ್ನೂ ಕೂಡ ಸೀತೆ ಅಂತಕ್ಕಂಥ ಭಾವನೆಯಲ್ಲೇ ನೋಡ್ತಾ ಇದ್ದಾರೆ. ಮಾತೃ ರೂಪದಲ್ಲೇ ಆ ಇಡೀ ಜಗತ್ತನ್ನು ನೋಡ್ತಾ ಇರೋದ್ರಿಂದ ಆ ಹನುಮಂತನಿಗೆ ಯಾವುದೇ ದೋಷ ಉಂಟಾಗ್ತಾ ಇಲ್ಲ. ಶ್ವೇತವರ್ಣ ಶ್ಯಾಮಲವರ್ಣ ಕೃಷ್ಣವರ್ಣದ ಪ್ರಮತೆಯರು ರತಿಕ್ರೀಡೆಯಾಗಿ ಸೋತು ಮಲಗಿದ್ದರು. ಮೊಗ್ಗಿನಂತೆ ಮುದುಡಿ ಮಲಗಿದ್ದನ್ನು ಮಾರುತಿಯು ಸುತೀಕ್ಷ್ಣವಾಗಿ ಗಮನಿಸಿದನು. ಮಾರುತಿಯು ಯಾವುದನ್ನೂ ಬಿಡದೆ ಎಲ್ಲವನ್ನೂ ನೋಡಿದನು. ಆದರೆ ಮಹಾಸಾಧ್ವಿಯಾದ ಸೀತಾಮಾತೆಯು ಮಾರುತಿಗೆ ಕಾಣಲಿಲ್ಲ. ಕಪೀಶ್ವರನು ಧರ್ಮಲೋಪವಾಗಲಿಲ್ಲವೆಂದು ತೀವ್ರವಾಗಿ ತಳಮಳಿಸಿದನು. ಆಮೇಲೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ನಾನು ನೋಡಿದ್ರೆ ಬ್ರಹ್ಮಚಾರಿ, ನಾನು ಈ ಥರದ್ದು ನೋಡಬಾರದನ್ನೆಲ್ಲ ನೋಡಿಬಿಟ್ನಲ್ಲ, ಆಮೇಲೆ ಎಲ್ಲದನ್ನು ಕೂಡ ತೀಕ್ಷ್ಣವಾಗಿ ಗಮನಿಸಿದ್ನಲ್ಲ, ಇದರಿಂದ ನನ್ನ ಬ್ರಹ್ಮಚರ್ಯಕ್ಕೆ ಏನನ್ನ ತೊಂದರೆ ಆಯಿತಾ ಅಥವಾ ನನ್ನ ಮನಸ್ಸಿಗೆ ಏನನ್ನ ಅಲ್ಲೋಲ ಕಲ್ಲೋಲ ಅಂತಕ್ಕಂಥದ್ದು ಉಂಟಾಗ್ತಾ ಇದೆಯಾ ಅಂತ ತನ್ನನ್ನು ತಾನೇ ಕೂತ್ಕೊಂಡು ನಿಶ್ಚಿತವಾಗಿ ಪರೀಕ್ಷೆ ಮಾಡ್ಕೊತಾ ಇದ್ದಾನೆ ಹನುಮಂತ. ಗಾಢ ನಿದ್ರೆಯಲ್ಲಿ ಮಲಗಿದ್ದ ಸ್ತ್ರೀಯರನ್ನು ಅಸ್ತವ್ಯಸ್ತವಾಗಿ ವಸ್ತ್ರಗಳಿಂದ ಮಲಗಿರ್ತಕ್ಕಂಥ, ಅಂದರೆ ವಸ್ತ್ರಗಳು ಕೆಲವರಿಗೆ ಅರ್ಧಂಬರ್ಧ ಇತ್ತು, ಕೆಲವರಿಗೆ ಪೂರ್ತಿ ಇತ್ತು, ಕೆಲವರು ವಿವಸ್ತ್ರರಾಗಿ ಮಲಗಿದ್ರು. ಆ ಥರದ ಸ್ತ್ರೀಯರನ್ನೆಲ್ಲ ನಾನು ನೋಡಿದ್ನಲ್ಲ, ಈ ರೀತಿ ನೋಡಿದೆನೋ, ಅದರಿಂದಾಗಿ ನನ್ನ ಬ್ರಹ್ಮಚರ್ಯ ನಿಷ್ಠೆಯಲ್ಲಿ ಲೋಪ ಉಂಟಾಗಲಿಲ್ಲವಲ್ಲ, ನನ್ನ ಮನಸ್ಸು ಸ್ಥಿರವಾಗಿದೆ ತಾನೇ ಅಂತ ಪರೀಕ್ಷೆ ಮಾಡ್ಕೊತಾ ಇದ್ದಾನೆ ಹನುಮಂತ. ಇಂದ್ರಿಯಗಳನ್ನು ಪಾಪಕರ್ಮಗಳಲ್ಲಿ ಪ್ರಚೋದಿಸುತ್ತಿಲ್ಲ. ಇಂದ್ರಿಯಗಳನ್ನು ಯಾವತ್ತೂ ಕೂಡ ಮನಸ್ಸು ಇದರಲ್ಲಿ ಪ್ರಚೋದಿಸ್ತಾ ಇಲ್ಲ. ಹಾಗಾಗಿ ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ನನಗೇನು ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಿ ಕೂತ್ಕೊಂಡು ವಿಚಾರ ಮಾಡಿ ಹನುಮಂತ ತಿಳ್ಕೊತಾ ಇದ್ದಾನೆ. ನಾವು ಹಾಗೆ ವಿಚಾರ ಮಾಡಬೇಕು. ಮನವ ಶೋಧಿಸಬೇಕು ನಿತ್ಯ, ದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ಮನವ ಶೋಧಿಸಬೇಕು ನಿತ್ಯ. ಪ್ರತಿದಿನ ಏನಂತ ಗೊತ್ತಾ, ಮಲಗೋಕ್ಕೆ ಮುಂಚೆ ಒಂದು 10 ನಿಮಿಷ ಯೋಚನೆ ಮಾಡ್ಬೇಕಂತ. ಇವತ್ತು ನಾನು ಏನು ಮಾಡಿದೆ, ಏನು ಮಾತಾಡಿದೆ, ಏನು ವ್ಯವಹಾರ ಮಾಡಿದೆ, ನನ್ನಿಂದ ಏನನ್ನ ತಪ್ಪಾಯ್ತಾ, ಎಲ್ಲನ್ನ ಧರ್ಮಲೋಪ ಅಂತಕ್ಕಂಥದ್ದು ಉಂಟಾಯ್ತಾ, ಎಲ್ಲನ್ನ ಅಪಚಾರ ನಡೀತಾ ಅಂತಕ್ಕಂಥದ್ದನ್ನು ಮಲಗೋಕ್ಕೆ ಮುಂಚೆ ವಿಚಾರ ಮಾಡ್ಕೋಬೇಕಂತೆ. ನೆನ್ನೆ 100 ತಪ್ಪು ಮಾಡಿದ್ದೀನಿ ಅಂದರೆ ಇವತ್ತು 90 ತಪ್ಪು ಮಾಡೋದಕ್ಕೆ ರೆಡಿ ಇರಬೇಕಂತ. ಅಂದರೆ ನೆನ್ನೆ 100 ತಪ್ಪು ಮಾಡಿದ್ದೀನಿ,
ಇವತ್ತು 10 ತಪ್ಪಾದರೂ ನಾನು ಕಡಿಮೆ ಮಾಡ್ಕೋಬೇಕು. ನಾಳೆ ಒಂದು 80, ನಾಡಿದ್ದು ಒಂದು 70, ಹಿಂಗೆ ಬರ್ತಾ 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 ಗ್ರ್ಯಾಜುಯಲ್ ಆಗಿ ನಾವು ತಪ್ಪುಗಳನ್ನು ಕಡಿಮೆ ಮಾಡ್ಕೊತ ಇಂಪ್ರೂವ್ ಮಾಡ್ಕೊತ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊತ ಬರಬೇಕು. ಇಲ್ಲ ಅಂತಂದರೆ ನಾವು ಧರ್ಮಲೋಪ ಅಂತಕ್ಕಂಥದ್ದು ಉಂಟಾಗ್ಬಿಡುತ್ತೆ. ನೋಡಿ, ಶಾಸ್ತ್ರಗಳು ಏನು ಹೇಳುತ್ತೆ ಅಂದರೆ, ಒಂದೇ ಆಸನದಲ್ಲಿ ತಂದೆ ಮಗಳು, ತಾಯಿ ಮಗ, ಅಕ್ಕ ತಮ್ಮ ಕುಳಿತುಕೊಳ್ಳಬಾರದು. ಮಹಾಭಾರತ ಅನುಶಾಸನ ಪರ್ವ ಹೇಳ್ತಾ ಇರತಕ್ಕಂಥ ಮಾತಿದು. ಒಂದೇ ಆಸನದಲ್ಲಿ ಏಕಾಂತದಲ್ಲಿ ತಂದೆ ಮಗಳು ಕೂಡ ಕೂತ್ಕೋಬಾರ್ದಂತೆ. ಯಾಕೆಂದರೆ ಇಂದ್ರಿಯಗಳು ತುಂಬ ಬಲವತ್ತರವಾಗಿರುತ್ತೆ. ಮಗಳ ಮನಸ್ಸಾದರೂ ಕೆಡಿಸ್ಬೋದು, ತಂದೆ ಮನಸ್ಸಾದರೂ ಕೆಡಿಸ್ಬೋದು. ಹಾಗಾಗಿ ತಂದೆ ಮಗಳು ಕೂತ್ಕೋಬಾರ್ದು. ತಾಯಿ ಮಗ ಕೂಡ ಏಕಾಂತದಲ್ಲಿ ಒಂದೇ ಆಸನದ ಮೇಲೆ ಕೂತ್ಕೋಬಾರ್ದು. ಅಕ್ಕ ತಮ್ಮನೂ ಅಷ್ಟೇ. ಹೀಗೆ ಕುಳಿತುಕೊಂಡ್ರೆ ಧರ್ಮಲೋಪ ಉಂಟಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಏನಾಗುತ್ತೆ ಗೊತ್ತಾ, ಸತ್ಯವತಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಶಂತನುವಿನ ಹೆಂಡತಿ, ಭೀಷ್ಮರಿಗೆ ತಾಯಿ ಆಗಬೇಕು ಅಂದರೆ ಚಿಕ್ಕಮ್ಮ. ಆದರೆ ಭೀಷ್ಮರು ಸತ್ಯವತಿ ಇಬ್ಬರು ಕೂಡ ಒಂದೇ ಏಜ್ನವರು, ಅಂದರೆ ಒಂದೇ ವಯಸ್ಕರು. ಸತ್ಯವತಿ ಮಂದಿರಕ್ಕೆ ಭೀಷ್ಮ ಪ್ರತಿದಿನ ಹೋಗ್ತಾ ಇರ್ತಾನೆ. ಈ ಸತ್ಯವತಿಗೆ ಮಕ್ಕಳಿರ್ತಾರೆ, ಯಾರು ಚಿತ್ರಾಂಗದ ವಿಚಿತ್ರ ವೀರ್ಯ ಅಂತ ಹೇಳ್ಬಿಟ್ಟು. ಇದರಲ್ಲಿ ಚಿತ್ರಾಂಗದನಿಗೆ ಏನಾಗುತ್ತೆ ಅಂದರೆ ಡೌಟ್ ಬರುತ್ತೆ, ಯಾಕೆ ಭೀಷ್ಮ ಪ್ರತಿದಿನ ನಮ್ಮ ತಾಯಿ ಮಂದಿರಕ್ಕೆ ಬರ್ತಾ ಇದ್ದಾನೆ, ಯಾಕೆ ಅನುಮಾನ ಬಂತು? ಇಬ್ಬರು ಒಂದೇ ವಯಸ್ಕರಾಗಿರೋದ್ರಿಂದ. ನಮ್ಮ ತಾಯಿನೂ ಒಂದೇ ವಯಸ್ಸು, ಭೀಷ್ಮನೂ ಒಂದೇ ವಯಸ್ಸು, ಏನಕ್ಕೆ ಭೀಷ್ಮ ಪ್ರತಿದಿನ ನಮ್ಮ ತಾಯಿ ಮಂದಿರಕ್ಕೆ ಹೋಗ್ತಾ ಇದ್ದಾನೆ ಅಂತಕ್ಕಂಥ ಡೌಟು ಯಾರಿಗೆ ಬರುತ್ತೆ? ಈ ಚಿತ್ರಾಂಗದನಿಗೆ ಬಂದ್ಬಿಡುತ್ತೆ. ನೋಡಿ, ಅದಕ್ಕೆ ಹೇಳೋದು ಏನು ಅಂತಂದರೆ, ಈ ಪ್ರಪಂಚ ಅಂತಕ್ಕಂಥದ್ದು ಮಸಿಯಿಂದ ಕೂಡಿರ್ತಕ್ಕಂಥ ಅಡಿಗೆ ಮನೆನಂತೆ. ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥ ಮಾತಿದು. ಈ ಪ್ರಪಂಚ ಅಂತಕ್ಕಂಥದ್ದು ಮಸಿಯಿಂದ ಕೂಡಿರ್ತಕ್ಕಂಥ ಅಡಿಗೆ ಮನೆನಂತೆ. ನಾವು ಬಿಳಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂದರೆ ಭಾಳ ಹುಷಾರಾಗಿರಬೇಕು. ಬಿಳಿ ಬಟ್ಟೆ ಅಂದರೆ ಇಲ್ಲಿ ಧರ್ಮಬದ್ಧವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು. ಬಿಳಿ ಬಟ್ಟೆ ಹಾಕಿದ್ದೀವಿ ಅಂತಂದರೆ ಭಾಳ ಹುಷಾರಾಗಿರಬೇಕು. ಯಾಕೆ ಅಂದರೆ ನಾವು ಎಷ್ಟು ಹುಷಾರಾಗಿ ತಿರುಗಾಡಿದ್ರು ಕೂಡ ಅಡುಗೆ ಮನೆಯಲ್ಲಿ ಎಲ್ಲ ಒಂದು ಕಡೆ ಹಿಂಗೆ ಕಪ್ಪು ಗೀಚು ಬಿದ್ದುಬಿಟ್ಟಿರುತ್ತೆ. ನಮ್ಗೆ ಗೊತ್ತಿಲ್ದಿರೇ ಕಪ್ಪು ಗೀಚು ಬಿದ್ದುಬಿಟ್ಟಿರುತ್ತೆ. ಆಮೇಲೆ ನೋಡಿ, ಈ ಕಬ್ಬಿಣದ ಅಂಗಡಿಗೆ ಹೋಗ್ಬಿಟ್ಟು ಈ ಕಬ್ಬಿಣ ಒರಿಜಿನಲ್ಲ ಎಷ್ಟು ಟಚ್ ಇದೆ ಅಂತ ಯಾರು ನೋಡೋದಿಲ್ಲ. ಕಬ್ಬಿಣನ ಯಾರನ್ನ ನೋಡ್ತಾರಾ? ಯಾರು ನೋಡೋದಿಲ್ಲ. ಆದರೆ ಬಂಗಾರದ ಅಂಗಡಿಗೆ ಹೋಗ್ಬಿಟ್ಟು ಅದು ಒರಿಜಿನಲ್ ಬಂಗಾರ ಆಗಿದ್ರು ಕೂಡ ಹಿಂತಿರುಗಿಸಿ ಮುಂತಿರುಗಿಸಿ ಅದು ನೋಡಿ ಅದಕ್ಕೇನೋ ಯಾತ್ರದ್ದು ಅಕ್ಮಾರ್ಕ್ ಇದೆಯಾ ಅಲ್ವಾ, ಹಾಲ್ಮಾರ್ಕ್, ಹಾಲ್ಮಾರ್ಕ್ ಇದೆಯಾ, ಅದಿದೆಯಾ ಇದಿದೆಯಾ ಅಂತ ಬಿಟ್ಟು ಯಾವ್ದಾದ್ರದ್ದು ಟೆಸ್ಟ್ಗಳನ್ನು ಮಾಡ್ತಾರೆ. ಅದಕ್ಕೆ ನೋಡಿ ಕರೆಕ್ಟಾಗಿ ನೋಡಿ, ತೂಕ ಕರೆಕ್ಟಾಗಿ ನೋಡಿ ಅಂತ ಬಿಟ್ಟಂತ ಡೌಟ್ ಬೀಳೋದು ಯಾವುದನ್ನ? ಬಂಗಾರನ್ನ. ಕಬ್ಬಿಣನ್ನ ಯಾರು ಡೌಟ್ ಬೀಳೋದಿಲ್ಲ. ಹಾಗಾಗಿ ನಾವು ಧರ್ಮಮಯವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದೀವಿ ಅಂತಂದರೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಕಡೆಗೆ ಏನಾಗ್ತಾನೆ, ಇವನು ಚಿತ್ರಾಂಗದ ಏನು ಮಾಡ್ತಾನೆ, ಒಂದು ದಿವಸ ಅವನಿಗೆ ಡೌಟ್ ತಡೆಯೋದಕ್ಕಾಗೋದಿಲ್ಲ, ನೋಡಲೇಬೇಕು ಅಂತ ಹೇಳ್ಬಿಟ್ಟು ಕದ್ದು ಮುಚ್ಚಿ ಹೋಗಿ ಸತ್ಯವತಿ ಮಂದಿರದಲ್ಲಿ ನೋಡ್ತಾನೆ. ಏನು ಮಾಡ್ತಾ ಇದ್ದಾನೆ ಭೀಷ್ಮ ಅಂತ ಹೇಳ್ಬಿಟ್ಟು. ಸತ್ಯವತಿ ತಾಯಿ ಅಲ್ಲ, ಉನ್ನತ ಆಸನದಲ್ಲಿ ಕೂತ್ಕೊಂಡಿರ್ತಾಳೆ. ಭೀಷ್ಮ ನೆಲದ ಮೇಲೆ ಕೂತ್ಕೊಂಡಿರ್ತಾನೆ ಸತ್ಯವತಿ ಮುಂದೆ, ನೆಲದ ಮೇಲೆ. ಯಾಕಂದರೆ ಎಷ್ಟನ್ನಾಗಲಿ ಆತ ಮಗ ನೆಲದ ಮೇಲೆ ಕೂತ್ಕೊಂಡಿರ್ತಾನೆ. ಕೂತ್ಕೊಂಡು ತಾಯಿಗೆ ಧರ್ಮ ಬೋಧನೆಗಳನ್ನು ಮಾಡ್ತಾ ಇರ್ತಾನೆ. ಅಮ್ಮ, ಧರ್ಮ ಅಂದರೆ ಏನು, ಶಾಸ್ತ್ರ ಅಂದರೆ ಏನು, ಹೆಂಗೆ ನಡಿಬೇಕು, ಹೆಂಗೆ ನಡಿಬಾರ್ದು ಅಂತಕ್ಕಂಥದ್ದನ್ನು ತಾಯಿಗೆ ಭೀಷ್ಮ ಬೋಧನೆ ಮಾಡ್ತಾ ಇರ್ತಾನೆ. ಎಲ್ಲಿ ಕೂತ್ಕೊಂಡು? ನೆಲದ ಮೇಲೆ ಕೂತ್ಕೊಂಡು. ತಾಯಿ ಸ್ಥಾನ ತಾಯಿಗೆ ಕೊಟ್ಟಿದ್ದಾರೆ. ಅದನ್ನು ನೋಡಿ ಆ ಚಿತ್ರಾಂಗದನಿಗೆ ತುಂಬ ದುಃಖ ಆಗಿಬಿಡುತ್ತೆ. ನನ್ನ ತಾಯಿನ ನಮ್ಮ ಅಣ್ಣನ ಈ ಥರ ನಾನು ಡೌಟ್ ಬಿದ್ದುಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅಂತ. ಆ ಕೊರಗಿನಲ್ಲೇ ಸತ್ತೋಗ್ಬಿಡ್ತಾನೆ ಮಹಾಭಾರತದಲ್ಲಿ. ಹಂಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೇ ಆಸನದಲ್ಲಿ ತಾಯಿ ಮಕ್ಕಳಾದರೂ ಕೂಡ ಏಕಾಂತದಲ್ಲಿ ಕೂತ್ಕೋಬಾರ್ದು, ಮಹಾಪಾಪ. ಅದೇ ಒಂದು ವೇಳೆ ಭೀಷ್ಮ ಏನನ್ನ ಒಂದೇ ಆಸನದಲ್ಲಿ ಕೂತ್ಕೊಂಡು ತಾಯಿಗೆ ಧರ್ಮಬೋಧನೆ ಮಾಡ್ತಾ ಇದ್ರು ಕೂಡ ಚಿತ್ರಾಂಗದನಿಗೆ ಅನುಮಾನ ಬಂದ್ಬಿಟ್ಟಿರೋದು. ಯಾಕೆಂದರೆ ಈಚಿನ ಮರದ ಕೆಳಗೆ ಕೂತ್ಕೊಂಡು ನಾವು ಹಾಲು ಕುಡಿದ್ರೂ ಕೂಡ ಹೆಂಡ ಕುಡ್ದ ಅಂತಾರೆ ಹೊರತಾಗಿ ಹಾಲು ಕುಡ್ದೆ ಅಂತ ಯಾರೂ ಹೇಳೋದಿಲ್ಲ. ಹಾಗಾಗಿ ಇದು ಶಾಸ್ತ್ರ ಹೇಳ್ತಾ ಇರ್ತಕ್ಕಂಥ ಮಾತು. ನೋಡಿ, ಶಂತನುವಿನ ಪೂರ್ವಜನ್ಮ ಹೊಂದಿದೆ ಮಹಾಭಿಷ ಅಂತ ಹೇಳ್ಬಿಟ್ಟು ಅಂತ. ಬ್ರಹ್ಮಲೋಕದಲ್ಲಿ ಒಂದ್ಸಲಿ ಏನಾಗುತ್ತೆ ಅಂದರೆ, ಈ ಮಹಾಭಿಷ ಕೂತ್ಕೊಂಡಿರ್ತಾನೆ, ಆತ ಗಂಧರ್ವ ಕೂತ್ಕೊಂಡಿರ್ಬೇಕಾಗಿದ್ದರೆ ಆ ಗಂಗೆಯ ಪ್ರವೇಶ ಆಗುತ್ತೆ. ಆ ಸಭೆಗೆ, ಆ ಬ್ರಹ್ಮನ ಸಭೆಗೆ ಗಂಗೆಯ ಪ್ರವೇಶ ಆಗುತ್ತೆ. ಗಂಗೆಯ ಪ್ರವೇಶ ಆದಾಗ ಆ ಗಂಗೆಯ ಮೇಲ್ವಸ್ತ್ರ ಸ್ವಲ್ಪ ಗಾಳಿಗೆ ಹಿಂಗೆ ಹೋಗುತ್ತೆ ಪಕ್ಕಕ್ಕೆ. ಹೋದ ತಕ್ಷಣ ಎಲ್ಲರೂ ತಲೆ ಬೊಗ್ಗಿಸ್ಕೊತಾರೆ. ಬ್ರಹ್ಮನಿಂದ ಮೊದಲ್ಕೊಂಡು ಪ್ರತಿಯೊಬ್ಬರು ತಲೆ ಬೊಗ್ಗಿಸ್ಕೊತಾರೆ. ಆದರೆ ಈ ಮಹಾಭಿಷ ಏನು ಮಾಡ್ತಾನೆ, ದುರ್ಗುಟ್ಕೊಂಡು ನೋಡ್ತಾನೆ. ಹಾಗಾಗಿ ಬ್ರಹ್ಮ ಏನು ಮಾಡ್ತಾನೆ, ಸತ್ಯಲೋಕವಾಗಿರ್ತಕ್ಕಂಥ ಈ ಲೋಕದಲ್ಲಿ ನೀನು ಈ ಥರದೊಂದು ಚೇಷ್ಟೆ ಮಾಡಿರೋದ್ರಿಂದ ಹೋಗು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟೋಗು, ಇದೇ ಗಂಗೆಯನ್ನು ನೀನು ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾನೆ. ಹಾಗಾಗಿ ಅವನು ಶಂತನುವಾಗಿ ಹುಟ್ಟದ ಅಂತ ಹೇಳ್ಬಿಟ್ಟು. ಇನ್ನು ನಹುಷ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಜೀವನ ಹೇಗಿರಬೇಕು ಅನ್ನೋದಕ್ಕೆ. ನಹುಷ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇಕ್ಷ್ವಾಕು ವಂಶದ ರಾಜ ಆತ. ಒಂದ್ಸಲ ಏನಾಗುತ್ತೆ ಅಂದರೆ, ಇಂದ್ರನಿಗೆ ಶಾಪ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ, ಅಹಲ್ಯೆಯನ್ನು ಆತ ಕಾಮಿಸಿದ್ದ ಅಂತಕ್ಕಂಥ ಒಂದು ಇದಕ್ಕೆ
ಈ ಗೌತಮ ಮಹರ್ಷಿಗಳು ಏನು ಮಾಡ್ತಾರೆ, ಆತನಿಗೊಂದು ಶಾಪ ಕೊಟ್ಬಿಡ್ತಾರೆ, ಪುರುಷತ್ವ ಲುಪ್ತವಾಗೋಗ್ಲಿ ನಿನಗೆ ಅಂತ ಹೇಳ್ಬಿಟ್ಟು. ಆ ಅವಮಾನ ತಡ್ಕೊಳಕ್ಕಾಗ್ದರೆ ಇಂದ್ರ ಏನು ಮಾಡ್ತಾನೆ, ಹೋಗ್ಬಿಟ್ಟು ಆ ಮಾನಸ ಸರೋವರದಲ್ಲಿ ಆ ತಾವರೆಯ ನಾಳಿನಲ್ಲಿ, ಆ ತಾವರೆಯ ಒಂದು ಹೂವಿನ ನಾಳಿರುತ್ತಲ್ಲ ಅದರೊಳಗೆ ಸೇರ್ಕೊಂಡ್ಬಿಡ್ತಾನೆ, ಯಾರಿಗೂ ಕಾಣಿಸ್ಬಾರ್ದು, ನಂಗೆ ಅವಮಾನ ಆಗೋಯ್ತು ಅಂತ ಹೇಳ್ಬಿಟ್ಟು. ಆವಾಗ ಇಂದ್ರ ಇಲ್ಲ ಅಂತಂದರೆ ಸ್ವರ್ಗಕ್ಕೆ ಯಾರಾದರೂ ಒಬ್ಬರು ಅಧಿಪತಿ ಬೇಕಲ್ಲ. ದೇವತೆಗಳೆಲ್ಲ ಬಂದು ಧರ್ಮಾತ್ಮ ಮಹಾಪುಣ್ಯಾತ್ಮನಾಗಿರ್ತಕ್ಕಂಥ ಭೂಲೋಕದಲ್ಲಿ ನಹುಷ ಚಕ್ರವರ್ತಿ ಆತನ ಕರ್ಕೊಂಡೋಗಿ ಇಂದ್ರನ ಸಿಂಹಾಸನದ ಮೇಲೆ ಪಟ್ಟಾಭಿಷೇಕ ಮಾಡ್ತಾರೆ. ತಾತ್ಕಾಲಿಕವಾಗಿ ನೀನು ಚಾಲ್ತಿ ಕರ್ತವ್ಯನ ನಿರ್ವಹಿಸ್ಕೊಂಡಿರು ಇಲ್ಲಿ ಅಂತ ಹೇಳ್ಬಿಟ್ಟು ಟೆಂಪರರಿ ಒಂದು ಚಾರ್ಜ್ ಕೊಡ್ತಾರೆ. ಈತ ಏನು ಮಾಡ್ತಾನೆ, ನೋಡ್ತಾನೆ, ಒಂದು ದಿವಸ ನೋಡ್ತಾನೆ, 2 ದಿವಸ ನೋಡ್ತಾನೆ, ಇಂದ್ರ ಪತ್ತೆ ಇಲ್ಲ. ಇಂದ್ರನ ಭೋಗ ಭಾಗ್ಯಗಳೆಲ್ಲ ಈತನಿಗೆ ಅಪ್ಸರ ಸ್ತ್ರೀಯರೆಲ್ಲ, ಆಮೇಲೆ ಅಮೃತ ಇವೆಲ್ಲ ಕೂಡ ಸಿಗ್ತಾ ಇದೆ. ಏನು ಆಗ ನಾನೇ ಇಂದ್ರ ಅಂತ ಡಿಸೈಡ್ ಆಗಿಬಿಡ್ತಾನೆ. ಹಾಗಾಗಿ ನಾನು ಇಂದ್ರ ಆದಮೇಲೆ ಇಂದ್ರ ಪತ್ನಿ ಯಾರು, ನನಗೆ ಸಂಬಂಧಪಟ್ಟವಳೆ ಅಂತಕ್ಕಂಥ ದುಷ್ಟ ಬುದ್ಧಿ ಆ ನಹುಷನ್ಗೆ ಬಂದ್ಬಿಡುತ್ತೆ. ಯಾಕೆಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರದಲ್ಲಿ ಶಚೀದೇವಿದು ಒಂದು ಬರುತ್ತೆ. ಶಚೀಂ ಸ್ವಾಹಾಂ ಸ್ವಾಹಾಂ ಸ್ವಧಾಮ್ ಅಂತೇನೋ ಬರ್ತದೆ ಅಷ್ಟೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ರದಲ್ಲಿ. ಅಂದರೆ ಶಚೀದೇವಿ ಕೂಡ ಮಹಾಲಕ್ಷ್ಮಿ ಅಂಶ. ಅದನ್ನು ಮರೆತು ಇವನು ನಹುಷ ಏನು ಮಾಡ್ತಾನೆ, ಶಚೀದೇವಿನ ಏಕಾಂತದಲ್ಲಿ ನೀನು ಬಂದು ನನ್ನನ್ನು ಸೇವೆ ಮಾಡಬೇಕು ಅಂತ ಕೇಳ್ತಾನೆ. ಶಶಿದೇವಿಗೆ ತುಂಬ ಆಘಾತ ಆಗಿಬಿಡುತ್ತೆ. ಏನು ಮಾಡೋದು, ಇಲ್ಲ ಅಂತಂದ್ರೂ ಕಷ್ಟ ಆಗುತ್ತೆ. ಯಾಕಂದ್ರೆ ಈತ ಇವಾಗ ಅಡ್ಮಿನಿಸ್ಟ್ರೇಟರ್ ಈತ, ನಾನು ಇಲ್ಲ ಅಂತ ಅನ್ನೋಕ್ಕೂ ಆಗೋದಿಲ್ಲ. ಒಳ್ಳೆ ಪಜಿತಿಗೆ ಬಂತಲ್ಲ ಅಂತ ಬಿಟ್ಟು, ಮಹಾಪತಿ ಬರುತ್ತೆ, ಇಂಥ ಒಂದು ಕೋರಿಕೆ ಕೋರ್ತಾ ಇದ್ದಾನಲ್ಲ ಅಂತ ಬಿಟ್ಟು ಆಕೆ ಒಂದು ಕಂಡೀಷನ್ ಹಾಕ್ತಾಳೆ. ಏನು ಅಂತಂದರೆ, ಸಪ್ತಋಷಿಗಳು ಇಂದ್ರ ಯಾವಾಗ ನನ್ನ ಹತ್ರಕ್ಕೆ ಬರಬೇಕಾಗಿದ್ರು ಕೂಡ ಸಪ್ತಋಷಿಗಳು ಹೊರ್ತಾ ಇರ್ತಕ್ಕಂಥ ಪಲ್ಲಕ್ಕಿನಲ್ಲಿ ಬರ್ತಾ ಇದ್ದ. ನೀನು ನನ್ನನ್ನು ಬಯಸೋದಾದರೆ ನಂದನವನದಲ್ಲಿ ನಾನು ಕಾಯ್ತಾ ಇರ್ತೀನಿ, ಸಪ್ತಋಷಿಗಳು ಹೊರ್ತಾ ಇರ್ತಕ್ಕಂಥ ಪಲ್ಲಕ್ಕಿನಲ್ಲಿ ನೀನು ಬಾ ಅಂತ ಒಂದು ಕಂಡೀಷನ್ ಹಾಕ್ಬಿಟ್ಟು ಹೋಗ್ತಾಳೆ. ಯಾಕೆಂದರೆ ಶಚೀದೇವಿಗೆ ಗೊತ್ತಿರುತ್ತೆ ಸಪ್ತಋಷಿಗಳು ಬ್ರಹ್ಮರ್ಷಿಗಳು, ಅವರೇನ ಪಲ್ಲಕ್ಕಿ ಎತ್ತಿದ್ದಾರೆ ಅಂತಂದರೆ ಇವನು ಪಾಪ ಪರಿಪಕ್ವ ಆಯಿತು ಅಂತಲೇ ಅರ್ಥ, ಇವನು ಚ್ಯುತಿ ಆಗ್ತಾನೆ ಅಂತಕ್ಕಂಥದ್ದು ಶಶಿದೇವಿ ಪ್ಲ್ಯಾನ್. ಕಡೆಗೆ ಆ ಪಲ್ಲಕ್ಕಿನ ಹೊತ್ಕೊಂಡು ಬರ್ತಾ ಇರ್ತಾರೆ ಸಪ್ತಋಷಿಗಳೆಲ್ಲ ಕೂಡ. ಅಗಸ್ತ್ಯರು ಅಂತಕ್ಕಂಥ ಅವರು ತುಂಬ ಕುಳ್ಳಿರ್ತಾರೆ, ಇನ್ನು ಮಿಕ್ಕಿದ ಮಹರ್ಷಿಗಳೆಲ್ಲ ಉದ್ದುದ್ದಕ್ಕಿರ್ತಾರೆ. ಈ ಅಗಸ್ತ್ಯರು ಮಾತ್ರ ತುಂಬ ಕುಳ್ಳಗಿರ್ತಾರೆ. ಅವ್ರು ಮುಂದೆ ಪಲ್ಲಕ್ಕಿ ಮುಂಭಾಗನ ಹೊತ್ತಿರ್ತಾರೆ. ಹೊತ್ಕೊಂಡು ಹೋಗ್ತಾ ಇರಬೇಕಾಗಿದ್ರೆ ಆ ಪಲ್ಲಕ್ಕಿ ಬೇಗ ಬೇಗ ಹೋಗ್ತಾ ಇರೋದಿಲ್ಲ. ಸರ್ಪ ಅಂತ ಹೇಳ್ತಾನೆ, ಅಂದರೆ ಬೇಗ ಬೇಗ ಹೋಗಿ ಅಂತ ಹೇಳ್ಬಿಟ್ಟು. ಈತನಿಗೇನು ಅಂದರೆ ಶಚಿದೇವಿ ಹತ್ರಕ್ಕೆ ಬೇಗ ಹೊಟ್ಟೋಗ್ಬೇಕು ಅಂತ ಹೇಳ್ಬಿಟ್ಟು, ಯಾರಿಗೆ, ನಹುಷನ್ಗೆ. ಆಗ ಇವರು ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬೇಗ ಹೋಗು ಅಂತ ನೋಡಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಸರ್ಪಾಸ್ ಅಂತಾರೆ. ಸರ್ಪಾಸ್ ಅಂದರೆ ಸ್ಪೀಡಾಗಿ ಹೋಗು ಅಂತ, ಅತಿಕ್ರಮಿಸಿ ಹೋಗೋದನ್ನು ಸರ್ಪಾಸ್ ಅಂತಾರೆ. ಅಂದರೆ ನಮ್ಮ ಗ್ರೀಕ್ ಪದಗಳು, ಸಂಸ್ಕೃತ ಪದಗಳು ಎಲ್ಲದಕ್ಕೂ ಮೂಲ ಒಂದೇ ಅನ್ನೋದಕ್ಕೆ. ಹಂಗೆ ಬರ್ತಾ ಇರಬೇಕಾಗಿದ್ರೆ ಯಾವಾಗ ಅವರು ಬೇಗ ಹೋಗ್ತಾ ಇರೋದಿಲ್ವೋ ಆವಾಗ ನೋಡ್ತಾನೆ, ಓ ಅಗಸ್ತ್ಯ ಮಹರ್ಷಿಗಳು ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಏನು ಮಾಡ್ತಾನೆ, ಆತನ ಕಾಲನ್ನ ಅಗಸ್ತ್ಯ ಮಹರ್ಷಿಗಳ ಭುಜಕ್ಕಿಂತ ತಾಕಿಸ್ತಾನೆ. ಸರ್ಪ ಅಂದರೆ ಬೇಗ ಹೋಗು ಅಂತ ಹೇಳಿ. ಅವ್ರೇನೊಂದು ಶಾಪ ಹಾಕಲ್ಲ, ಏನೂ ಆಗಲ್ಲ. ಆ ಭುಜಕ್ಕೆ ಅವರ ಕಾಲು ತಾಕಿದ ತಕ್ಷಣ ಆ ಪಲ್ಲಕ್ಕಿಯಿಂದ ಕೆಳಗಡೆಗೆ ಚ್ಯುತನಾಗಿ ಬಿದ್ದೋಗ್ಬಿಡ್ತಾನೆ. ಯಾವುದೋ ಒಂದು ಗೋಂಡಾರಣ್ಯದಲ್ಲಿ ದೊಡ್ಡ ಅಜಗರ ಸರ್ಪ, ಅಂದರೆ ಪೈತಾನ್ ಅಂದರೆ ಏನಂದ್ರೆ ಕೊಂಡಶಿಲ್ವ. ಆ ಕೊಂಡಶಿಲ್ವ ಹಾವಾಗಿ ಅವನು ಅಲ್ಲಿ ಬಿದ್ದಿರ್ತಾನೆ. ಅಲ್ಲಿ ಏನು ಸಿಕ್ಕಿದ್ದನ್ನು ತಿನ್ಕೊಂಡು ಎಲ್ಲೂ ಕದಲಕ್ಕಾಗಲ್ಲ, ಮೆದಲಕ್ಕಾಗಲ್ಲ, ಸಿಕ್ಕಿದ್ದನ್ನು ತಿನ್ಕೊಂಡು ಆಹಾರ ಇರ್ತಾನೆ. ಕಡೆಗೆ ದ್ವಾಪರ ಯುಗಾಂತ್ಯದಲ್ಲಿ ಯುಧಿಷ್ಠಿರನಿಂದ ಆತನಿಗೆ ಶಾಪ ವಿಮೋಚನೆ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪರಸ್ತ್ರೀಯರನ್ನ ಪರಪುರುಷರನ್ನ ಬಯಸ್ತಕ್ಕಂಥದ್ದು ಮಹಾಪಾಪ. ಆಮೇಲೆ ನೋಡಿ, ರಾಮಾಯಣಕ್ಕೆ ಮಹಾಭಾರತಕ್ಕೆ ಒಂದು ನಿಂದೆ ಇದೆ. ಅದೇನು ಅಂತಂದರೆ, ಸ್ತ್ರೀಯರಿಂದನೇ ಇದೆಲ್ಲ ಆಗಿದ್ದು. ಯಾರನ್ನ ಬೈಬೇಕಾದ್ರೆ ಹೇಳ್ತಾರೆ, ರಾಮಾಯಣ ನಡೆದಿದ್ದು ಯಾರಿಂದ, ನಿಮ್ಮಿಂದಾನೆ, ಸ್ತ್ರೀಯರಿಂದ. ಮಹಾಭಾರತ ನಡೆದಿದ್ದು ಯಾರಿಂದ, ನಿಮ್ಮಿಂದಾನೆ, ಸ್ತ್ರೀಯರಿಂದ ಅಂತ. ಇವರೇನ ಯುದ್ಧನ ಮಾಡಿ ಅಂತೇನ ಹೇಳಿದ್ರ. ಆ ಸೀತೆಗೆ ಅವಮಾನ ಮಾಡಿದವನು ರಾವಣ, ಹಾಳಾದ. ಆಮೇಲೆ ದ್ರೌಪದಿಗೆ ಅವಮಾನ ನಡೆದಿರ್ತಕ್ಕಂಥದ್ದು ದುಶ್ಯಾಸನ ದುರ್ಯೋಧನನಿಂದ, ಹಾಳಾದರು. ಅಂದರೆ ಇದರ ಅರ್ಥ ಏನು ಅಂದರೆ, ಸ್ತ್ರೀಯಿಂದ ಮಹಾಭಾರತದ ಯುದ್ಧ ನಡೆಯಲಿಲ್ಲ, ಕುರುಕ್ಷೇತ್ರ ಯುದ್ಧ. ಆಮೇಲೆ ಸೀತೆಯಿಂದ ರಾಮಂಗೆ ಯುದ್ಧ ನಡೆಯಲಿಲ್ಲ. ಅವರವರು ಮಾಡಿರ್ತಕ್ಕಂಥ ದುಷ್ಟ ಕಾರ್ಯಗಳಿಂದ ಈ ಯುದ್ಧಗಳು ನಡೀತು. ಹಾಗಾಗಿ ಸ್ತ್ರೀಯನ್ನು ನಿಂದೆ ಮಾಡ್ತಕ್ಕಂಥದ್ದಲ್ಲ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಯಾರ ಮನೆಯಲ್ಲಿ ದೇವತೆಗಳು ಓಡಾಡ್ಕೊಂಡಿರಬೇಕು ಅಂತ ಬಯಸ್ತಾರೋ ಅವ್ರ ಮನೆಯಲ್ಲಿ ಸ್ತ್ರೀಗೆ ಹೆಚ್ಚು ಗೌರವವನ್ನು ಕೊಡಬೇಕು. ಯಾರ ಮನೆಯಲ್ಲಿ ಸ್ತ್ರೀಗೆ ಹೆಚ್ಚು ಗೌರವ, ಮಾತೃಸ್ಥಾನವನ್ನು ಕೊಟ್ಟು ಗೌರವಿಸ್ತಾರೆ, ಅವ್ರ ಮನೆಯಲ್ಲಿ ದೇವತೆಗಳು ಓಡಾಡ್ಕೊಂಡಿರ್ತಾರಂತೆ. ಹಾಗಾಗಿ ಇನ್ನು ಕುಬೇರನ ಕಥೆ ಏನಾಗುತ್ತೆ ಅಂದರೆ, ಕುಬೇರ ಅಂತಕ್ಕಂಥವನು ಶಂಕರನ ಮಿತ್ರ, ಈಶ್ವರನ ಮಿತ್ರ, ಧನಾಧಿಪತಿ. ಒಂದ್ಸಲಿ ಕೈಲಾಸ ಪರ್ವತಕ್ಕೆ ಬರ್ತಾನೆ. ಕೈಲಾಸ ಪರ್ವತಕ್ಕೆ ಬಂದೆ ಈ ಎಡತೊಡೆ ಮೇಲೆ ಪಾರ್ವತಿಯನ್ನು ಕೂಡಿಸ್ಕೊಂಡು ಶಿವ ಕೂತ್ಕೊಂಡಿರ್ತಾನೆ. ಶಿವ ಯೋಗಿ ತಾನೆ. ಈ ಯೋಗಿ ಆಗಿರ್ತಕ್ಕಂಥ ಅವನು ಒಬ್ಬ ಸ್ತ್ರೀನ ಎಡತೊಡೆ ಮೇಲೆ ಕೂಡಿಸ್ಕೋಬೋದಾ ಅಂತಕ್ಕಂಥ ಡೌಟು ಯಾರಿಗೆ, ಕುಬೇರನಿಗೆ ಬರುತ್ತೆ. ಕುಬೇರ ಏನು ಮಾಡ್ತಾನೆ, ತನ್ನ ಬಲಗಣ್ಣಿಂದ ಆ ಪಾರ್ವತಿ ದೇವಿಯನ್ನು ಕಾಮಿಸ್ತಾನೆ. ಎಷ್ಟು ಸುಂದರವಾಗಿದ್ದಾಳೆ ಈಕೆ,
ಈ ಈಶ್ವರನಿಗೆ ಇಂಥ ಸುಂದರಿ ಬೇಕಾಗಿತ್ತಾ ಅಂತ ಹೇಳ್ಬಿಟ್ಟು ಅಂತ ಹಂಗೆ ಅಂದ್ಕೊಂಡ ತಕ್ಷಣ ಆ ಬಲಗಣ್ಣು ಏನಾಗುತ್ತೆ ಪಟ್ ಅಂತ ಉರಿದೋಗ್ಬಿಡುತ್ತೆ. ಅಂದರೆ ಈ ಕಟ್ಟಿಗೆ ಈ ಕರ್ಪೂರ ಉರಿಯುತ್ತಲ್ಲ ಹಾಗೆ ಆ ಬಲಗಣ್ಣು ಉರಿದು ಬಿಡುತ್ತೆ, ಆ ಮಹಾಪಾಪದಿಂದ ಉರಿದೋಗ್ಬಿಡುತ್ತೆ. ಕಡೆಗೆ ಆತನಿಗೆ ಪ್ರಾಯಶ್ಚಿತ್ತ ಆಗುತ್ತೆ, ಕಣ್ಣಿಲ್ದಿರೋನು ಆಗ್ಬಿಡ್ತಾನೆ, ಒಂದು ಕಣ್ಣು ಆಗ್ಬಿಡ್ತಾನೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಆವಾಗ ಇದಕ್ಕೆ ಹಿಮಾಲಯ ಪರ್ವತದಲ್ಲಿ ಹೋಗಿ ರೌದ್ರ ಕೇದಾರ ವ್ರತ ಅಂತ ಮಹಾಘೋರವಾಗಿರ್ತಕ್ಕಂಥ ಒಂದು ವ್ರತ. ಆ ರೌದ್ರ ಕೇದಾರ ವ್ರತವನ್ನು ಮಾಡಿ ಪಾರ್ವತಿ ಪರಮೇಶ್ವರನನ್ನು ಒಲಿಸ್ಕೊಳ್ತಾನೆ. ಆದರೂ ಕೂಡ ಪಾರ್ವತಿ ಕಣ್ಣು ಕೊಡಲ್ಲ. ಯಾರಿಗೆ? ಕುಬೇರನಿಗೆ. ಇವತ್ತಿಗೂ ಕಣ್ಣಿಲ್ಲ, ಒಂದೇ ಕಣ್ಣು ಕುಬೇರ, ಒಂದು ಕಣ್ಣಿಲ್ಲ. ಕಡೆಗೆ ಪಾರ್ವತಿ ಏನು ಮಾಡ್ತಾಳೆ ಅಂದರೆ ಗಾಜಿನ ಕಣ್ಣು ಕೊಡ್ತಾಳೆ, ಯೆಲ್ಲೋ ಕಲರ್ ಗಾಜಿನ ಕಣ್ಣು. ಇವಾಗೇನು ಕೃತ್ರಿಮವಾಗಿರ್ತಕ್ಕಂಥ ಕಣ್ಣುಗಳನ್ನು ಇಡ್ತಾರಲ್ಲ, ಕಣ್ಣು ಹೋದರೆ ಆ ಥರದ್ದು ಒಂದು ಕಣ್ಣನ್ನು ಆ ಕುಬೇರನ ಬಲಗಣ್ಣಿಗೆ ಇಡ್ತಾಳೆ ಪಾರ್ವತಿ. ಇಟ್ಟುಬಿಟ್ಟು ಏನು ಮಾಡ್ತಾಳೆ ಅಂತಂದರೆ ಏಕಾಕ್ಷಿ ಪಿಂಗಳ ಅಂತಕ್ಕಂಥ ಹೆಸರನ್ನು ಕೊಡ್ತಾಳೆ. ಏಕಾಕ್ಷಿ ಪಿಂಗಳ ಅಂದರೆ ಒಂಟಿ ಕಣ್ಣವನು ಎಲ್ಲೋ ಕಣ್ಣವನು ಅಂತ ಹೇಳ್ಬಿಟ್ಟು ಅಂತ ಏಕಾಕ್ಷಿ ಪಿಂಗಳ ಅಂತ ಹೆಸರು ಕೊಟ್ಟು ಬಿಡ್ತಾಳೆ ಪಾರ್ವತಿ. ಯಾತಕ್ಕೋಸ್ಕರ ಅಂತಂದರೆ ಇನ್ಯಾವತ್ತೂ ಕೂಡ ಲೋಕ ತಿಳ್ಕೋಬೇಕು, ಪರಸ್ತ್ರೀಯರನ್ನು ಮೋಹಿಸ್ತಕ್ಕಂಥದ್ದು ಮಹಾಪಾಪ. ಕೆಟ್ಟ ದೃಷ್ಟಿಯಿಂದ ಅವಳು ಚಿಕ್ಕವಳಾಗಿರಲಿ, ಚಿಕ್ಕ ಮಗು ಆಗಿರಲಿ, ವೃದ್ಧೆ ಆಗಿರಲಿ ಅಥವಾ ಯೌವನದಲ್ಲಿರಲಿ ಅವ್ರನ್ನ ಕಾಮಿಸ್ತಕ್ಕಂಥದ್ದು ಮಹಾಪಾಪ. ಯಾವುದೇ ಕೆಟ್ಟ ದೃಷ್ಟಿನಲ್ಲಿ ನೋಡಬಾರ್ದು ಅಂತ. ಆಮೇಲೆ ಹೆಣ್ಮಕ್ಳು ಹಣೆ ಮಧ್ಯದಲ್ಲಿ ಕುಂಕುಮ ಇಡ್ತಾರೆ, ನೋಡಿರ್ತೀವಿ. ಅದೇನಕ್ಕೆ ಇಡ್ತಾರೆ ಅಂತಂದರೆ ಧೂಮ್ರಲೋಚನ ಅಂತ ಇರ್ತಾರೆ ರಾಕ್ಷಸರು. ಆ ಧೂಮ್ರಲೋಚನ ಮಹಾದೇವಿಯನ್ನು ಅಂದರೆ ಪಾರ್ವತಿ ದೇವಿಯನ್ನು, ದುರ್ಗಾದೇವಿಯನ್ನು ಕಾಮಿಸಿ ಇವ್ರನ್ನ ಯಾರಿಗೆ ಮಹಿಷಾಸುರನಿಗೆ ಪತ್ನಿಯಾಗಿ ಕೊಡಬೇಕು ಅಂತ ಬಿಟ್ಟು ಬಲವಂತ ಮಾಡೋದಕ್ಕೆ ಹೋದಾಗ ಅವರಿಬ್ಬರನ್ನ ಸಂಹರಿಸಿ ಕಾಳಿಕಾದೇವಿ ಏನು ಮಾಡಲ್ಲಂತೆ, ಅವರ ರಕ್ತದಲ್ಲಿ ತಿಲಕ ಇಟ್ಕೊಂಡ್ಲಂತೆ. ಅದನ್ನು ಸೂಚಿಸೋದಕ್ಕೋಸ್ಕರ ಹಣೆ ಮಧ್ಯದಲ್ಲಿ ಹೆಣ್ಮಕ್ಳು ಕುಂಕುಮ ಇಟ್ಕೊತಾರಂತೆ. ಇವಾಗೆಲ್ಲ ಬಿಡಿ, ಅದೆಲ್ಲ ಹೊರಟೆ ಹೋಯ್ತು. ಟಿಕ್ಲಿ ಮೆತ್ಕೊಂಡಿರ್ತಾರೆ, ಅದೆಲ್ಲ ಬಿದ್ದೋಗ್ಬಿಟ್ಟಿರೋದು. ಟಿಕ್ಲಿಗಳು ಇಟ್ಕೊಂಡಿರ್ತಾರೆ. ಏನಮ್ಮ ಏನೋ ಬರೀ ಹಣೆಯಲ್ಲಿ ಕಾಣ್ತಾ ಇದೆಯಾ? ಇವತ್ತು ಟಿಕ್ಲಿ ಇಟ್ಕೊಂಡಿದ್ದೆ ಸ್ವಾಮಿ, ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಂತ. ಕುಂಕುಮ ಇಟ್ಕೊಳ್ಳೋದಕ್ಕೆ ನಾಚಿಕೆ ನಮ್ಗೆ ಇವತ್ತು. ಆ ಕುಂಕುಮವನ್ನು ಇಡಬೇಕಂತೆ ಹಣೆಗೆ. ಅದೇನು ಅಂತಂದರೆ ಅವಳ ಪಾತಿವ್ರತ್ಯವನ್ನು ರಕ್ಷಣೆ ಮಾಡುತ್ತಂತೆ. ಅಕಸ್ಮಾತ್ ಯಾರನ್ನ ಕೆಟ್ಟ ದೃಷ್ಟಿಯಿಂದ ಇವಾಗ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರೋದು ನಮ್ಗೆ ಗೊತ್ತಾಗಲ್ವಲ್ಲ. ಯಾರನ್ನ ಅಪ್ಪಿತಪ್ಪಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಆ ದೃಷ್ಟಿ ದೋಷನ ಆ ಕುಂಕುಮ ಎಳ್ಕೊಂಡು ಇವಳು ಪಾತಿವ್ರತ್ಯವನ್ನು ಕಾಪಾಡುತ್ತಂತೆ. ಹಾಗಾಗಿ ಹಣೆ ಮಧ್ಯದಲ್ಲಿ ಕುಂಕುಮ ಇರಬೇಕು ಅಂತಕ್ಕಂಥದ್ದು. ಅದಕ್ಕೆ ನೋಡಿ ಇಲ್ಲೇನು ಹೇಳ್ತಾರೆ, ಭ್ರಮೆಯಿಂದ ನಿನ್ನನು ಕಾಮಿಸಿದ ಸುರರ ಧಮನ ಮಾಡಿದ ಚಾಮುಂಡಾಂಬೆ, ಶ್ರೀಮಾತೆ ದುರ್ಗೆ ಅಂಬಿಕೆ ತಾಯೆ ಶ್ರೀಮಂತ ದೇವಿನಿ ಚಾಮುಂಡಾಂಬೆ, ದುಷ್ಟರ ಕೊಂದು ಶಿಷ್ಟರ ಸಲಹುವ ಅಷ್ಟಭುಜಗಳ ಚಾಮುಂಡಾಂಬೆ ಅಂತ ನೋಡಿ ಕೀರ್ತನೆ. ಅದಕ್ಕೆ ಯಾರು ಕಾಮಿಸ್ತಾರೆ ಪರಸ್ತ್ರೀಯರನ್ನ ಅವ್ರನ್ನ ಧ್ವಂಸ ಮಾಡೋದ್ರಲ್ಲಿ ಫಸ್ಟ್ ಇರ್ತಾಳಂತೆ. ಯಾರು? ಚಾಮುಂಡೇಶ್ವರಿ. ಹಾಗಾಗಿ ಎಲ್ಲ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ರಕ್ಷಣೆ ಯಾರಪ್ಪ ಅಂದರೆ ಚಾಮುಂಡಿನೇ. ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಚಾಮುಂಡಿನ ನಮಸ್ಕಾರ ಮಾಡ್ಕೊಂಡು ಹೋದರೆ ನಿಮ್ಮ ಪಾತಿವ್ರತ್ಯ ಅಂತಕ್ಕಂಥದ್ದು ಚಾಮುಂಡಿ ರಕ್ಷಿಸ್ತಾಳೆ ಅಂತಕ್ಕಂಥದ್ದು. ಹಾಗಾಗಿ ಪರಸ್ತ್ರೀಯರನ್ನು ಮೋಹಿಸ್ತಕ್ಕಂಥದ್ದು ಮಹಾಪಾಪ. ಇಲ್ಲಿ ಹನುಮಂತ ಏನು ಮಾಡ್ತಾ ಇದ್ದಾನೆ, ತನ್ನನ್ನು ತಾನೇ ಪರೀಕ್ಷೆ ಮಾಡ್ಕೊತಾ ಇದ್ದಾನೆ. ನಾನೇನೋ ತಪ್ಪು ಮಾಡಿದ್ನ, ನಾನೇನ ಅಕ್ರಮ ಮಾಡಿದ್ನ, ನನ್ನ ಬ್ರಹ್ಮಚರ್ಯ ಏನನ್ನ ನಷ್ಟ ಆಯ್ತಾ ಅಂತ ಹೇಳ್ಬಿಟ್ಟಂತ. ಯಾವಾಗ ಸುಸ್ಥಿರವಾಗಿದೆ ತನ್ನ ಮನಸ್ಸು ಅಂತ ಗೊತ್ತಾಯ್ತೋ ಹನುಮಂತನಿಗೆ ಬಹಳ ಖುಷಿ ಆಗುತ್ತೆ. ಕಳೆದು ಹೋದ ಸ್ತ್ರೀಯರನ್ನು ಜಿಂಕೆಯ ಹಿಂಡಿನಲ್ಲಿ ಹುಡುಕಲಾಗದು. ಸ್ತ್ರೀ ಕಳೆದೋಗ್ಬಿಟ್ಟಿದ್ದಾಳೆ ಅಂತಂದರೆ ಜಿಂಕೆಗಳ ಹಿಂಡಲ್ಲಿ ಹೋಗ್ಬಿಟ್ಟು ಸ್ತ್ರೀ ಇದ್ದಾಳ ಅಂತ ಹುಡುಕಾಡೋದಕ್ಕಾಗತ್ತಾ? ಇಲ್ಲ, ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು. ಹಾಗಾಗಿ ನಾನು ಮಾಡಿರ್ತಕ್ಕಂಥ ಕಾರ್ಯ ಕರೆಕ್ಟಾಗಿದೆ. ನಾನು ಹೆಣ್ಣು ಮಗು ಸ್ತ್ರೀ ಮೂರ್ತಿ ಆಗಿರ್ತಕ್ಕಂಥ ಸೀತಾದೇವಿಯನ್ನು ಹುಡ್ಕೊಂಬಂದಿರೋದ್ರಿಂದ ಜಿಂಕೆಗಳ ಮಧ್ಯದಲ್ಲಿ ನಾನು ಹುಡ್ಕೋಕ್ಕಾಗಲ್ಲ. ಸ್ತ್ರೀಯರ ಮಧ್ಯದಲ್ಲಿ ಹುಡ್ಕೋದೇ ಕರೆಕ್ಟ್ ಆಗಿದೆ. ಹಾಗಾಗಿ ನಾನು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಸಮಂಜಸವಾಗಿದೆ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊತಾ ಇದ್ದಾನೆ. ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು ಎಂದು ನಿಶ್ಚಯಿಸಿ ದೇವ ಗಂಧರ್ವ ನಾಗಕನ್ಯೆಯರ ಮಧ್ಯದಲ್ಲಿ ಮತ್ತೆ ಮತ್ತೆ ಹುಡುಕುತ್ತಾ ಸಾಗಿದನು. ದೇವತಾ ಸ್ತ್ರೀಯರಿದರಲ್ಲಿ, ಗಂಧರ್ವ ಸ್ತ್ರೀಯರಿದ್ದಾರೆ ಅಂತಃಪುರದಲ್ಲಿ, ನಾಗಕನ್ಯೆಯರಿದ್ದಾರೆ, ರಾಕ್ಷಸ ಸ್ತ್ರೀಯರಿದ್ದಾರೆ. ಎಲ್ಲ ಸ್ತ್ರೀಯರ ಮಧ್ಯದಲ್ಲೂ ಸೀತಾದೇವಿ ಇದಾಳ ಅಂತ ಹುಡುಕೊಂತ ಹನುಮಂತ ಮುಂದಕ್ಕೆ ಸಾಕ್ತಾ ಇದ್ದಾನೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 11ನೇ ಸರ್ಗವು ಸಂಪನ್ನವಾಯಿತು. 11ನೇ ಸರ್ಗ ಮುಗಿಯುತ್ತೆ. ಈ 11ನೇ ಸರ್ಗನ ಯಾರು ಶ್ರದ್ಧಾಭಕ್ತಿಗಳಿಂದ ಓದ್ತಾರೆ, ಯಾರು ಶ್ರದ್ಧಾಭಕ್ತಿಗಳಿಂದ ಕೇಳ್ತಾರೆ, ಯಾರು ಶ್ರದ್ಧಾಭಕ್ತಿಗಳಿಂದ ಮನನ ಮಾಡ್ತಾರೆ, ಅವರು ನೋಡಬಾರದ್ದನ್ನು ನೋಡಿದ, ತಿನ್ನಬಾರದ್ದನ್ನು ತಿಂದ, ಮಾಡಬಾರದ ದುಷ್ಕಾರ್ಯಗಳನ್ನು ಮಾಡಿದ ಸಕಲ ವಿಧ ಪಾಪಗಳಿಂದ ಮುಕ್ತರಾಗುತ್ತಾರೆ. ನಾವೇನನ್ನ ಗೊತ್ತಿದ್ದೋ ಗೊತ್ತಿಲ್ದಿರೋ ನಮ್ಮ ಜೀವನದಲ್ಲಿ ಏನನ್ನ ತಿನ್ನಬಾರದು ತಿನ್ಬಿಟ್ಟಿದ್ರೆ, ಕುಡಿಬಾರದು
ಕುಡಿಬಾರ್ದು ಕುಡಿದ್ಬಿಟ್ಟಿದ್ರೆ, ಅಥವಾ ನೋಡಬಾರ್ದನ್ನು ನೋಡಿಬಿಟ್ಟಿದ್ರೆ, ಅಥವಾ ವ್ಯವಹಾರದಲ್ಲಿ ಏನೋ ನಾವು ತಪ್ಪುಗಳನ್ನು ಎಸಗಿಬಿಟ್ಟಿದ್ರೆ ಆ ಎಲ್ಲ ಪಾಪಗಳಿಂದ ನಾವು ಇವತ್ತಿಗೆ ಮುಕ್ತಿಯಾಗತ್ತೆ ಅಂತ ಹೇಳ್ಬಿಟ್ಟಂತ ಹಿರಿಯರು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಇದನ್ನು ಕೇಳಿ ನಾವು ಪಾಪ ಕಳ್ಕೊಂಡಿದ್ದಾದ್ಮೇಲೆ ಮತ್ತೆ ಆ ಪಾಪವನ್ನು ಮಾಡೋದಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಮತ್ತೆ ನಾನು ಅದೇ ಪಾಪನೇ ಮಾಡ್ತೀನಿ ಅಂತಂದರೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದೇ ಇರೋದಿಲ್ಲ. ಇದು ಈ ಒಂದು ಸರ್ಗದ ಒಂದು ಫಲ. ಇನ್ನು 12ನೆಯ ಸರ್ಗ, ಸೀತಾದೇವಿಯ ಮರಣದ ಶಂಕೆ. ದುಃಖಿತನಾದುದು ಹನುಮಂತನು, ದುಃಖಿತನಾದುದು. ಪುನಃ ಹನುಮಂತನು ಉತ್ಸಾಹದಿಂದ ಹುಡುಕಿದುದು, ಸೀತಾಮಾತೆಯು ದೊರಕದಿರಲು ಚಿಂತಾಮಗ್ನನಾದುದು. ನೋಡಿ, ಮತ್ತೆ ನೋಡಿ, ಮರಳಿ ಯತ್ನವ ಮಾಡು ಅಂತ ಯಾವತ್ತೂ ಕೂಡ ಪ್ರಯತ್ನ ಅಂತಕ್ಕಂಥದ್ದು ಬಿಟ್ಕೊಡ್ಬಾರ್ದಂತೆ. ನಾಟ್ ಫೇಲ್ಯೂರ್ ಬಟ್ ಲೋ ಏಮ್ ಈಸ್ ಕ್ರೈಮ್ ಅಂತ ಬಿಟ್ಟು ಅಂತ. ಅಂದರೆ ನಾವು ಫೇಲ್ ಆಗ್ತಕ್ಕಂಥದ್ದು ತಪ್ಪಲ್ವಂತೆ. ಯಾವುದು ತಪ್ಪು? ನಮ್ಮ ಪ್ರಯತ್ನ ಲೋಪ ಇರತಕ್ಕಂಥದ್ದೇ ತಪ್ಪು. ಪ್ರಯತ್ನ ಲೋಪ ನಾವು ಸಿನ್ಸಿಯರಾಗಿ ಮಾಡಿಬಿಡ್ಬೇಕು. ಗೆಲುವು ಸೋಲುಗಳು ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹನುಮಂತ ಏನು ಮಾಡ್ತಾ ಇದ್ದಾನೆ, ಮತ್ತೆ ಉತ್ಸಾಹದಿಂದ ಸೀತೆಯನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ. ರಾವಣನ ಅರಮನೆಯ ಮಧ್ಯಭಾಗದಲ್ಲಿದ್ದ ಲತಾಗೃಹಗಳನ್ನು ಇಷ್ಟೊತ್ತು ಏನು ಮಾಡ್ದ, ಅಂತಃಪುರ ಹುಡುಕ್ದ, ವಿಮಾನ ಹುಡುಕ್ದ, ಎಲ್ಲ ಹುಡುಕ್ದ, ದೊಡ್ಡ ಮಹಡಿಗಳನ್ನೆಲ್ಲ ಹುಡುಕ್ದ. ಇವಾಗ ಲತಾಗೃಹಗಳನ್ನು ಹುಡುಕ್ತಾ ಇದ್ದಾನೆ. ಆಮೇಲೆ ಚಿತ್ರಗೃಹಗಳನ್ನು ಹುಡುಕ್ತಾ ಇದ್ದಾನೆ. ಅಂದರೆ ಚಿತ್ರಗೃಹಗಳು ಅಂದರೆ ಪೇಂಟಿಂಗ್ಸ್ ಇರ್ತಕ್ಕಂಥ ಗೃಹಗಳು, ಅದನ್ನು ಹುಡುಕ್ತಾ ಇದ್ದಾನೆ. ಲತಾಗೃಹಗಳು ಅಂತಂದರೆ ಗೊತ್ತಲ್ವಾ, ತೋಟದ ಮಧ್ಯದಲ್ಲೊಂದು ಮಂಟಪಗಳಿರುತ್ತೆ, ಅದಕ್ಕೆಲ್ಲ ಬಳ್ಳಿಗಳನ್ನು ಹಬ್ಸಿರ್ತಾರೆ. ಇದನ್ನು ಲತಾಗೃಹಗಳು ಅಂತ ಕರೀತಾರೆ. ವಿಹಾರ ಗೃಹಗಳು ಅಂದರೆ ಮಲಗುವ ಕೋಣೆಗಳು. ವಿಹಾರ ಗೃಹಗಳು ಅಂದರೆ ಮಲಗುವ ಕೋಣೆಗಳು. ಎಲ್ಲ ಮಲಗುವ ಕೋಣೆಗಳನ್ನು ಕೂಡ ಇಂಚಿಂಚು ಬಿಡದಿರ ಹುಡುಕಾಡ್ತಾ ಇದ್ದಾನೆ. ಪರಿಶೀಲಿಸಿ ಹನುಮಂತನು ಹುಡುಕುತ್ತಾ ಸೀತೆಯ ಜಾಡು ಕಾಣದಾದನು. ಎಲ್ಲೂ ಕೂಡ ಸೀತೆ ಕಾಣಲಿಲ್ವಲ್ಲ ಅಂತ ಹುಡುಕಾಡ್ತಾ ಇದ್ದಾನೆ. ಸೀತಾದೇವಿಯು ನಿಶ್ಚಯವಾಗಿ ಪ್ರಾಣ ತೊರೆದಿರಬಹುದೇ? ಸೀತೆ ಏನನ್ನ ತೀರ್ಕೊಂಬಿಟ್ಟಿದ್ದಾಳ? ಯಾಕೆಂದ್ರೆ ಇಷ್ಟೆಲ್ಲ ಹುಡುಕರು ಸಿಗ್ತಾ ಇಲ್ಲ ಅಂತಂದರೆ, ಈ ಸಮುದ್ರದ ಮೇಲೆ ಎತ್ಕೊಂಡು ಬರ್ತಾ ಇರಬೇಕಾಗಿದ್ರೆ ಸೀತೆ ಏನನ್ನ ಆ ವಿಮಾನದಿಂದ ಸಮುದ್ರಕ್ಕೆ ಧುಮುಕ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಾ? ಇಲ್ಲ ರಾವಣ ತಗೊಂಡ್ಬಂದು ಪೀಡಿಸ್ದ ಅಂತ ಬಿಟ್ಟು ಭಯವಿಹ್ವಲರಾಗಿ ಸತ್ತೋಗ್ಬಿಟ್ಲಾ? ಇಲ್ಲ ರಾಕ್ಷಸ ಸ್ತ್ರೀಯರೆಲ್ಲ ಸೇರಿಕೊಂಡು ಕಾಡಿಸಿ ಏನನ್ನ ಸಾಯಿಸ್ಬಿಟ್ರಾ? ಇಲ್ಲ ರಾವಣನ ಬೇರೆ ರಾಣಿಯರು ಇರ್ತಾರಲ್ಲ, ಅವರೆಲ್ಲ ಹೊಟ್ಟೆ ಊರಿಗೆ ಸೀತೆ ಇಷ್ಟು ಸುಂದರಿ, ನಾವೆಲ್ಲ ಇಷ್ಟು ಸೌಂದರ್ಯ ಇಲ್ಲ ಅಂತಕ್ಕಂಥ ಹೊಟ್ಟೆ ಊರಿಗೆ ಈಕೆಯನ್ನೆಲ್ಲ ತಿಂದುಬಿಟ್ರ ಸೀತೆಯನ್ನು? ಸೀತೆ ಇಲ್ದಿರ ಆಗ್ಬಿಟ್ಟಿದ್ದಾಳ? ರಾವಣನಿಂದ ರಾಕ್ಷಸರಿಂದ ವಧಿಸಲ್ಪಟ್ಟಿರಬಹುದೇ ಅಂತೆಲ್ಲ ಚಿಂತನೆ ಮಾಡ್ತಾ ಕೂತ್ಕೊಂಡಿದ್ದಾನೆ ಹನುಮಂತ. ನೋಡಿ ಎಷ್ಟು ಕಷ್ಟಪಡ್ತಾನೆ. ರಾವಣನ ದಾಸಿಯರಾದ ರಾಕ್ಷಸಿಯರ ವಿಕಾರ ರೂಪ, ಭಯಂಕರ ಆಕಾರ, ವಿಶಾಲವಾದ ಮುಖವುಳ್ಳವರು, ದೀರ್ಘ ವಿಕಾರ ಕಣ್ಣುಗಳುಳ್ಳವರು ಆದವರ ಕಂಡು ಭಯದಿಂದ ಕಣ್ಮರೆಯಾಗಿರುವಳೆ. ಇಲ್ಲ, ಈ ರಾಕ್ಷಸ ಸ್ತ್ರೀಯರೆಲ್ಲ ಕೂಡ ಭಯಂಕರ ಆಕಾರದಿಂದ ಕೂಡಿರೋದ್ರಿಂದ ಭಯ ಬಿದ್ದುಬಿಟ್ಟು ಎಲ್ಲನ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾಳ ಸೀತೆ. ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ ಹನುಮಂತ. ಎಲ್ಲ ಪುರುಷ ಪ್ರಯತ್ನಗಳು ನಿಷ್ಫಲವಾದವು. ಎಲ್ಲ ನಾನು ಮಾಡಿರ್ತಕ್ಕಂಥ ಪ್ರಯತ್ನಗಳೆಲ್ಲ ಕೂಡ ನಿಷ್ಫಲ ಆಗಿದೆ. ಸುಗ್ರೀವನ ಬಳಿ ಹೋಗುವ ಮಾರ್ಗ ಮುಚ್ಚಿ ಹೋಯಿತು. ಇನ್ನು ಹೆಂಗೆ ನಾನು ಸುಗ್ರೀವನ ಹತ್ರಕ್ಕೆ ಹೋಗಲಿ, ಹೆಂಗೆ ರಾಮನ ಹತ್ರಕ್ಕೆ ಹೋಗಲಿ, ನಾನು ಏನು ಉತ್ತರ ಅಂತ ಕೊಡಲಿ? ಸೀತೆ ಸಿಕ್ಕಲಿಲ್ಲ ಅಂತ ಹೇಳಿದ್ರು ಕೂಡ ಅಪಾಯ. ಸೀತೆ ಹುಡುಕದೆ ಅಲ್ಲಿರಲಿಲ್ಲ ಅಂತ ಹೇಳಿದ್ರು ಅಪಾಯ. ವಾಪಸ್ ಬಂದೆ ಅಂತ ಹೇಳಿದ್ರು ಅಪಾಯ. ಏನಪ್ಪ ಮಾಡೋದು ಇವಾಗ, ನಂಗೆ ಮಾರ್ಗ ಗೊತ್ತಾಗ್ತಾ ಇಲ್ವಲ್ಲ ಅಂತಕ್ಕಂಥ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಸುಗ್ರೀವನ ಬಳಿ ಹೋಗುವ ಮಾರ್ಗ ಮುಚ್ಚಿ ಹೋಯಿತು. ಸಮುದ್ರ ಹಾರಿ ಇಲ್ಲಿಗೆ ಬಂದ ಪ್ರಯತ್ನವೆಲ್ಲವೂ ನಿಷ್ಫಲವಾಯಿತು. ಎಷ್ಟು ಕಷ್ಟಪಟ್ಕೊಂಡು ಬಂದೆ ನಾನು, ಈ ಸಮುದ್ರನ್ನೆಲ್ಲ ಹಾರಿಕೊಂಡು ಸೀತೆ ಸಿಗ್ತಾಳೆ ಅಂತ ಬಿಟ್ಟು ಅಂತ, ಇದೆಲ್ಲ ವ್ಯರ್ಥ ಆಯ್ತಲ್ಲ. ವಾನರರು ಪ್ರಶ್ನಿಸಿದರೆ ಏನೆಂದು ಸಮಾಧಾನ ಹೇಳಲಿ? ವಾನರೆಲ್ಲ ಕೇಳ್ತಾರೆ, ಹೋಗಿದ್ದಲ್ಲಪ್ಪ, ಏನಾಯಿತು ಅಂತ ಕೇಳ್ತಾರೆ. ಏನು ಉತ್ತರ ಕೊಡಲಿ ನಾನು? ಗಡುವು ಮೀರಿ ಹೋಗುತ್ತಿದೆ. 1 ತಿಂಗಳ ಗಡುವು ಕೊಟ್ಟಿದ್ದ ಸುಗ್ರೀವಾಜ್ಞೆ. 1 ತಿಂಗಳು ಸುಗ್ರೀವಾಜ್ಞೆ ಕೊಟ್ಟಿರ್ತಕ್ಕಂಥ 1 ತಿಂಗಳು ಈ ಹುಣ್ಣಿಮೆಗೆ ಮುಗಿತಾ ಬಂತು. ಇವಾಗ ನಾನು ಏನು ಮಾಡಲಿ? ನಾನು ಕೃತಕೃತ್ಯನಾಗದೆ ಹಿಂತಿರುಗುವಂತೆಯೇ ಇಲ್ಲ. ನಾನು ಇಲ್ಲಿ ಸೀತೆಯನ್ನು ಹುಡುಕ್ದಿರ ವಾಪಸ್ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಕಪಿಗಳೆಲ್ಲರೂ ಪ್ರಾಯೋಪವೇಶ ಮಾಡಿಕೊಂಡು ಬಿಡುವರು. ಒಂದು ವೇಳೆ ಸೀತೆ ಸಿಕ್ಕಲಿಲ್ಲ ಅಂತಂದರೆ ರಾಮ ಏನು ಮಾಡ್ತಾನೆ? ದುಃಖದಿಂದ ತೀರ್ಕೊಂಡ್ಬಿಡ್ತಾನೆ. ರಾಮ ತೀರ್ಕೊಂಡ ಅಂತ ಲಕ್ಷ್ಮಣ ತೀರ್ಕೊಂಡ ಅಂತೇಳಿ ಭರತ ಶತ್ರುಘ್ನರು ತೀರ್ಕೊಂಡ್ಬಿಡ್ತಾರೆ. ಅಯೋಧ್ಯೆಯಲ್ಲಿರ್ತಕ್ಕಂಥ ವಾಸಿಗಳೆಲ್ಲ ತೀರ್ಕೊಂಡ್ಬಿಡ್ತಾರೆ. ಋಷಿಮುನಿಗಳೆಲ್ಲ ತೀರ್ಕೊಂಡ್ಬಿಡ್ತಾರೆ. ಆಮೇಲೆ ಸುಗ್ರೀವ ತೀರ್ಕೊಂತಾನೆ, ಅಂಗದ ತೀರ್ಕೊಂತಾನೆ, ಕಪಿವೀರರೆಲ್ಲ ತೀರ್ಕೊಂಡ್ಬಿಡ್ತಾರೆ. ಹಾಗಾಗಿ ಎಲ್ಲರ ಆ ಒಂದು ಪ್ರಾಣ ಹೋಗೋದಕ್ಕೆ ನಾನೇ ಕಾರಣನಾಗ್ತೀನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಪತ್ತಿನ ಕಷ್ಟದ ಸಮಯದಲ್ಲಿ ಪ್ರಥಮವಾಗಿ ಕಳವಳಗೊಳ್ಳಬಾರದು. ನೋಡಿ, ಹನುಮಂತ ತನಗೆ ತಾನೇ ಹೇಳ್ಕೊಳ್ತಾ ಇರ್ತಕ್ಕಂಥ ಮಾತು, ತನ್ನಲ್ಲಿ ತಾನೇ ಹೇಳ್ಕೊತಾ ಇದ್ದಾನೆ. ಅಪಾಯ ಬಂದಾಗ ಉಪಾಯದಿಂದಲೇ ಕಾರ್ಯ ಸಾಧಿಸಬೇಕು ಅಂತ ಹೇಳ್ತಾರೆ ದೊಡ್ಡವರು. ಯಾವತ್ತಿಗೂ ಕೂಡ ಅಪಾಯ ಬಂದಾಗ ಧೃತಿ ಕೆಡಬಾರ್ದು, ಧೈರ್ಯ ಕೆಡಬಾರ್ದು ಅಂತ ತನಗೆ ತಾನೇ ಸಮಾಧಾನ ಹೇಳ್ಕೊತಾ ಇದ್ದಾನೆ. ಇಲ್ಲ, ಏನನ್ನಾಗಲಿ ಸೀತೆಯನ್ನು ಹುಡುಕೇ ಹೋಗಬೇಕು.
ಹಾಗಾಗಿ ಈ ಲಂಕೆಯಿಂದ ನಾನು ಇವತ್ತಿಗೆ ಕಾಲು ತೆಗೆಯೋದಿಲ್ಲ, ನನ್ನ ಪ್ರಯತ್ನನ ಮುಂದುವರಿಸ್ತೀನಿ. ಆಪತ್ತಿನ ಕಷ್ಟದ ಸಮಯದಲ್ಲಿ ಪ್ರಥಮವಾಗಿ ಬೇಸಿಕಲಿ ಪ್ರೈಮರಿ ಏನು ಅಂತಂದರೆ ಕಳವಳಗೊಳ್ಳಬಾರ್ದು, ಗಾಬರಿ ಮಾಡ್ಕೋಬಾರ್ದು. ಯಾಕೆ ಅಂತಂದರೆ ಗಾಬರಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂತಂದರೆ ಎದುರುಗ ಇರೋ ವಸ್ತುಗಳೇ ನಮಗೆ ಕಾಣ್ದಿರ ಆಗೋದು. ಇವಾಗ ನಮ್ಗೆ ಗೊತ್ತಿರುತ್ತೆ ಈ ಏನೋ ಕೀ, ನಮ್ಮ ಮನೆಯಲ್ಲಿ ಏನೋ ಕೀನೋ ಇನ್ನೊಂದೋ ಮತ್ತೊಂದು ಹುಡುಕ್ತಾ ಇರ್ತೀವಿ. ಗಾಬರಿ ಮಾಡ್ಕೊಂಡು ಹುಡುಕಿದ್ರೆ ಅಲ್ಲೇ ಇರುತ್ತೆ ಕೀ, ಹುಡುಕ್ತಾನೆ ಇರ್ತೀವಿ, ಮನೆಯೆಲ್ಲ ಹುಡುಕಿದ್ರು ನಮ್ಗೆ ಕಾಣೋದಿಲ್ಲ. ಇಲ್ಲೇ ಇತ್ತಾ ಅಂತ ಆಮೇಲೆ ಅಂದ್ಕೊತೀವಿ. ಯಾಕೆ? ಗಾಬರಿ ಮಾಡ್ಕೊಂಡಿರೋದ್ರಿಂದ ಎದುರುಗ ಇರೋದು ಕೂಡ ನಮಗೆ ಕಾಣ್ದಿರ ಆಗಿಬಿಡುತ್ತೆ. ಹಾಗೇನೆ ಯಾರು ಜೀವನದಲ್ಲಿ ಗಾಬರಿ ಮಾಡ್ಕೊತಾರೆ ಅವ್ರಿಗೆ ನೋಡಿ ಸಮಸ್ಯೆಗಳ ಬಾಗಿಲುಗಳು ಅಂತಕ್ಕಂಥದ್ದು ತೆರ್ಕೊಳ್ಳೋದಿಲ್ವಂತ, ಅಂದರೆ ಓಪನ್ ಆಗೋದಿಲ್ಲ, ಅದು ಮುಚ್ಕೊಂಡೇ ಇರುತ್ತೆ. ಹಾಗಾಗಿ ಯಾವತ್ತೂ ಕೂಡ ಗಾಬರಿ ಮಾಡ್ಕೋಬಾರ್ದು. ಧೈರ್ಯದಿಂದಲೂ ಉತ್ಸಾಹದಿಂದಲೂ ಪ್ರಯತ್ನ ಲೋಪ ಮಾಡದೆ ನಿಂತ ಕರ್ತವ್ಯ ಪರಾಯಣನಿಗೆ ಎಂದೂ ಸೋಲಾಗದು. ಜೀವನದಲ್ಲಿ ಯಾವತ್ತೂ ಕೂಡ ಧೈರ್ಯ ಅಂತಕ್ಕಂಥದ್ದನ್ನು ತಾಳಬೇಕು, ಉತ್ಸಾಹದಿಂದ ಕಾರ್ಯ ಮಾಡಬೇಕು ಅಂತ ಅವನಿಗೆ ಯಾವತ್ತೂ ಕೂಡ ಸೋಲು ಅಂತಕ್ಕಂಥದ್ದು ಆಗೋದಿಲ್ಲ. ಏನೋ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಎವರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಅಂದರೆ ಬೀಗ ಕಂಡಿಡಿದವನು ಫ್ಯಾಕ್ಟ್ರಿನಲ್ಲಿ ಬೀಗ ಕೈ ಮಾಡಿದ್ರೆ ಕೊಡ್ತಾನ? ಯಾವತ್ತೂ ಇಲ್ಲ. ಬೀಗ ಇದೆ ಅಂತಂದಮೇಲೆ ಅದಕ್ಕೆ ಬೀಗದ ಕೈ ಇರಲೇಬೇಕು. ಹಾಗಾಗಿ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಭಗವಂತ ಅದಕ್ಕೊಂದು ಸೊಲ್ಯೂಷನು ಇಟ್ಟಿರ್ತಾನೆ, ಅಂದರೆ ಒಂದು ಉತ್ತರ ಅಂತಕ್ಕಂಥದ್ದನ್ನು ಇಟ್ಟಿರ್ತಾನೆ. ಹಾಗಾಗಿ ಯಾವತ್ತೂ ಕೂಡ ಧೈರ್ಯನ ಕೆಡಬಾರ್ದು. ತನಗೆ ತಾನೇ ಸಮಾಧಾನ ಹೇಳ್ಕೊತಾನೆ ಹನುಮಂತ. ನೋಡಿ ಸ್ವಾಮಿ ವಿವೇಕಾನಂದರು, ಇದಕ್ಕೆ ಎಕ್ಸಾಂಪಲ್ಗಳು ಹೇಳ್ಕೊಂಡು ಸ್ವಾಮಿ ವಿವೇಕಾನಂದರು ಒಂದ್ಸಲಿ ಕಾಶಿ ಕಿರಿದಾಗಿರ್ತಕ್ಕಂಥ ಒಂದು ಬೀದಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತ. ಅವ್ರ ಅವತಾರವನ್ನು ನೋಡಿದ ಒಂದು ಕೋತಿ ಮಂಗ ಏನು ಮಾಡ್ತಂತೆ ಅಂದರೆ ಮರದಿಂದ ಇಳಿದು ಬಂದುಬಿಟ್ಟು ಗೊರ್ರ ಅಂತಂತೆ. ಸ್ವಾಮಿ ವಿವೇಕಾನಂದರಿಗೆ ಗಾಬರಿ ಆಯ್ತಂತೆ, ಏನೋ ಕಚ್ಚಿಗಿಚ್ಚಿ ಬಿಟ್ಟಾತು ಅಂತ ಹೇಳ್ಬಿಟ್ಟಂತೆ. ಅವ್ರೇನು ಮಾಡೋದಂತೆ, ಸ್ವಲ್ಪ ಬೇಗ ಬೇಗ ಹೆಜ್ಜೆ ಹಾಕೋಕೆ ಶುರು ಮಾಡೋದಂತೆ. ಇವ್ರು ಯಾವಾಗ ಬೇಗ ಬೇಗ ನಡೆಯೋದಕ್ಕೆ ಶುರು ಮಾಡಿದ್ರು ಆವಾಗ ಆ ಮಂಗದ ಹಿಂದೆ ಇನ್ನೊಂದು 4-5 ಮಂಗಗಳು ಸೇರ್ಕೊಂತಂತೆ, ಒಂದು 10 ಮಂಗ ಸೇರ್ಕೊಂಡು ಎಲ್ಲ ಗೊರ್ ಅಂದ್ಕೊಂಡು ಸ್ವಾಮಿ ವಿವೇಕಾನಂದರು ಬೆನ್ನು ಹತ್ತು ಬಿಡ್ತಂತೆ. ಸ್ವಾಮಿ ವಿವೇಕಾನಂದರು ಓಡೋಕೆ ಶುರು ಮಾಡಿದ್ರಂತೆ. ಯಾಕೆ? ಈ ಮಂಗಗಳು ಕಚ್ಚಿಬಿಡುತ್ತೇನೋ ಅಂತ ಬಿಟ್ಟಂತೆ. ಓಡಿ ಮುಂದೆ ಬರ್ತಾ ಇರಬೇಕಾದ್ರೆ ಯಾರೋ ಹಿರಿಯ ಸನ್ಯಾಸಿ ಎದುರುಗ ಬರ್ತಾ ಇದ್ರಂತೆ. ಓಡಬೇಡ, ತಿರುಗಿ ನಿಲ್ಲು ಅಂತ ಹೇಳಿದ್ರು. ಓಡಬೇಡ, ನೀನು ಹಿಂತಿರುಗಿ ನಿಂತ್ಕೋ ಅಂತ ಹೇಳ್ಬಿಟ್ಟಂದು. ಅವ್ರು ಒಂದೇ ಸರಿ ಓಡ್ತಾ ಇದ್ದಾರೆ, ಏನು ಮಾಡ್ತಾರಂತೆ, ಹಿಂಗೆ ಹಿಂದಕ್ಕೆ ತಿರುಗಿಬಿಟ್ಟು ನಿಂತ್ಕೊಂಡ್ಬಿಟ್ರಂತೆ. ಒಂದು ಮಂಗಾರು ಕೆಳಗಿರ್ಲಿಲ್ವಂತೆಲ್ಲ ಮಾಡಿ ಮರಗಳು ಹತ್ಬಿಟ್ಟಿತ್ತಂತೆ. ಇದನ್ನು ವಿವೇಕಾನಂದರು ತಮ್ಮ ಅನುಭವವನ್ನು ಹೇಳ್ಕೊಂಡು ಅವ್ರು ಹೇಳ್ತಾರೆ, ಸಮಸ್ಯೆಗಳು ಕೂಡ ನಮಗೆ ಹಿಂದೆ ಮಂಗಗಳ ಥರ ಬೀಳುತ್ತಂತೆ. ಪ್ರಾಬ್ಲಮ್ಸ್ ನಾಟ್ ಕಮ್ ಇನ್ ಸಿಂಗಲ್ ಬಟ್ ಇನ್ ಬೆಟಾಲಿಯನ್ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಸಮಸ್ಯೆಗಳು ಒಂದು ಬರೋದಿಲ್ವಂತೆ. ನೋಡಿ ನಮಗೆಲ್ಲ ಜೀವನದಲ್ಲಿ ನಾವು ನೋಡಿರ್ತೀವಿ, ಒಂದು ಸಮಸ್ಯೆ ಯಾವತ್ತೂ ಬರಲ್ಲ. ಫಸ್ಟ್ ಒಂದು ಸಮಸ್ಯೆ ಕಾಣಿಸ್ಕೊಳುತ್ತೆ, ಅದ್ರ ಹಿಂದೆ ಮುಂದೆ ಒಂದು 10 ಸಮಸ್ಯೆಗಳು ಒಟ್ಟಿಗೆ ಬಂದ್ಬಿಡುತ್ತೆ. ಸೈನ್ಯ ಸಮೇತವಾಗಿ ಸಮಸ್ಯೆಗಳು ಬಂದು ಮೇಲೆ ಎರಗತ್ತಂತೆ. ಹಾಗಾಗಿ ತಿರುಗಿ ನಿಲ್ಬೇಕು. ತಿರುಗಿ ನಿಂತು ನೋಡಿದಾಗ ಸಮಸ್ಯೆಗಳಾಗೇ ಇರೋದಿಲ್ಲ. ನೋಡ್ಬಿಡ್ಬೇಕು ಅದೇನು ಅಂತ ಹೇಳ್ಬಿಟ್ಟಂತ, ನಾನಾ ಅಂತ ಹೇಳ್ಬಿಟ್ಟು ಅಂತ ಆ ಒಂದು ಧೃತಿಯನ್ನು ಇದು ಮಾಡಬೇಕು. ನೋಡಿ ಪಂಚತಂತ್ರದಲ್ಲಿ ಒಂದು ಕತೆ ಬರುತ್ತೆ. ಅದೇನು ಅಂತಂದರೆ, ಒಂದು ಆಮೆ, ಒಂದು ಜಿಂಕೆ, ಒಂದು ಕಾಗೆ, 3 ಜನ ಫ್ರೆಂಡ್ಸ್. ಈ ಫ್ರೆಂಡ್ಸ್ ಮಾಡ್ಕೊಂಡಿರ್ಬೇಕಾಗಿದ್ರೆ ಒಂದ್ಸಲಿ ಬೇಟೆಗಾರ ಬಂದ್ಬಿಟ್ಟು ಏನು ಮಾಡ್ತಾನೆ, ನಿಧಾನಕ್ಕೆ ನಡೀತಾ ಇರ್ತಕ್ಕಂಥ ಆಮೆಯನ್ನು ಹಿಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೊರಟೋಗ್ತಾ ಇರ್ತಾನೆ. ಇವಾಗ ಸಮಸ್ಯೆ ಬಂದುಬಿಡ್ತು. ಇದಕ್ಕೆ ಪರಿಹಾರ ಏನು? ಆವಾಗ ಅವ್ರು ಗಾಬರಿ ಬೀಳೋದಿಲ್ವಂತೆ, ಭಯ ಬೀಳೋದಿಲ್ವಂತೆ. ಯಾರೋ ಇನ್ನು ಮಿಕ್ಕಿದ ಫ್ರೆಂಡ್ಸ್ ಇದ್ರಲ್ಲ, ಕಾಗೆ ಮತ್ತು ಜಿಂಕೆ, ಇವರೊಂದು ಉಪಾಯ ಮಾಡಿದ್ರಂತೆ. ಈ ಬೇಡ ಏನು ಮಾಡೋದಂತೆ, ಬ್ಯಾಗ್ಗೆ ಆಮೆನ ಹಾಕ್ಕೊಂಡು ಬರ್ತಾ ಇರಬೇಕಾಗಿದ್ರೆ ಆ ದಾರಿನಲ್ಲಿ ಏನಾಗಿತ್ತಂತೆ ಅಂದರೆ, ಜಿಂಕೆ ಸ್ವಲ್ಪ ದೂರದಲ್ಲಿ ಸತ್ತು ಬಿದ್ದಂಗೆ ಹಿಂಗೆ ಬಿದ್ದಾಗಿತ್ತಂತೆ. ಜಿಂಕೆ ಸತ್ತು ಬಿದ್ದಿದೆ. ಕಾಗೆ ಏನು ಮಾಡ್ತಾ ಇತ್ತಂತೆ, ಅದ್ರ ಕಿವಿ ತಲೆ ಮೇಲೆ ಕೂತ್ಕೊಂಡು ಆ ಕಿವಿನಲ್ಲಿ ಏನೋ ಹಿಂಗೆ ಕುಟ್ಕಿ ತಿಂದಂಗೆ ಆ್ಯಕ್ಷನ್ ಮಾಡ್ತಾ ಇತ್ತಂತೆ. ಈ ಬೇಡ ಏನು ಅನ್ಕೊತಾನೆ, ಓ ಜಿಂಕೆ ಸತ್ತೋಗ್ಬಿಟ್ಟಿದೆ, ಕಾಗೆ ಇದ್ರ ಮಾಂಸವನ್ನು ತಿಂತಾ ಇದೆ, ಹಾಗಾಗಿ ಇತ್ಲ ಕಡೆ ಆಮೆ ಸಿಕ್ತು ನಮಗೆ, ಅತ್ಲ ಕಡೆ ಜಿಂಕೆಯನ್ನು ಎತ್ತಿ ಒಳಗಾಕೊಂಡು ಹೊಟ್ರಾದ್ರೆ ಅದ್ರ ಚರ್ಮ ಮಾಂಸ ಎಲ್ಲ ನಂಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಬ್ಯಾಗನ್ನು ಇಲ್ಲೇ ಇಟ್ಬಿಟ್ಟು ನಿಧಾನಕ್ಕೆ ದೂರದಲ್ಲಿರ್ತಕ್ಕಂಥ ಜಿಂಕೆ ಹಳೆ ಬರದ ಹತ್ರಕ್ಕೆ ನಡ್ಕೊಂಬಂದಂತೆ ಬೇಡ. ಅಷ್ಟೊತ್ತಿಗೆ ಆಮೆ ಏನು ಮಾಡ್ತಂತೆ, ಪಾಪ ನಿಧಾನ ನಡೆಯೋದು, ಆ ಬ್ಯಾಗಿಂದ ನಿಧಾನಕ್ಕೆ ಆಸೆ ಬಂದು ಅದೆಲ್ಲ ಪರಾರಿ ಆಯ್ತಂತೆ. ಯಾವಾಗ ಆಮೆ ಪರಾರಿ ಆಯಿತು ಅಂತ ಗೊತ್ತಾಯ್ತೋ, ಈ ಜಿಂಕೆ ಕಾಗೆ ಏನು ಮಾಡ್ತಂತೆ, ಇನ್ನೇನು ಹತ್ರಕ್ಕೆ ಬಂದ ಬೇಡ ಅನ್ನೋದಕ್ಕೆ ಓಡಾಡ್ಬಿಡ್ತಂತೆ. ಹಿಂಗೆ ಅಪಾಯದಲ್ಲಿ ಉಪಾಯ ಹುಡುಕಬೇಕೇ ಹೊರತಾಗಿ ಗಾಬರಿ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲ ಅಪಾಯಗಳೇ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮೊಲ ಸಿಂಹದ ಕತೆ ನೀವೆಲ್ಲ ಕೇಳಿರ್ತಕ್ಕಂಥದ್ದೇ. ಏನಾಯಿತು ಅಂತ ಹೇಳ್ಬಿಟ್ಟು, ಸಹನಶೀಲನಿಗೆ ಅವಕಾಶದ ದ್ವಾರಗಳು ತೆರೆಯುತ್ತವೆ. ಯಾರು ತಾಳ್ಮೆ ಅಂದರೆ ಯಾವಾಗ ಕಷ್ಟ ಬರುತ್ತೆ, ಯಾವಾಗ ದುಃಖ ಬರುತ್ತೆ, ಯಾವಾಗ ನಮಗೆ ಸಮಸ್ಯೆಗಳು ಬರುತ್ತೆ, ಆವಾಗ ಯಾರು ತಾಳ್ಮೆಯಿಂದ ಇರ್ತಾರೋ ಅವ್ರಿಗೆ ಅವಕಾಶದ ದ್ವಾರಗಳೆಲ್ಲ ತೆರ್ಕೊಳುತ್ತಂತೆ. ನೋಡಿ, ನಾವು ತಾಳ್ಮೆಯಿಂದ ಯೋಚನೆ ಮಾಡಿದಾಗ ಏನೋ ಒಂದು ದಾರಿ ಗೊತ್ತಾಗುತ್ತೆ, ಹೀಗೆ ಹೋದರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ದಾರಿಗಳು ಗೊತ್ತಾಗುತ್ತೆ. ಅದೇ ಗಾಬರಿ ಮಾಡ್ಕೊಂಬಿಟ್ಟು ಅಯ್ಯೋ ಆಗೋಯ್ತು, ಜೀವನ ಮುಗಿದೋಯ್ತು, ನಾಳೆ ನಾನು ಏನು ಉತ್ತರ ಕೊಡಲಿ, ನಮ್ಮ ಅಪ್ಪ ಅಮ್ಮಂಗೆ ಏನು ಉತ್ತರ ಕೊಡಲಿ, ಸಮಾಜಕ್ಕೆ ಏನು ಉತ್ತರ ಕೊಡಲಿ, ಹಂಗಾಗಿ ನಾನು ಏನು ಮಾಡಬೇಕು, ಸೂಸೈಡ್ ಮಾಡ್ಕೊಂಡು ಸತ್ತೋಗಬೇಕು.
ಅವನಿಗೆ ಒಂದೇ ಮಾರ್ಗ, ಏನು ಸಾಯೋದು ಅಂತಕ್ಕಂಥ ಒಂದೇ ಮಾರ್ಗ ಇರುತ್ತೆ. ಆದರೆ ಸಾಯ್ದಿರ ಬದುಕಿ ಎದುರಿಸ್ಬೇಕು ಅಂತಕ್ಕಂಥ ಅವನಿಗೆ 106 ಮಾರ್ಗಗಳು ತೆರಕೊಳ್ಳುತ್ತೆ. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೂಡ ಧೃತಿ ಕೆಡಬಾರ್ದು, ಧೈರ್ಯ ಕೆಡಬಾರ್ದು, ಧೈರ್ಯವಾಗಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹನುಮಂತ ಹೇಳ್ಕೊಡ್ತಾ ಇದ್ದಾನೆ ನಮಗೆಲ್ಲ ಕೂಡ. ಸಹನಶೀಲನಿಗೆ ಅವಕಾಶದ ದ್ವಾರಗಳು ತೆರೆಯುತ್ತವೆ, ದುಡುಕಿನ ವ್ಯಕ್ತಿಗಳಿಗೆ ಅವಕಾಶದ ದ್ವಾರಗಳು ಮುಚ್ಚಿ ಹೋಗುತ್ತದೆ. ದುಡುಕಿನ ವ್ಯಕ್ತಿ ಯಾರಿರ್ತಾನೆ ಅವಕಾಶದ ದ್ವಾರಗಳೆಲ್ಲ ಕೂಡ ಮುಚ್ಕೊಂಡ್ಬಿಡುತ್ತೆ. ಹಾಗಾಗಿ ಸಹನಶೀಲನಾಗಿ ಯೋಚನೆ ಮಾಡಬೇಕು. ನಿನ್ನೆಗೆ, ಇಂದಿಗೆ, ಇರಲಿ ನಾಳೆಯು ನಾಳೆಗೆ. ನಿನ್ನೆ ಅಂತಕ್ಕಂಥದ್ದು ಕಳೆದೋಗಿದೆ, ನಾವೇನು ಮಾಡೋಕ್ಕಾಗತ್ತೆ? ಇವಾಗ ರಾವಣ ಸೀತೆಯನ್ನು ಹೊತ್ಕೊಂಡು ಬಂದ್ಬಿಟ್ಟ, ಈಗೇನು ಮಾಡೋಕ್ಕಾಗೋದಿಲ್ಲ ನಾವು ಅಲ್ವಾ. ನಾಳೆ ಭವಿಷ್ಯ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ರಾಮರಾವಣನ ಯುದ್ಧನೇ ನಡೆಯುತ್ತೋ ಏನಾಗುತ್ತೋ ನಮಗೆ ಭವಿಷ್ಯ ಗೊತ್ತಿಲ್ಲ. ಆದರೆ ಪ್ರೆಸೆಂಟ್ ಅಂದರೆ ಏನಿವತ್ತು ವರ್ತಮಾನ ಏನಿದೆ ಅದು ನಮ್ಮ ಕೈನಲ್ಲಿದೆ. ವರ್ತಮಾನನ ನಾವು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಭವಿಷ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಿನ್ನೆಗೆ, ಇಂದಿಗೆ, ಇರಲಿ ನಾಳೆಗೆ ಭೂತಕಾಲ ಕಳೆದು ಹೋಗಿದೆ, ಎಟುಕಲ್ಲ. ಭವಿಷ್ಯ ನಮ್ಮ ನಿಯಂತ್ರಣದಲ್ಲಿಲ್ಲ, ಆದರೆ ವರ್ತಮಾನ ನಮ್ಮ ಕೈಯಲ್ಲೇ ಇನ್ನೂ ಉಳಿದಿದೆ. ನೋಡಿ ಹನುಮಂತ ಎಷ್ಟು ಚೆನ್ನಾಗಿ ಆತನಿಗೆ ಆತ ಸಮಾಧಾನ ಮಾಡ್ಕೊತ ನಮಗೆ ಮಾರ್ಗದರ್ಶನವನ್ನು ಹೇಳ್ತಾ ಇದ್ದಾನೆ. ವಾಲ್ಮೀಕಿ ಮಹರ್ಷಿಗಳು ನಮಗೆ ಜೀವನಕ್ಕೆ ಒಳ್ಳೆ ಹಾದಿಯನ್ನು ಹಾಸ್ಕೊಡ್ತಾ ಇದ್ದಾರೆ, ಹೀಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ವರ್ತಮಾನ ನಮ್ಮ ಕೈಯಲ್ಲಿದೆ. ಇವತ್ತು ನಾನು ಏನು ಮಾಡ್ಬೋದು, ಈ ಕ್ಷಣ ಏನು ಮಾಡ್ಬೋದು, ಇದು ನನ್ನ ಕೈನಲ್ಲಿದೆ. ಅದನ್ನು ನಾನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊತೀನಿ, ಯುಟಿಲೈಸ್ ಮಾಡ್ಕೊತೀನಿ ಅನ್ನೋದ್ರ ಮೇಲೆ ನನ್ನ ಭವಿಷ್ಯ ನಿಂತಿರುತ್ತೆ. ಹಾಗಾಗಿ ಹನುಮಂತ ಅನ್ಕೊತ ಇದ್ದಾನೆ, ನಾನು ಇವತ್ತಿಗೂ ಕೂಡ ಇನ್ನೂ ಸೋತಿಲ್ಲ. ಸೀತೆ ಸಿಗದಿರ ಇರ್ಬೋದು, ಆದರೆ ನಾನು ಸೋತಿಲ್ಲ, ಸೋಲಪ್ಕೊಳಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದುದರಿಂದ ನಿರಾಶನಾಗದೆ ಉತ್ಸಾಹದಿಂದ ಪ್ರಯತ್ನವನ್ನು ಚೆನ್ನಾಗಿ ಮುಂದುವರಿಸುತ್ತೇನೆ. ನಾನು ಆಸೆಯಿಂದನೇ ಅಂದರೆ ಒಂದು ಆಶಾವಾದಿಯಾಗಿ ನಾನೇನು ಮಾಡ್ತೀನಿ, ನನ್ನ ಪ್ರಯತ್ನವನ್ನು ಚೆನ್ನಾಗಿ ಮುಂದುವರಿಸ್ತಾ ಹೋಗ್ತೀನಿ. ವಿಶ್ವ ಏನನ್ನು ಯೋಚಿಸುತ್ತದೆಯೋ ಅದನ್ನೇ ನೀಡುತ್ತದೆ. ನೋಡಿ ಒಳ್ಳೆ ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ ಇಲ್ಲಿ, ಕರ್ಮ ಸಿದ್ಧಾಂತ. ಹನುಮಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ವಿಶ್ವ ಅನ್ನೋದು ಕನ್ನಡಿ ಇದ್ದಂಗೆ, ನಾವು ಏನು ಯೋಚನೆ ಮಾಡ್ತೀವೋ ಅದನ್ನೇ ನಮಗೆ ವಾಪಸ್ಸು ನಮಗೆ ಕೊಡುತ್ತೆ. ಹಾಗಾಗಿ ನಾವು ನಿರಾಶ್ರಿತರಾದರೆ, ಅದರಲ್ಲಿ ಆಸೆಯನ್ನು ಕಳ್ಕೊಂಡು ನಿರಾಶಾವಾದಿಗಳಾದರೆ ನಮಗೆ ನಿರಾಶೆಯನ್ನೇ ಪ್ರಪಂಚ ನಮಗೆ ಕೊಡುತ್ತೆ. ಆಶಾವಾದಿಗಳಾದರೆ ನಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದನ್ನೇ ಪ್ರಪಂಚ ನಮಗೆ ಕೊಡುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಹೇಳೋರು, ಏನಂದ್ರದೇ ಮಾತಾಡಬೇಡ್ರಿ, ತಥಾಸ್ತು ದೇವತೆಗಳಿರ್ತಾರೆ. ನೀವೇನನ್ನ ಕೆಟ್ಟದಾಗ ಮಾತಾಡಿದ್ರೆ ಏನಾಗುತ್ತೆ, ತಥಾಸ್ತು ದೇವತೆಗಳು ತಥಾಸ್ತು ಅಂದ್ಬಿಡ್ತಾರೆ ಅಂತೇಳ್ಬಿಟ್ಟು ಅಂತ. ಅದಕ್ಕೆ ನೋಡಿ ಒಬ್ಬನು ಯಾರೋ ಪ್ರಯಾಣಿಕ ಹೋಗ್ತಾ ಇದ್ದಂತೆ, ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಇದೇ ಥರ ಬೇಸಿಗೆ, ಸಿಕ್ಕಾಪಟ್ಟೆ ಬೇಸಿಗೆ, ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥ ಒಂದು ಕಥೆ ಇದು. ಅಲ್ಲೊಂದು ಕಲ್ಪವೃಕ್ಷ ಇತ್ತಂತೆ, ಕಲ್ಪವೃಕ್ಷ. ಇವನಿಗೆ ಕಲ್ಪವೃಕ್ಷ ಅನ್ನೋದು ಗೊತ್ತಿಲ್ಲ. ತುಂಬ ಬೇಸಿಗೆನಲ್ಲಿ ನಡ್ಕೊಂಡು ಬಂದಿದ್ದೀನಿ, ಬಿಸಿಲು ಜಾಸ್ತಿ ಇದೆ ಅಂತೇಳ್ಬಿಟ್ಟು ಆ ಕಲ್ಪವೃಕ್ಷದ ಕೆಳಗೆ ಹೋಗಿ ಕೂತ್ಕೊಂಡಂತೆ, ಬುಡದಲ್ಲಿ ಕೂತ್ಕೊಂಡಂತೆ. ಅವಾಗ ಅಂದ್ಕೊಂಡಂತೆ, ಬಿಸಿಲು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಸೆಕೆ ಇದೆ, ಕುಡಿಯೋಕೆ ನೀರಿಲ್ಲ, ಒಂದು ಸ್ವಲ್ಪ ಕುಡಿಯೋಕೆ ನೀರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಹಟ್ ಅಂತ ಅಲ್ಲಿ ನೀರು ಪ್ರತ್ಯಕ್ಷ ಆಯ್ತಂತೆ. ಚೆನ್ನಾಗಿ ಹೊಟ್ಟೆ ತುಂಬ ನೀರು ಕೊಡೋದಂತೆ. ಅವ್ನಿಗೆ ಆವಾಗಾದ್ರೂ ಗೊತ್ತಾಗಬೇಕಾಗಿತ್ತು ತಾನೇ ಅದು ಕಲ್ಪವೃಕ್ಷ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಅಂದ್ಕೊಂಡಂತೆ, ನಂಗೆ ಹಸಿವಾಗ್ತಾ ಇದೆ, ಸ್ವಲ್ಪ ಆಹಾರ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತೇಳ್ಬಿಟ್ಟು ಅಲ್ಲಿ ಪಟ್ ಅಂತ ಆಹಾರ ಅದೆಲ್ಲ ಪ್ರತ್ಯಕ್ಷ ಆಯ್ತಂತೆ. ಆಮೇಲೆ ಅಂದ್ಕೊಂಡಂತೆ, ಚೆನ್ನಾಗಿ ತಿಂದುಬಿಟ್ಟಿದ್ದೀನಿ, ಈಗ ತಾಂಬೂಲ ಸಿಕ್ಕಿದ್ರೆ ಹೆಂಗಿರೋದು ಅಂತ ತಾಂಬೂಲನೂ ಪ್ರತ್ಯಕ್ಷ ಆಯ್ತಂತೆ. ಈಗ ಒಳ್ಳೆ ನಿದ್ದೆ ಬರ್ತಾ ಇದೆ, ಮಲಗೋಕೆ ಒಳ್ಳೆ ಮಂಚ ಸಿಕ್ಕಿದ್ರೆ ಹೆಂಗಿರೋದು, ಪಟ್ ಅಂತ ಒಂದು ಹಂಸತೂಲಿಕಾ ತಲ್ಪ ಅಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಂತೆ. ಆವಾಗಾದ್ರೂ ಅವ್ನಿಗೆ ಗೊತ್ತಾಗಬೇಕಾಗಿತ್ತು ಇದು ಕಲ್ಪವೃಕ್ಷ ಅಂತ ಹೇಳ್ಬಿಟ್ಟು ಅಂತ. ಆದ್ಮೇಲೆ ಮಲ್ಕೊಂಡು ಅಂದಂತೆ, ಕಾಲುಗಳೆಲ್ಲ ನಡೆದು ದಣಿವಾಗ್ಬಿಟ್ಟಿದೆ, ನನ್ನ ಕಾಲು ಹೊತ್ತೋದಕ್ಕೆ ಒಳ್ಳೆ ಸ್ತ್ರೀ ಸಿಕ್ಕಿದ್ರೆ ಹೆಂಗಿರೋದು ಅಂತ ಹೇಳ್ಬಿಟ್ಟು ತಟ್ ಅಂತ ಯಾವಳೊಬ್ಬಳು ಸ್ತ್ರೀ ಪ್ರತ್ಯಕ್ಷ ಆಗ್ಬಿಟ್ಟು ಅಲ್ಲಿ ಕಾಲು ಹೊತ್ತೋಕೆ ಶುರು ಮಾಡಿದಂತೆ, ಯಾರಿಗೆ ದಾರಿ ಹೋಗೋನಿಗೆ. ಆಮೇಲೆ ಹಂಗೆ ನಿದ್ದೆ ಮಾಡ್ತಾ ಸ್ವಲ್ಪ ತೂಕಕ್ಕೆ ಬಂತಂತೆ. ಆಮೇಲೆ ಗಾಬರಿಯಿಂದ ಎಚ್ಚರ ಆಗ್ಬಿಟ್ಟು ಅಂದ್ಕೊಂಡಂತೆ, ಅಯ್ಯೋ ಇದೇನು ನಾನು ಈ ಕಾಡಿನ ಮಧ್ಯದಲ್ಲಿ ಒಬ್ಬಂಟಿಗನಾಗಿ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೀನಲ್ಲ, ಎಲ್ಲನ ಯಾವುದಾದ್ರೂ ದೊಡ್ಡ ಹುಲಿ ಬಂದು ನನ್ನನ್ನು ತಿಂದಾಕ್ಬಿಟ್ರೆ ಏನು ಗತಿ? ಅದು ಕಲ್ಪವೃಕ್ಷ, ಅದು ಬಿಡುತ್ತಾ, ಅದು ದೊಡ್ಡ ಹುಲಿ ಬಂದೇ ಬಿಡ್ತಂತೆ, ಇವನ್ನ ಹಿಡ್ಕೊಂಡು ತಿಂದು ಹೊಟ್ಟೆ ಹೋಯ್ತಂತೆ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳೋದೇನು ಅಂತಂದರೆ, ಈ ವಿಶ್ವ ಪರಮಾತ್ಮ ಕಲ್ಪವೃಕ್ಷ ಇದ್ದಂಗೆ. ನಾವು ಏನು ಅಂದ್ಕೊಂಡ್ರೆ ಅದು ಆಗುತ್ತೆ. ನಾವು ಒಳ್ಳೇದನ್ನು ಅಂದ್ಕೊಳ್ತಾ ಹೋದ್ವಾ ಒಳ್ಳೇದೇ ಆಗುತ್ತೆ, ಕೆಟ್ಟದನ್ನು ಅಂದ್ಕೊಳ್ತಾ ಹೋದ್ವಾ ಕೆಟ್ಟದ್ದೇ ಆಗುತ್ತೆ. ಹಂಗಾಗಿ ಕೆಟ್ಟದ್ದನ್ನು ಯಾವತ್ತೂ ಕೂಡ ಬಯಸಬಾರ್ದು. ಯಾವತ್ತೂ ಕೂಡ ನಾವು ಕೆಟ್ಟದ್ದನ್ನು ನೋಡಿ. ಇನ್ನೊಂದೇನು ಗೊತ್ತಾ, ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀನು ಸಾಯಿ ಕೆಲವ್ರಿಗೆ ಅದೊಂದು ರೂಢಿ. ನೀನು ಸಾಯಿ ಅಂತ ಬೈತಾ ಇರ್ತಕ್ಕಂಥದ್ದು ಒಂದು ರೂಢಿ. ಆ ಥರ ಯಾರನ್ನ ಬೈದರೆ ನಮಗೆ ಅತ್ಯಂತ ಪ್ರೀತಿ ಪಾತ್ರರು ಸತ್ತೋಗ್ತಾರಂತೆ. ಶಾಸ್ತ್ರ ಹೇಳೋದು ಅತ್ಯಂತ ಪ್ರೀತಿ ಪಾತ್ರರು ಸತ್ತೋಗ್ತಾರಂತೆ. ನಾನು ಸಾಯ್ತೀನಿ ಅನ್ಬಾರ್ದಂತೆ. ನಾನು ಸಾಯ್ತೀನಿ ಅಂತಂದರೆ ನಮ್ಗೆ ಅತ್ಯಂತ ಗೌರವಾನ್ವಿತರು ಸತ್ತೋಗ್ತಾರಂತೆ. ಯಾರಾದ್ರೂ ನಾವು ತುಂಬ ಗೌರವದಿಂದ ಕಾಣ್ತಾ ಇರ್ತೀವಲ್ಲ ಅವ್ರು ಸತ್ತೋಗ್ಬಿಡ್ತಾರಂತೆ. ಹಾಗಾಗಿ ನೀನು ಸಾಯಿ ಅನ್ನೋದು ತಪ್ಪು.
ನಾನು ಸಾಯ್ತೀನಿ, ಅಯ್ಯೋ ನಾನು ಸಾಯ್ಬಾರ್ದಾಗಿತ್ತಾ ಅಂತ ಬಿಟ್ಟು ದಿನ ಬೆಳಗಾದ್ರೆ ನಾವು ಹೇಳೋ ಮಾತದು ಹಂಗೆ ಅನ್ನಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂದರೆ ನೋಡಿ, ಹನುಮಂತ ಇಲ್ಲ ಅದನ್ನೇ ಹೇಳ್ತಾ ಇದ್ದಾನೆ, ವಿಶ್ವ ಏನನ್ನು ಯೋಚಿಸುತ್ತೇವೆಯೋ ಅದನ್ನೇ ನೀಡುತ್ತದೆ, ನಾವು ಏನನ್ನು ಬಯಸ್ತೀವೋ ಅದನ್ನೇ ನಮಗೆ ತಂದು ಕೊಡುತ್ತೆ. ಋಣಾತ್ಮಕ ಯೋಚನೆ ಬಿಟ್ಟು ಧನಾತ್ಮಕವಾಗಿ ಯೋಚಿಸಬೇಕೆಂದು ಹಿರಿಯರು ಹೇಳುತ್ತಾರೆ. ಅಂದರೆ ನಾವು ನೆಗೆಟಿವ್ ಥಿಂಕಿಂಗನ್ನು ಯಾವತ್ತೂ ಕೂಡ ಮಾಡಬಾರ್ದು, ಪಾಸಿಟಿವ್ ಥಿಂಕಿಂಗನ್ನೇ ಮಾಡಬೇಕು. ಅಂದರೆ ಆಶಾವಾದಿಯಾಗಿ ನಾನು ಯೋಚನೆ ಮಾಡಬೇಕು. ಹಿರಿಯರು ಹೀಗೆ ಹೇಳಿರೋದ್ರಿಂದ ನಾನು ಹಿರಿಯರು ಹೇಳಿರ್ತಕ್ಕಂಥ ಮಾರ್ಗದಲ್ಲೇ ನಡೀತೀನಿ ಅಂತ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ರಾವಣನ ಈ ನಗರದಲ್ಲಿ ಇದುವರೆಗೆ ಹುಡುಕದ ಸ್ಥಳಗಳಿಲ್ಲ. ರಾವಣನ ಈ ನಗರದಲ್ಲಿ 4 ಇಂಚು ಜಾಗನೂ ಬಿಡ್ದಿರ ಎಲ್ಲ ಕಡೆ ಓಡಾಡಿಬಿಟ್ಟಿದ್ದೀನಿ, ಎಲ್ಲ ಕಡೆ ಹುಡುಕ್ಬಿಟ್ಟಿದ್ದೀನಿ. ಪುನಃ ಹುಡುಕುವ ಪ್ರಯತ್ನವನ್ನು ಮುಂದುವರಿಸುತ್ತೇನೆ. ಆದರೆ ಪ್ರಯತ್ನ ಲೋಪ ಇಲ್ದಿರ ಮತ್ತೆ 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 ನಾನು ಹುಡುಕ್ತಾನೆ ಇರ್ತೀನಿ ಎಂದು ನಿಶ್ಚಯಿಸಿ ಪುನಃ ಸೀತಾನ್ವೇಷಣೆಯ ಕಾರ್ಯವನ್ನು ಮುಂದುವರಿಸಿದನು. ಸೋಲನ್ನು ಅಷ್ಟು ಈಸಿಯಾಗಿ ಒಪ್ಕೊತಾ ಇಲ್ಲ ಹನುಮಂತ. ಇಲ್ಲ, ನಾನು ಬಿಡಲ್ಲ, ನಾನು ಮತ್ತೆ ಮತ್ತೆ ಹುಡುಕ್ತೀನಿ, ನನ್ನ ಪ್ರಯತ್ನ ನಾನು ಬಿಡಲ್ಲ ಅಂತಕ್ಕಂಥ ಒಂದು ದೃಢ ಸಂಕಲ್ಪನಾಗಿ ಹನುಮಂತ ಹುಡುಕ್ತಾ ಇದ್ದಾನೆ. ಈಗ ಏನು ಮಾಡ್ದ, ಇಷ್ಟೊತ್ತು ಏನು ಮಾಡ್ದ, ಅಂತಃಪುರ ನೋಡ್ದ, ಮನೆಗಳನ್ನು ನೋಡ್ದ, ವಿಮಾನ ನೋಡ್ದ, ಎಲ್ಲ ನೋಡ್ದ. ಆಮೇಲೆ ಏನು ಮಾಡ್ದ, ನೆಲಮಾಳಿಗೆಗಳನ್ನ ನೋಡ್ದ, ಮೆಟ್ಲುಗಳ ಪಂಕ್ತಿಗಳನ್ನು ನೋಡ್ದ, ಎಲ್ಲನೂ ನೋಡ್ದ. ಈಗೇನು ಮಾಡ್ತಾ ಇದ್ದಾನಂತೆ ಅಂದರೆ, ದೇವಾಲಯಗಳು, ಮಂಟಪಗಳು, ಮನೆಯ ಬಾಗಿಲು, ಕಿಟಕಿ ಮುಂತಾದ ರಾವಣನ ಅಂತಃಪುರದಲ್ಲಿ ಹುಡುಕದ ಇನ್ನೂ ಯಾವ ಯಾವ ಸ್ಥಳಗಳಿತ್ತೋ ಆ ಎಲ್ಲ ಸ್ಥಳಗಳನ್ನು 4 ಅಂಗಲ ಜಾಗವೂ ಉಳಿಯದಂತೆ ಜಗುಲಿಗಳು, ಹಳ್ಳ, ಸರೋವರ, ಇತರ ಎಲ್ಲ ಪ್ರದೇಶಗಳನ್ನು ಮತ್ತೆ 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 ಹನುಮಂತನು ಹುಡುಕುತ್ತಾ ಸಾಗಿದನು. ವಿದ್ಯಾಧರ ನಾಗಕನ್ಯೆಯರನ್ನು ನೋಡಿದನು. ಚಿಂತಿತನಾಗಿ ಶೋಕದಿಂದ ಪುನಃ ಆಲೋಚಿಸತೊಡಗಿದನು. ಎಲ್ಲ ಕಡೆ ಹುಡುಕಾಯ್ತಲ್ಲ, ಸೀತೆ ಎಲ್ಲಿ ಹೋದ್ಲು ಹಾಗಾದರೆ? ಲಂಕೆ ಎಲ್ಲ ಇಷ್ಟು ದುರ್ಬೀನ್ ಹಾಕ್ಕೊಂಡು ಇಷ್ಟು ಕ್ಲೀನಾಗಿ ಸರ್ಚ್ ಮಾಡ್ತಾ ಇದ್ರು ಕೂಡ ಸಿಗ್ತಾ ಇಲ್ವಲ್ಲ ಸೀತೆ, ಎಲ್ಲಿ ಹೋದ್ಲು ಅಂತ ಮತ್ತೆ ಯೋಚನೆ ಮಾಡ್ತಾ ಕೂತ್ಕೊಂತಾನಂತೆ ಹನುಮಂತ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 12ನೆಯ ಸರ್ಗವು ಸಂಪನ್ನಗೊಂಡಿತು. ಈಗ ಈ ಒಂದು ಸರ್ಗದ ಫಲ ಏನು ಅಂತಂದರೆ, ಯತ್ನ ಕಾರ್ಯ ಸಫಲ, ಶತ್ರುಜಯ. ಯಾರು ಈ ಒಂದು ಸರ್ಗನ 12ನೆಯ ಸರ್ಗನ ಶ್ರದ್ಧಾಭಕ್ತಿಗಳಿಂದ ಕೇಳ್ತಾರೆ, ಶ್ರದ್ಧಾಭಕ್ತಿಗಳಿಂದ ಹೇಳ್ತಾರೆ, ಶ್ರದ್ಧಾಭಕ್ತಿಗಳಿಂದ ಮನನ ಮಾಡ್ತಾರೆ, ಅಂಥವ್ರಿಗೆ ಯತ್ನ ಕಾರ್ಯ ಸಫಲ. ಅವ್ರು ಏನು ಮನಸ್ಸಲ್ಲಿ ಅನ್ಕೊತಾರೋ ಆ ಎಲ್ಲ ಕಾರ್ಯಗಳು ನೆರವೇರುತ್ತೆ, ದಿಗ್ವಿಜಯವಾಗಿ ನೆರವೇರುತ್ತೆ. ಶತ್ರುಗಳು ಯಾರಾದರೂ ಇದ್ದರೆ ಆ ಶತ್ರುಗಳ ಮೇಲೆ ಇವರು ಜಯವನ್ನು ಸಾಧಿಸ್ತಾರೆ. ಇದೇ ಅದಕ್ಕಿರ್ತಕ್ಕಂಥ ಫಲ. ಇನ್ನು 13ನೇ ಸರ್ಗನ ಒಂದನ್ನು ಹೇಳ್ಕೊಂಡು ಮುಗಿಸ್ಕೊಂಡ್ಬಿಡೋಣ. 13ನೇ ಸರ್ಗ, ಸೀತಾದೇವಿಯು ವಿನಾಶ ಹೊಂದಿರಬಹುದೆಂದು ಹನುಮಂತನು ಪುನಃ ಶಂಕಿಸಿದುದು, ಕಿಷ್ಕಿಂಧೆಗೆ ಹೇಗೆ ಹೋಗುವುದೆಂದು ಯೋಚಿಸಿ ಅಶೋಕವನದಲ್ಲಿ ಸೀತೆಯನ್ನು ಹುಡುಕಲು ಹೊರಟಿದುದು. ಇನ್ನೆಲ್ಲ ಹುಡುಕಿದ್ದಾಗಿದೆ, ಇನ್ನೇನು ಬಾಕಿ ಉಳಿದಿಲ್ಲ. ಎಲ್ಲಿ? ಲಂಕೆಯಲ್ಲಿ. ಇನ್ನು ಆ ಲಂಕೆಯ ಊರಿನ ಹೊರಗಡೆ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಅಶೋಕವನ ಇದೆ. ಆ ಅಶೋಕವನ ಒಂದು ಮಾತ್ರ ಹುಡುಕಿಲ್ಲ ಹನುಮಂತ, ಅದನ್ನೊಂದನ್ನು ಹುಡುಕ್ಬೇಕೀಗ. ಎಲ್ಲಿ ಹುಡುಕಿದರೂ ಸೀತಾಮಾತೆಯು ಕಾಣಬರದಿರಲು ಗೃಧ್ರ ರಾಜನಾದ ಸಂಪಾತಿಯು ಸೀತಾಮಾತೆಯು ರಾವಣನ ಅರಮನೆಯಲ್ಲಿಯೇ ಇರುವಳೆಂದು ತಿಳಿಸಿದ್ದನು. ನಾನು ಅವಳನ್ನಿಲ್ಲಿ ಕಾಣಲಾಗಲಿಲ್ಲವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇಲ್ಲಿ ಗುರುವಾಕ್ಯದಲ್ಲಿ, ಇದು ಗುರುವಾಕ್ಯ, ಗೃಧ್ರಾಧಿಪನಾಗಿರ್ತಕ್ಕಂಥ ಅಂದರೆ ಹದ್ದಿನ ರಾಜನಾಗಿರ್ತಕ್ಕಂಥ ಸಂಪಾತಿ ಅವನೇನು ಹೇಳಿದ್ದ, ನನಗೆ ಟೆಲಿಸ್ಕೋಪಿಕ್ ಐಸ್ ಇದೆ, ನಾನು ನೋಡ್ತಾ ಇದ್ದೀನಿ, ಸೀತಾದೇವಿ ರಾವಣನ ಅರಮನೆಯಲ್ಲೇ ಇದ್ದಾಳೆ ಅಂತ ಹೇಳಿದ್ನಲ್ಲ. ನಾನು ಇಲ್ಲೆಲ್ಲ ಹುಡುಕಾಡಿದ್ರು ಕೂಡ ಸೀತಾದೇವಿ ಸಿಗ್ತಾ ಇಲ್ವಲ್ಲ. ಆದರೆ ನೋಡಿರ್ತಕ್ಕಂಥ ಸಂಪಾತಿ ಈ ಥರ ಹೇಳಿದ್ನಲ್ಲ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇದ್ದಾನೆ. ಇದೇ ಥರನೇ ನಮಗೆ ಗುರುಗಳು ಏನು ಹೇಳ್ತಾರೆ, ಅಪ್ಪ ದೇವರನ್ನು ನೀನು ದೇವಾಲಯಗಳಲ್ಲಿ ಹುಡುಕ್ಬೇಡ, ಅಲ್ಲಿ ಹುಡುಕ್ಬೇಡ, ಇಲ್ಲಿ ಹುಡುಕ್ಬೇಡ, ಎಲ್ಲಿ ಹುಡುಕ್ಬೇಕು? ನಿನ್ನ ಹೃದಯದಲ್ಲೇ ಹುಡುಕೋ ಅಂತ ಗುರುವಾಕ್ಯ ಕೊಟ್ಟಿರ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಇವತ್ತು ಒಂದು 5 ನಿಮಿಷ ಧ್ಯಾನ ಮಾಡ್ತೀವಿ, ನಾಳೆ ಒಂದು 10 ನಿಮಿಷ ಧ್ಯಾನ ಮಾಡ್ತೀವಿ, ಆಮೇಲೆ ಒಂದು 20 ನಿಮಿಷ ಧ್ಯಾನ ಮಾಡ್ತೀವಿ. ಆದರೆ ಭಗವಂತನ ಅನುಭೂತಿಗಳೇನೂ ಆಗೋದಿಲ್ಲ ನಮಗೆ. ಆವಾಗ ನಾವೇನು ಅನ್ಕೊತೀವಿ, ಗುರು ನೋಡಿದ್ರೆ ನಿನ್ನ ಹೃದಯದಲ್ಲೇ ದೇವರಿದ್ದಾನೆ ಅಂತ ಹೇಳ್ತಾನೆ, ಆದರೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಭಗವಂತ ಕಾಣ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ ತಾನೆ. ಅದೇ ಥರನೇ ಇಲ್ಲಿ ಆ ಸಂಪಾತಿ ಹೇಳಿರ್ತಕ್ಕಂಥ ಮಾತಿನ ಕುರಿತಾಗಿ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಗುರುವಾಕ್ಯದಲ್ಲಿ ವಿಶ್ವಾಸವಿರಬೇಕು, ಯಾವತ್ತಿಗೂ ಕೂಡ ಗುರುವಾಕ್ಯದಲ್ಲಿ ವಿಶ್ವಾಸ ಇರಬೇಕು. ಸಂಪಾತಿ ಹೇಳಿರ್ತಕ್ಕಂಥ ಮಾತು ಸತ್ಯ. ಸೀತೆ ಎಲ್ಲಿದ್ದಾಳೆ? ರಾವಣನ ರಾಜ್ಯದಲ್ಲೇ ಇದ್ದಾಳೆ. ಹಂಗಾಗಿ ಎಲ್ಲೂ ಹೋಗಿಲ್ಲ, ಹುಡುಕ್ಬೇಕು. ಅವಳು ಸಿಗ್ತಾ ಇಲ್ಲ ಅಂತಂದರೆ ಇಲ್ಲ ಅಂತಲ್ಲ, ನಾನು ಸರಿಯಾಗಿ ಹುಡುಕಿಲ್ಲ ಅಷ್ಟೇ. ಹಂಗಾಗಿ ಕರೆಕ್ಟಾಗಿ ಹುಡುಕ್ಬೇಕು ಅಂತಕ್ಕಂಥ ನಿರ್ಧಾರನ ಹನುಮಂತ ಮಾಡ್ಕೊತಾ ಇದ್ದಾನೆ. ಸಮುದ್ರದಲ್ಲಿ ಮುತ್ತು ರತ್ನಗಳು ಇರುವುದು ನಿಜ, ಹೌದು ತಾನೆ? ಸಮುದ್ರದಲ್ಲಿ ಮುತ್ತು ರತ್ನಗಳಿದೆ ಅಂತಕ್ಕಂಥದ್ದು ನಿಜ. ಗುರು ಏನು ಹೇಳ್ತಾನೆ, ಅಪ್ಪ ಸಮುದ್ರದಲ್ಲಿ ಡೈ ಹೊಡಿ,
ಚೆನ್ನಾಗಿ ಹುಡುಕು, ನಿಮಗೆ ಮುತ್ತು ರತ್ನ ಹವಳ ಎಲ್ಲ, ಯಾಕೆಂದರೆ ರತ್ನಾಕರ ಅಂತ ಕರೀತಾರೆ ಸಮುದ್ರನ, ಮಹಾರತ್ನಗಳೆಲ್ಲ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟಂತ. ಇವನೇನು ಮಾಡ್ತಾನೆ, ಎಲ್ಲ ಒಂದು ಕಬ್ದೂರು ಡೈ ಹೊಡೆಯೋದು, ಹಂಗೆ ವಾಪಸ್ ಹೊಡ್ ಬಂದ್ಬಿಡೋದು, ಅಲ್ಲಿ ಒಂದು ಡೈ ಹೊಡೆಯೋದು, ಹಿಂಗೆ ವಾಪಸ್ ಹೊಡ್ ಬಂದ್ಬಿಡೋದು. ಹಿಂಗೆ ಮೇಲ್ಮೇಲೆ ಹುಡುಕಿದ್ರೆ ಮುತ್ತು ರತ್ನಗಳು ಸಿಗುತ್ತಾ? ಸಮುದ್ರದ ಆಳಕ್ಕೆ ಇಳಿಬೇಕು. ಹಾಗಾಗಿ ಗುರುವಾಕ್ಯದಲ್ಲಿ ನಂಬಿಕೆ ಇಟ್ಟು ಆಳಕ್ಕೆ ಇಳಿದವನಿಗೆ ಆ ಮುತ್ತು ರತ್ನಗಳು ಸಿಗುತ್ತೆ, ಇಲ್ಲದೆ ಇರೋನಿಗೆ ಸಿಗೋದಿಲ್ಲ. ನೆಲ ಬಗ್ಗಿದರೆ ನೀರು ಸಿಗುವುದು ಎಂಬುದು ನಿಜ, ಕರೆಕ್ಟ್ ತಾನೇ? ನೆಲ ಬಗ್ಗಿದ್ರೆ ನೀರು ಸಿಗುತ್ತೆ ಅಂತಕ್ಕಂಥದ್ದು ಸತ್ಯ. ಇಲ್ಲೊಂದು 5 ಅಡಿ, ಅಲ್ಲೊಂದು 10 ಅಡಿ, ಅಲ್ಲೊಂದು 20 ಅಡಿ ಆಗದ್ಬಿಟ್ಟು ನಮ್ಮ ಗುರು ಹೇಳಿರ್ತಕ್ಕಂಥದ್ದು ತಪ್ಪೋದು, ನೆಲ ಬಗ್ಗಿದ್ರೆ ನೀರು ಸಿಗುತ್ತೆ ಅನ್ನೋದು. ಆದರೆ ನೀರೇ ಇಲ್ಲ ನೆಲ ಬಗ್ಗಿದ್ರು ಒಂದು. ಆದರೆ ನಿನ್ನ ಪ್ರಯತ್ನ ಲೋಪ ಹೆಂಗಿದೆ ಅಂತಂದರೆ, ಎಲ್ಲಿ ಕೂಡ ನೀನು ಕರೆಕ್ಟಾಗಿರ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಒಂದೇ ಕಡೆ ನೀನು ಹುಡುಕ್ತಾ ಹೋದರೆ ಆ ನೆಲ ಬಗ್ಗಿದ್ರೆ ನೀರು ಸಿಕ್ಕೇ ಸಿಗುತ್ತೆ. ಇದು ಗುರುವಾಕ್ಯದಲ್ಲಿ ನಂಬಿಕೆ. ಮನೆಯಂಗಳದಲ್ಲಿಯೇ ರಾಶಿ ರಾಶಿ ನಿಧಿ ಸಿಕ್ಕಿದಂತೆ. ನೋಡಿ, ಏನೋ ಒಬ್ಬನು ಬಡವ ಇದ್ದಂತೆ, ಒಬ್ಬ ಬಡ ರೈತ. ಅವನೇನು ಮಾಡಿದ್ನಂತೆ, ಒಂದು ದೊಡ್ಡ ಗುಡಿಸಲು, ಆ ಗುಡಿಸಲಿನಲ್ಲಿ ವರ್ಷಾನುಗಟ್ಲೆಯಿಂದ ಜೀವನ ಮಾಡ್ಕೊಂಡಿದ್ನಂತೆ. ವರ್ಷಾನುಗಟ್ಲೆಯಿಂದ ಜೀವನ ಮಾಡ್ಕೊಂಡಿದ್ರು ಕೂಡ ಅವ್ನು ಬಡತನ ತೀರಲಿಲ್ಲ. ಏನೇನೋ ಕೆಲಸ ಮಾಡ್ದ, ಕಟ್ಟಿಗೆ ಹೊಡೆದ, ಮಾರ್ದ, ಏನೇನೋ ಮಾಡ್ದ, ಏನು ಮಾಡಿದ್ರು ಅವನಿಗೆ ಬಡತನ ಅಂತಕ್ಕಂಥದ್ದು ತೀರಲಿಲ್ಲ. ಕಡೆಗೆ ಏನು ಮಾಡೋದು, ವರ್ಷಾನುಗಟ್ಲೆ ಸುಮಾರು ಒಂದು 10-15 ವರ್ಷ ಕಳೆದು ಬಿಟ್ಟ ಬಡತನದಲ್ಲಿ. ಒಂದು ದಿವಸ ಏನಾಯಿತು ಅಂತಂದರೆ, ಆ ಊರಿನಲ್ಲಿ ಹೊರಗಡೆ ಯಾವುದೋ ಒಂದು ಮರದ ಕೆಳಗೆ ಒಬ್ಬ ಸನ್ಯಾಸಿ ಬಂದು ನೆಲೆಸಿದ್ದಾರೆ, ಮಹಿಮಾನ್ವಿತರಂತೆ ಅಂತಕ್ಕಂಥ ಒಂದು ಸುದ್ದಿ ಕಿವಿಗೆ ಬಿತ್ತು. ನೋಡೋಣ ಅಲ್ಲೇನೋ ನಂಗೆ ಪರಿಹಾರ ಸಿಗುತ್ತಾ, ಧನ ಧಾನ್ಯ ಏನಾರ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅಲ್ಲಿ ಹುಡುಕೊಂಡೋದ. ಆ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಆತನ ಕೇಳ್ದ, ಸ್ವಾಮಿ ನಾನು ಈ ಥರ 15 ವರ್ಷ ಬಡತನದಲ್ಲಿ ಕಳೆದುಬಿಟ್ಟೆ, ನನಗೆ ಇದಕ್ಕೆ ಮಾರ್ಗ ಏನು ಅಂತ ಕೇಳಿದ್ರಂತೆ. ಆ ಸನ್ಯಾಸಿ ಆವಾಗ ದಿವ್ಯ ದೃಷ್ಟಿಯಿಂದ ನೋಡಿಬಿಟ್ಟು ನಕ್ಕು ಬಿಟ್ಟು ಹೇಳಿದ್ರಂತೆ, ಅಲ್ಲಪ್ಪ ಕೋಟ್ಯಾಧಿಪತಿ ನೀನು ಯಾಕೆ ಈ ಥರ ದುರ್ಬಲವಾಗಿರ್ತಕ್ಕಂಥ ದರಿದ್ರ ಜೀವನವನ್ನು ನಡೆಸ್ತಾ ಇದೆಯಾ ಅಂತ ಕೇಳಿದ್ರು. ಆವಾಗ ಆತ ಕೇಳಿದಂತೆ, ಎಲ್ಲಿ ಸ್ವಾಮಿ ಕೋಟ್ಯಾಧಿಪತಿ, ತಿನ್ನೋಕೆ ಗಂಜಿನೂ ಇಲ್ಲ ನನಗೆ, ಅಂಥ ಬಡತನದಲ್ಲಿದ್ದೀನಿ ಅಂತೇಳಿ. ಅಪ್ಪ, ನಿಮ್ಮ ತಾತ ಮುತ್ತಾತಂದರು ಸಿಕ್ಕಾಬಟ್ಟೆ ದುಡ್ಡನ್ನು ಕೂಡಿಟ್ಟಿದ್ದಾರೆ. ಅದು ಎಲ್ಲಿಟ್ಟಿದ್ದಾರೆ ಅಂತಂದರೆ, ನಿನ್ನ ಗುಡಿಸಲು ಹಾಲು ಇದೆಯಲ್ಲ, ಆ ಹಾಲು ಮಧ್ಯದಲ್ಲಿ ಹೂತಿಕ್ಕಿದ್ದಾರೆ, ಹೋಗಿ ಹುಡುಕಿ ತೆಕ್ಕೋ ಅಂತ ಹೇಳಿದ್ರು. ಇದು ಗುರುವಾಕ್ಯ. ಕಡೆಗೆ ಏನು ಮಾಡಿದಂತೆ, ಆ ಗುರುವಾಕ್ಯದ ಮೇಲೆ ನಂಬಿಕೆ ಇಟ್ಟು ಆತ ಏನು ಮಾಡಿದಂತೆ, ಬಂದು ಮನೆ ಅಂಗಳನ್ನು ಅಗದು ನೋಡಿದಂತೆ. ಅಗದು ನೋಡಿದ್ರೆ ಆ ಮನೆ ಅಂಗಳದಲ್ಲಿ ದುಡ್ಡು ಕನಕ ಎಲ್ಲ ಕೂಡ ರಾಶಿ ರಾಶಿ ಹೂತಿಟ್ಟಿದ್ದಾರೆ. ಇಮಿಡಿಯೇಟ್ ಇವತ್ತಿನವರೆಗೂ ಬಡವ ಆಗಿದ್ದನೇನಾದ, ನಾಳೆ ಇಮಿಡಿಯೇಟು ಸಾಹುಕಾರ ಆಗ್ಬಿಟ್ಟ. ಹೆಂಗಾದ, ಇಷ್ಟು ದಿವಸ ಅಲ್ಲೇ ಮಲಗ್ತಾ ಇದ್ದ, ಇಷ್ಟು ದಿವಸ ಅಲ್ಲೇ ಊಟ ಮಾಡ್ತಾ ಇದ್ದ, ಇಷ್ಟು ದಿವಸ ಅಲ್ಲೇ ಓಡಾಡ್ತಾ ಇದ್ದ. ಆದರೆ ಅವ್ನಿಗೇನಾಗಿತ್ತು, ಕೆಳಗೆ ದನ ಇದೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ಗುರುವಾಕ್ಯದಿಂದ ಗೊತ್ತಾಯಿತು, ಹುಡುಕದ. ಅದನ್ನೇ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾನೆ ಎಂಬ ವಾಕ್ಯದಂತೆ ಹೃದಯದ ತಳದಲ್ಲಿ ಬ್ರಹ್ಮವಿರುವುದು ಸತ್ಯವಾಗಿದೆ. ಇಲ್ಲಿ ವ್ಯಾಖ್ಯಾನಕಾರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹೃದಯದ ತಳದಲ್ಲಿ ಬ್ರಹ್ಮ ಇರೋದು ಸತ್ಯ ಆಗಿದೆ. ಗುರುವಾಕ್ಯ ಏನು ಹೇಳ್ತಾ ಇದೆ, ಅಪ್ಪ ನೀನು ಬ್ರಹ್ಮವನ್ನು ನೀನು ಎಲ್ಲಿ ಹುಡುಕಬೇಕು, ನಿನ್ನ ಹೃದಯದಲ್ಲೇ ಹುಡುಕು ಅಂತ ಹೇಳ್ತಕ್ಕಂಥದ್ದು ಸತ್ಯವಾಗಿದೆ. ಆದರೆ ಬ್ರಹ್ಮ ಇದುವರೆಗೂ ಕಾಣಿಸಿಲ್ಲ ಅಂತಂದರೆ ಬ್ರಹ್ಮ ಇಲ್ಲ ಅಂತ ಅರ್ಥ ಅಲ್ಲ, ನನ್ನ ಪ್ರಯತ್ನ ಸರಿ ಇಲ್ಲ ಅಂತ ಅರ್ಥ. ಮುಂದೆ ಹೋಗು ಅಂತಕ್ಕಂಥ ಇನ್ನೊಂದು ಕಥೆ ಇದೆ. ಏನು ಅಂತಂದರೆ, ಒಬ್ಬನು ಕಾಡಲ್ಲಿ ಕಟ್ಟಿಗೆ ಹೊಡಿತಾ ಇದ್ನಂತೆ. ಕಾಡಲ್ಲಿ ಕಟ್ಟಿಗೆ ಹೊಡಿತಾ ಇರಬೇಕಾಗಿದ್ದರೆ ಒಂದ್ಸಲಿ ಕಟ್ಟಿಗೆ ಹೊಡ್ಕೊಂಡು ಬರ್ತಾ ಇದ್ದಂತೆ. ಅಲ್ಲೊಬ್ಬ ಸನ್ಯಾಸಿ ಕೂತ್ಕೊಂಡಿದ್ದಂತೆ, ಒಂದು ಕವಲ್ದಾರಿ ಹತ್ರ ಒಬ್ಬ ಸನ್ಯಾಸಿ ಕೂತ್ಕೊಂಡಿದ್ದಂತೆ. ಆತ ಹೇಳದಂತೆ, ಉಪದೇಶ ಕೊಟ್ಟನಂತೆ, ಮುಂದೆ ಹೋಗು ಅಂತ ಹೇಳ್ಬಿಟ್ಟು. ಈ ಕಟ್ಟಿಗೆ ಹೊಡಿಯೋನ್ಗೆ ಅನ್ನಿಸ್ತಂತೆ, ಅಂದರೆ ಇನ್ನೂ ಸ್ವಲ್ಪ ಮುಂದೆ ಹೋಗು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದಂತೆ. ಮುಂದಕ್ಕೆ ಹೋದರೆ ಶ್ರೀಗಂಧದ ಮರಗಳು ಸಿಕ್ತಂತೆ, ಶ್ರೀಗಂಧದ ಮರಗಳು. ಇವನು ಬರೀ ಕಟ್ಟಿಗೆ ಹೊಡೆದು ಜೀವನ ಮಾಡ್ತಾ ಇದ್ದವನು ಏನು ಮಾಡಿದಂತೆ, ಆ ಒಳ್ಳೆ ಶ್ರೀಗಂಧದ ಮರಗಳನ್ನು ಕಡಿದು ಅದನ್ನು ತಂದು ಶ್ರೀಮಂತರಿಗೆ ಮಾರಿ ಒಂದು ಸ್ವಲ್ಪ ದುಡ್ಡನ್ನು ಸಂಪಾದನೆ ಮಾಡಿದಂತೆ. ಹೀಗೆ ಒಂದ್ಸಲಿ ಕಾಡಲ್ಲಿ ಬರ್ತಾ ಇರ್ಬೇಕಾದ್ರೆ ಮತ್ತೆ ಅದೇ ಸನ್ಯಾಸಿ ಒಂದು ಮರದ ಕೆಳಗೆ ಕೂತಿದ್ದಂತೆ. ಆತ ಹೇಳದಂತೆ, ಮುಂದೆ ಹೋಗು ಅಂತ ಹೇಳದಂತೆ. ಅಂದರೆ ಇನ್ನೂ ಗುರುವಾಕ್ಯ ಏನು, ಇನ್ನೂ ಮುಂದಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾನೆ ಅಂತೇಳ್ಬಿಟ್ಟು ಇನ್ನಷ್ಟು ಪ್ರಯತ್ನ ಮಾಡಿ ಇನ್ನು ಸ್ವಲ್ಪ ಮುಂದೆ ಹೋದಂತೆ. ನೋಡಿದ್ರೆ ತಾಮ್ರದ ಗಣಿ ಸಿಕ್ತಂತ ಅದನಿಗೆ, ತಾಮ್ರದ ಗಣಿ. ಆ ತಾಮ್ರನ್ನೆಲ್ಲ ತಂದು ಸಂಸ್ಕರಿಸಿ ಊರಲ್ಲಿ ಮಾರಿ ಇನ್ನು ಸ್ವಲ್ಪ ಸಾಹುಕಾರ ಆದನಂತೆ. ಇನ್ನೊಂದು ದಿವಸ ಮತ್ತೆ ಹಂಗೆ ಹೋಗ್ತಾ ಇದ್ರೆ ಮತ್ತೆ ಗುರುಗಳು ಹೇಳಿದ್ರಂತೆ, ಮುಂದೆ ಹೋಗೋದು. ಮತ್ತೆ ಅವನಿಗೆ ಬೆಳ್ಳಿ ಗಣಿ, ಆಮೇಲೆ ಮುಂದಕ್ಕೆ ಹೋದರೆ ಚಿನ್ನದ ಗಣಿ ಎಲ್ಲ ಸಿಕ್ತಂತೆ. ಕಡೆಗೆ ಅಷ್ಟರಲ್ಲೇ ಅವ್ನು ತೃಪ್ತಿ ಆಗಿಬಿಟ್ನಂತೆ, ಚಿನ್ನದ ಗಣಿ ಸಿಕ್ತು ನನಗೆ, ಇನ್ನೇನು ಯೋಚನೆ ಏನಿಲ್ಲ, ನನ್ನಷ್ಟು ಸಾಹುಕಾರ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟಂತ. ಇನ್ನೊಂದ್ಸಲಿ ಗುರುಗಳು ಸಿಕ್ಕಿ ಹೇಳಿದ್ರಂತೆ, ಮುಂದೆ ಹೋಗು ವಜ್ರದ ಗಣಿ ಇದೆ ಅಂತ ಹೇಳಿದ್ರಂತೆ. ಅಪ್ಪ, ವಜ್ರ ಮುತ್ತು ರತ್ನ ಎಲ್ಲ ಸಿಗ್ತಕ್ಕಂಥ ಗಣಿ ಇದೆ, ಮುಂದಕ್ಕೆ ಹೋಗು ಅಂತ ಹೇಳಿದ್ರಂತೆ. ಇದನ್ನೇ ಗುರುವಾಕ್ಯ ಅಂತ ಹೇಳ್ತಕ್ಕಂಥದ್ದು. ನಮಗೇನಾಗುತ್ತೆ, ಒಂದು 10 ನಿಮಿಷ ಏನೋ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂದರೆ ಧ್ಯಾನದಲ್ಲಿ ಏನಾಗುತ್ತೆ, ಏನೋ ಸಣ್ಣ ಪುಟ್ಟ ಅನುಭವಗಳಾಗುತ್ತೆ. ಇದೇ ದೊಡ್ಡದು ಅಂದ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದರಲ್ಲಿ ಗುರುವಾಕ್ಯನ ನೆನೆಸ್ಕೋಬೇಕು, ಮುಂದೆ ಹೋಗು ಅಂತ. ನಮ್ಮ ಪ್ರಯತ್ನನ ಯಾವತ್ತಿಗೂ ಕೂಡ ತೀವ್ರ ಮಾಡ್ತಾ ಹೋಗಬೇಕೇ ಹೊರತಾಗಿ ಕಡಿಮೆ ಮಾಡ್ತಾ ಹೋಗಬಾರ್ದು ಅಂತ ಹೇಳ್ಬಿಟ್ಟು.
ಹಾಗಾಗಿ ಸೀತೆಯು ಸಮುದ್ರ ಪಾಲಾಗಿ ನಾಶ ಹೊಂದಿರುವಳೆ. ಸೀತೆಯನ್ನು ಸಮುದ್ರದಲ್ಲಿ ಬಿದ್ದು ಸತ್ತೋಗಿದ್ದಾಳೆ, ಹಂಗೆ ಅಂದ್ಕೊಳಕ್ಕೂ ಆಗೋದಿಲ್ಲ. ರಾವಣನು ಭಕ್ಷಿಸಿದನೆ, ರಾವಣನ ಪತ್ನಿಯರು ಭಕ್ಷಿಸಿದರೆ. ರಾಮನ ವಿರಹದಿಂದ ಸಾವನ್ನಪ್ಪಿರುವಳೆ. ಪಂಜರದಲ್ಲಿರುವ ಮೈನಾ ಹಕ್ಕಿಯಂತೆ ಅರಮನೆಯ ಮೂಲೆಯಲ್ಲಿ ಮುದುಡಿ ವಿಲಪಿಸುತ್ತಿರುವಳೆ. ಸೀತೆ ಸಿಕ್ಕಲಿಲ್ಲವೆಂದು ಹೇಳಿದರೂ ಹೇಳದಿದ್ದರೂ ದೋಷವಾಗುವುದಲ್ಲವೇ? ಕಿಂ ಕರ್ತವ್ಯಂ ಎಂದು ಯೋಚಿಸತೊಡಗಿದನು. ಇವಾಗ ಏನು ಮಾಡಲಿ, ನನ್ನ ಕರ್ತವ್ಯ ಏನು ಅಂತ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಅನರ್ಥಕ್ಕೆ ನಾನೇ ಕಾರಣನಾಗುವೆನೋ? ಇಷ್ಟೆಲ್ಲ ಅವ್ರಿಗೆಲ್ಲ ವಾನರರಿಗೆಲ್ಲ ಹೇಳಿಬಿಟ್ಟು, ರಾಮನಿಗೆ ಹೇಳಿಬಿಟ್ಟು, ನೀವೇನು ಯೋಚನೆ ಮಾಡಬೇಡಿ, ನಾನು ಹುಡುಕೊಂಬರ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ಸೀತೆ ಕಾಣಲಿಲ್ಲ ಅಂತ ಹೋಗಿ ಅವ್ರಿಗೆ ಸುದ್ದಿ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ? ಇದಿಷ್ಟೆಲ್ಲ ಅನರ್ಥಕ್ಕೆ ನಾನೇ ಕಾರಣ ಆಗ್ತೀನಿ. ಆಮೇಲೆ ತಪಸ್ಸು ಪ್ರಾಯೋಪವೇಶವೇ ಮುಂದಿನ ಮಾರ್ಗವಾಗಿದೆ. ಇಲ್ಲ ನಾನು ಪ್ರಾಣ ಕಳ್ಕೋಬೇಕು, ಇಲ್ಲ ಲಂಕೆನ ಬಿಟ್ಟು ಹೋಗ್ದಿರ ಲಂಕೆನಲ್ಲೇ ಕೂತ್ಕೊಂಡು ತಪಸ್ ಮಾಡ್ಕೊಂಡು ಎಲ್ಲೋ ರಾಮಕೃಷ್ಣ ಅಂದ್ಕೊಂಡು ಇದ್ದು ಬಿಡಬೇಕು. ಈ ಎರಡು ಮಾರ್ಗ ಬಿಟ್ಟರೆ ನಂಗೆ ಬೇರೆ ಯಾವುದೂ ಮಾರ್ಗ ಇಲ್ಲ. ಈಗ ನಾನು ಏನು ಮಾಡಲಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೇನೆ. ಹೌದಾ, ನಮ್ಮ ಜೀವನದಲ್ಲೂ ಈ ಥರದ ಪರಿಸ್ಥಿತಿಗಳು ಬರುತ್ತಾ? ಎಷ್ಟೋ ಸರಿ ನಮ್ಗೆ ದಾರಿಗಳೆಲ್ಲ ಮುಚ್ಚೋಗ್ಬಿಟ್ಟಿರುತ್ತೆ. ಏನಪ್ಪ ಮಾಡಲಿ, ನಾನು ಬೆಳಗ್ಗೆ ಎದ್ದು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಬಂದು ಹೋಗಿರುತ್ತೆ ನೋಡಿ. ಅದಕ್ಕೆ ರಾತ್ರಿ ಎಷ್ಟೇ ದೀರ್ಘವಾಗಿರಲಿ ಬೆಳಗ್ಗೆ ಅಂತೂ ಆಗಲೇಬೇಕಂತ. ಹೌದಾ, ಕರೆಕ್ಟಾ? ರಾತ್ರಿ ಎಷ್ಟು, ಒಂದು 12 ಗಂಟೆ ರಾತ್ರಿ ಆಗಿರ್ಬೋದಾ, ಇಲ್ಲ ಒಂದು 24 ಗಂಟೆ ರಾತ್ರಿ ಆಗಿರ್ಬೋದಾ? ರಾತ್ರಿ ಎಷ್ಟೇ ಸುದೀರ್ಘವಾಗಿದ್ದರೂ ಕೂಡ ಬೆಳಕು ಹರಿಲೇಬೇಕು, ಸೂರ್ಯ ಬರಲೇಬೇಕು, ಬೆಳಗ್ಗೆ ಆಗಲೇಬೇಕು. ಹಾಗೇನೆ ಕಷ್ಟ ಎಷ್ಟೇ ದಿನ ನಾವು ಅನುಭವಿಸಿದ್ರು ಕೂಡ ಕಷ್ಟ ಇವತ್ತಲ್ಲ ನಾಳೆ ಕಳಿಲೇಬೇಕು. ಒಳ್ಳೆ ಸುಖ ಅಂತಕ್ಕಂಥದ್ದು, ಸನ್ಮಾರ್ಗ ಅಂತಕ್ಕಂಥದ್ದು ಕಾಣಲೇಬೇಕು. ಇದು ಜೀವನದ ಸತ್ಯ. ಆದರೆ ಲಂಕಾದಿ ದೇವತೆಯನ್ನು ಜಯಿಸಿದುದು ರಮ್ಯವಾದ ಶುಭ ಚಂದ್ರೋದಯವು ಶುಭಾರಂಭಗಳಾಗಿವೆ. ಇವಾಗ ಹನುಮಂತ ಏನು ಮಾಡ್ತಾ ಇದ್ದಾನೆ ಅಂದರೆ, ಇನ್ನೂ ಆಸೆ ಕಳ್ಕೊತಾ ಇಲ್ಲ, ಆಶಾವಾದಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ. ನಾನು ಇವತ್ತಿಗೂ ಆಸೆಯನ್ನು ಬಿಟ್ಕೊಡಲ್ಲ. ಯಾಕೆ ಅಂತಂದರೆ, ನಾನು ಬಂದು ಏನು ಮಾಡಿದೆ, ಲಂಕಾದಿ ದೇವತೆ ಲಂಕಿಣಿಯನ್ನು ನಾನು ಗೆದ್ದಿದ್ದೀನಿ. ಇದು ಒಂದು ಶುಭ ಸೂಚನೆ ಇದು. ಆಮೇಲೆ ನಾನು ಸೀತೆಯನ್ನು ಹುಡುಕಬೇಕು ಅಂತ ಬಿಟ್ಟು ಲಂಕಾ ಪ್ರವೇಶ ಮಾಡಬೇಕಾಗಿದ್ದರೆ ಚಂದ್ರೋದಯ ಆಗಿದೆ, ಕಾರ್ತೀಕ ಶುಕ್ಲ ಹುಣ್ಣಿಮೆ ಚಂದ್ರೋದಯ ಆಗಿದೆ. ಇದು ಕೂಡ ಶುಭ ಸೂಚನೆ. ಹಾಗಾಗಿ ನನ್ನ ಜೀವನದಲ್ಲಿ ಶುಭ ಸೂಚನೆಗಳು ಮೇಲಿಂದ ಮೇಲೆ ಆಗ್ತಾ ಇರೋದ್ರಿಂದ ಸೀತೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಇದು ರಮ್ಯವಾದ ಈ ರಾತ್ರಿ, ಇದು ರಮ್ಯವಾದ ಈ ರಾತ್ರಿ. ಈ ರಾತ್ರಿ ಅಂತಕ್ಕಂಥದ್ದು ಸಾಮಾನ್ಯವಾದ ರಾತ್ರಿ ಅಲ್ಲ, ಸೀತೆಯನ್ನು ಹುಡುಕ್ತಕ್ಕಂಥ ರಾತ್ರಿ ಇದು. ಹಾಗಾಗಿ ಇದು ಅದ್ಭುತವಾಗಿರತಕ್ಕಂಥ ರಾತ್ರಿ. ನನಗೆ ಖ್ಯಾತಿ ತರುವುದಾಗಿದೆ, ನನಗೆ ಒಳ್ಳೆ ಹೆಸರನ್ನು ತಂದುಕೊಡ್ತಕ್ಕಂಥ ರಾತ್ರಿ ಇದಾಗಿದೆ. ಇದು ವೀರರಾತ್ರಿ ಅಂದರೆ ವೀರಾವೇಶದಿಂದ ಹುಡುಕಾಡ್ತಾ ಇರತಕ್ಕಂಥ ರಾತ್ರಿ ಇದು. ಪೂಜ್ಯಳಾದ ಸೀತಾಮಾತೆಯನ್ನು ದರ್ಶಿಸದೆ ನಾನು ಹಿಂತಿರುಗುವುದಿಲ್ಲ. ನೋಡಿ, ಈ ಹಠಾನ್ನ ನಾವು ಜೀವನದಲ್ಲಿ ಕಲಿಬೇಕು. ನನ್ನ ಗುರಿಯನ್ನು ತಲುಪುತ್ತೀರಾ, ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತ ಹೇಳ್ಬಿಟ್ಟಂತ. ಪೂಜ್ಯಳಾದ ಸೀತಾಮಾತೆಯನ್ನು ದರ್ಶಿಸದೆ ನಾನು ಹಿಂತಿರುಗುವುದಿಲ್ಲ. ಅಸುನೀಗಿದರೆ ಅನೇಕ ದೋಷ ಉಂಟಾಗುತ್ತದೆ. ಪ್ರಾಣ ಏನನ್ನ ಕಳ್ಕೊಂಡ್ಬಿಟ್ಟ, ಸೂಸೈಡ್ ಮಾಡ್ಕೊಂಡ, ಅನೇಕವಾಗಿರತಕ್ಕಂಥ ದೋಷಗಳು ಉಂಟಾಗುತ್ತದೆ. ಜೀವಿಸಿದ್ದರೆ ಎಂದಾದರೊಂದು ದಿನ ಶುಭವನ್ನು ಕಾಣಬಹುದು. ಬದುಕಿದ್ರೆ ಇವತ್ತಲ್ಲ ನಾಳೆ ನಾನು ಒಳ್ಳೆಯದನ್ನು ನೋಡ್ಬೋದು. ಹಾಗಾಗಿ ನಾನು ಆಸೆಯನ್ನು ಕಳ್ಕೊಳ್ಳಲ್ಲ, ಬದುಕೇ ಇರ್ತೀನಿ. ಇವತ್ತು ರಾತ್ರಿ ಅಲ್ಲದೆ ಇದ್ದರೆ ಇನ್ನು ನಾಳೆ ರಾತ್ರಿನೋ ನಾಡಿದ ರಾತ್ರಿನೋ ಅನ್ನ ಹುಡುಕ್ತೀನಿ. ಸೀತೆಯನ್ನು ಕಾಣದಿರ ನಾನು ಈ ಲಂಕೆಯಿಂದ ಹೋಗೋದಿಲ್ಲ. 10 ತಲೆಯ ರಾವಣನನ್ನು ಕೊಂದು ಮುಗಿಸಿಬಿಡಲೆ. ಒಂದು ವೇಳೆ ರಾಮನಿಗೆ ಯಾಕೆ ಕಷ್ಟ, ನಾನೇ ಹೋಗ್ಬಿಟ್ಟು ರಾವಣನನ್ನು ಸಾಯಿಸಿಬಿಡ್ಲಾ ಅಂತ ಯೋಚನೆ ಮಾಡ್ತಾನೆ. ಅಥವಾ ಯಜ್ಞದಲ್ಲಿ ಪಶುಪತಿಗೆ ಪಶುವನ್ನು ಒಪ್ಪಿಸುವಂತೆ ರಾವಣನನ್ನು ರಾಮನಿಗೆ ಒಪ್ಪಿಸಿಬಿಡಲೆ. ಯಜ್ಞಗಳಲ್ಲಿ ಪಶುಗಳನ್ನು ಬಲಿ ಕೊಟ್ಟು ಹಾಕ್ತಾರಲ್ಲ, ಆ ಥರ ರಾವಣನನ್ನು ಬಲಿ ಕೊಟ್ಟು ಎತ್ಕೊಂಡು ಹೋಗ್ಬಿಟ್ಟು ರಾಮನಿಗೆ ಒಪ್ಪಿಸ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇದಿಗೋ ಮುಂದೆ ಕಾಣುವ ಈ ಮಹಾವೃಕ್ಷಗಳಿಂದ ಕೂಡಿದ ಅಶೋಕ ವನದಲ್ಲಿ ಸೀತೆಯನ್ನು ಹುಡುಕಲಿಲ್ಲವಲ್ಲ. ಅಯ್ಯಯ್ಯೋ, ಇಷ್ಟೆಲ್ಲ ಹುಡುಕಿದೆ, ದುರ್ಬೀನ್ ಹಾಕ್ಕೊಂಡು ಇಂಚಿಂಚು ಬಿಡ್ದಿರ ಹುಡುಕಿದೆ, ಲಂಕೆಯನ್ನೆಲ್ಲ ಹುಡುಕಿದೆ. ಆದರೆ ಈ ಅಶೋಕವನ ಯಾಕೆ ಮರ್ತೋಗ್ಬಿಟ್ಟೆ? ಎದುರುಗ ಅಶೋಕವನ ಕಾಣ್ತಾ ಇದೆ, ಎಲ್ಲ ಹೂವುಗಳಿಂದ ತುಂಬಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿಂದ ಕೂಡಿದೆ. ಈ ಅಶೋಕವನನ್ನು ನಾನು ಇನ್ನೂ ನೋಡಲೇ ಇಲ್ವಲ್ಲ ಅಂತಕ್ಕಂಥ ಒಂದು ಥಾಟ್ ಯಾರಿಗೆ, ಹನುಮಂತನಿಗೆ ಬರ್ತಾ ಇದೆ. ಈ ವನವನ್ನು ಹೊಕ್ಕು ಸೀತೆಯನ್ನು ಹುಡುಕುವೆನೋ, ಈ ವನವನ್ನು ಹೊಕ್ಕು ನಾನು ಸೀತೆಯನ್ನು ಹುಡುಕ್ತೀನಿ ಅಂತಕ್ಕಂಥ ಇದನ್ನು ನಿರ್ಣಯವನ್ನು ಮಾಡ್ಕೊತಾ ಇದ್ದಾನೆ. ಮಹಾ ತೇಜಸ್ವಿಯಾದ ವಾಯುಪುತ್ರನು ಕ್ಷಣಕಾಲ ಚಿಂತಿಸಿ ಥಟ್ಟನೆ ಎದ್ದು ನಿಂತು ಕೈ ಮುಗಿದು ಪ್ರಾರ್ಥಿಸಿದನು. ಈ ಮಹಾ ತೇಜಸ್ವಿಯಾಗಿರ್ತಕ್ಕಂಥ ವಾಯುಪುತ್ರ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದಂತೆ. ಏನೋ ಹೊಳಿತಂತೆ ಹನುಮಂತನಿಗೆ, ಪಟ್ ಅಂತ ಎದ್ದು ನಿಂತ್ಕೊಂಡಂತೆ. ಆ ಹೊಳೆದಿದ್ದೇನು ಅಂತಂದರೆ, ಕರ್ತವ್ಯ ಲೋಪ ಒಂದು ಮಾಡಿಬಿಟ್ಟಿದ್ದೀನಿ. ಅದೇನು ಅಂತಂದರೆ, ನಾನು ರಾಮನನ್ನು, ಸೀತೆಯನ್ನು ಮತ್ತು ದೇವತೆಗಳನ್ನು ಪ್ರಾರ್ಥಿಸಬೇಕಾಗಿತ್ತು. ನನ್ನ ಪ್ರಯತ್ನ, ಅದಕ್ಕೆ ನೋಡಿ ನಮ್ಮ ಪ್ರಯತ್ನ ಅಂತೇಳ್ಬಿಟ್ಟು ನಾವು ಮಾಡೋವರೆಗೂ ಕೂಡ
ನಮಗೆ ಅದು ಸಿಗೋದಿಲ್ಲ. ನಮ್ಮ ಪ್ರಯತ್ನವೂ ಇರಬೇಕು, ಭಗವಂತನ ಅನುಗ್ರಹನೂ ಕೂಡಿ ಬರಬೇಕು. ಹಾಗಾಗಿ ಇಲ್ಲಿ ಈ ಒಂದು ಜಯಮಂತ್ರ ಮತ್ತು ಕಾರ್ಯಸಿದ್ಧಿ ಮಂತ್ರ ಅಂತ ಎರಡೆರಡು ಹೇಳ್ತಾನೆ ಹನುಮಂತ. ಜಯಮಂತ್ರ 2 ಶ್ಲೋಕ, ಕಾರ್ಯಸಿದ್ಧಿ ಮಂತ್ರ 2 ಶ್ಲೋಕ. ಇದನ್ನು ಹೇಳ್ಕೊಂಡು ಇವತ್ತಿನ ಪ್ರವಚನವನ್ನು ಮುಗಿಸ್ಕೊಳ್ಳೋಣ. ಈ 13ನೇ ಸರ್ಕ ತುಂಬ ಚೆನ್ನಾಗಿ ಹೇಳ್ಕೊಳೋದಿದೆ. ಇನ್ನು ಮುಂದಿನ ಒಂದು ಪ್ರವಚನದಲ್ಲಿ ಇದನ್ನೆಲ್ಲ ಹೇಳ್ತಾ ಹೋಗೋಣ. ಇದೇನು ಅಂತಂದರೆ ನೋಡಿ, ನಾನು ಟೈಪ್ ಮಾಡಿ ಗ್ರೂಪ್ಗೆ ಹಾಕ್ತೀನಿ ಈ 2 ಮಂತ್ರಗಳನ್ನು ಕೂಡ. ದಯವಿಟ್ಟು ಇದನ್ನು ನಾವು ಕಂಠಪಾಠ ಮಾಡ್ಕೋಬೇಕು. ಎಲ್ಲೇ ಏನೇ ಕೆಲಸಕ್ಕೆ ಹೋಗಬೇಕಾಗಿದ್ರೆ, ಮನೆಯಿಂದ ಹೊರಗೆ ಹೋಗಬೇಕಾಗಿದ್ರೆ, ಯಾವುದೇ ಕಾರ್ಯಕ್ಕೆ ನಾವು ಕೈ ಹಾಕಬೇಕಾಗಿದ್ರೆ ಈ 2 ಜಯಮಂತ್ರ ಮತ್ತು ಈ ಕಾರ್ಯಸಿದ್ಧಿ ಮಂತ್ರನ ಹೇಳ್ಕೊಂಡ್ರೆ ಖಂಡಿತವಾಗಿ ಕಾರ್ಯಸಿದ್ಧಿ ಅಂತಕ್ಕಂಥದ್ದು, ಜಯ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು ವಾಲ್ಮೀಕಿಗಳ ಒಂದು ಅಭಿಪ್ರಾಯ. ಹಾಗಾಗಿ ಈಗ ಹನುಮಂತ ಹೇಳ್ತಾ ಇದ್ದಾನೆ, ಆ ತಟ್ಟಂತ ಎದ್ದು ನಿಂತ್ಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಈ 2 ಶ್ಲೋಕಗಳನ್ನು ನಾವು ಜೋರಾಗಿ ಹೇಳ್ಕೊಳ್ಳೋಣ. ನಾನು ಹೇಳ್ಕೊಡ್ತೀನಿ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ ವಸೂನ್ ರುದ್ರಾನ್ ತಥಾದಿತ್ಯಾನ್ ಅಶ್ವಿನೌ ಮರುತೋಪಿ ಚ ನಮಸ್ಕೃತ್ವಾ ಗಮಿಷ್ಯಾಮಿ ರಕ್ಷಸಾಂ ಶೋಕವರ್ಧನಃ. ಇವೆರಡೂ ಕೂಡ ಜಯಮಂತ್ರಗಳು. ಈಗ ಕಾರ್ಯಸಿದ್ಧಿ ಮಂತ್ರಗಳನ್ನು ಹೇಳ್ಕೊಳ್ಳೋಣ. ಬ್ರಹ್ಮ ಸ್ವಯಂ ಭೂರ್ಭಗವಾನ್ ದೇವಾಶ್ಚೈವ ದಿಶಂತು ಮೇ ಸಿದ್ಧಿಮಗ್ನಿಶ್ಚ ವಾಯುಶ್ಚ ಪುರುಹೂತಶ್ಚ ವಜ್ರಭೃತ ವರುಣಃ ಪಾಶಹಸ್ತಶ್ಚ ಸೋಮಾದಿತ್ಯೌ ತಥೈವ ಚ ಅಶ್ವಿನೌ ಚ ಮಹಾತ್ಮಾನೌ ಮರುತಃ ಶರ್ವ ಏವ ಚ ಸಿದ್ಧಿಂ ಸರ್ವಾಣಿ ಭೂತಾನಿ ಭೂತಾನಾಂ ಚೈವ ಯಃ ಪ್ರಭುಃ ದಾಸ್ಯಂತಿ ಮಮ ಯೇ ಚಾನ್ಯೇ ಯದೃಷ್ಟಾಃ ಪತಿಗೋಚರಾಃ. ಈ 4 ಶ್ಲೋಕಗಳನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ ಹನುಮಂತ. ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದಾನೆ. ಯಾಕೆಂದರೆ ಆತನಿಗೆ ಮನಸ್ಸಿನಲ್ಲಿ ಹೊಳಿತು, ಅಯ್ಯೋ ಈ ಒಂದು ತಪ್ಪು ಮಾಡಿದ್ನಲ್ಲ, ಅದಕ್ಕೆ ನಾನು ಸೀತೆಯನ್ನು ಕಾಣಲಾಗಲಿಲ್ಲ ಅಂತಕ್ಕಂಥ ಪ್ರಾಯಶ್ಚಿತ್ಯ ಹನುಮಂತನಿಗೆ ಬರ್ತಾ ಇದೆ. ಏನದರ ಅರ್ಥ ಅಂತಂದರೆ, ಶ್ರೀರಾಮನಿಗೆ ನಮಸ್ಕಾರವು. ಅಪ್ಪ ರಾಮ, ನಿನಗೆ ನಮಸ್ಕಾರ. ಯಾಕೆಂದರೆ ನಿನ್ನ ನಾಮ ಹೇಳದೇ ಇದ್ದಿದ್ದು ಪ್ರಕೃತಿ ನನಗೆ ಬಿಟ್ಕೊಡೋಲ್ಲ, ಮಾಯೆ ಅಂತಕ್ಕಂಥದ್ದು ಬಿಟ್ಕೊಡೋದಿಲ್ಲ. ಹಾಗಾಗಿ ನಿನಗೆ ನಮಸ್ಕಾರ. ಜನಕ ಸುತೆಯಾದ ಜಾನಕಿಗೆ ನಮಸ್ಕಾರ. ಆ ಮಾಯಾ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ, ಆ ಜನಕಾತ್ಮಜಳಾಗಿರ್ತಕ್ಕಂಥ ಜಾನಕಿಗೆ ನಮಸ್ಕಾರ. ಲಕ್ಷ್ಮಣ ದೇವನಿಗೂ ನಮಸ್ಕಾರ. ಯಾಕೆಂದರೆ ಭಾಗವತರು ಅಂತ ಕರೀತಾರೆ. ಭಾಗವತರ ಅನುಗ್ರಹ ಇಲ್ದಿರ ಭಗವಂತನ ಅನುಗ್ರಹ ಆಗೋದಿಲ್ಲ. ಹಾಗಾಗಿ ಆ ಲಕ್ಷ್ಮಣನ ದೇವನಿಗೂ ಕೂಡ ನಮಸ್ಕಾರವು. ರುದ್ರನಿಗೂ ಇಂದ್ರನಿಗೂ ಯಮನಿಗೂ ವಾಯುದೇವರಿಗೂ ನಮಸ್ಕಾರಗಳು. ಸೂರ್ಯ ಚಂದ್ರ ಮರುದ್ಗಣಗಳಿಗೂ ನಮಸ್ಕಾರಗಳನ್ನು ಮಾಡುತ್ತೇನೆ. ಅಷ್ಟವಸುಗಳಿಗೂ ಏಕಾದಶ ರುದ್ರರಿಗೂ ದ್ವಾದಶಾದಿತ್ಯರಿಗೂ ಅಶ್ವಿನಿ ದೇವತೆಗಳಿಗೂ ಮರುದ್ಗಣಗಳಿಗೂ ನಮಸ್ಕರಿಸಿ ಸೀತೆಯನ್ನು ಹುಡುಕಲು ಈ ಅಶೋಕವನವನ್ನು ಪ್ರವೇಶಿಸಿ ರಾಕ್ಷಸರಿಗೆ ಶೋಕವನ್ನು ಹೆಚ್ಚಿಸುತ್ತೇನೆ. ಅಶೋಕವನ, ಅದರ ಹೆಸರೇನು? ಅಶೋಕವನ. ಈ ಅಶೋಕವನನ್ನು ಸೀತೆಯನ್ನು ಹುಡುಕಬೇಕು ಅಂತ ಬಿಟ್ಟು ಕಾಂಪೌಂಡ್ ನೆಗೆದು ಅಶೋಕವನಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ಲಾಲ್ಬಾಗ್ ಥರದ್ದು ಅಂದ್ಕೊಳ್ಳಿ ಅಶೋಕವನ. ಆ ಕಾಂಪೌಂಡ್ ನೆಗೆದ್ಬಿಟ್ಟು ನಾನು ಅಶೋಕವನಕ್ಕೆ ಪ್ರವೇಶ ಮಾಡ್ತೀನಿ. ನಾನು ಹೆಜ್ಜೆ ಇಟ್ಟಿದ ತಕ್ಷಣ ಏನಾಗಬೇಕು ಅಂದರೆ ರಾಕ್ಷಸರಿಗೆಲ್ಲ ಶೋಕ ಹೆಚ್ಚಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದಾನೆ ದೇವತೆಗಳಲ್ಲಿ, ರಾಮನಲ್ಲಿ, ಸೀತೆಯಲ್ಲಿ ಕೂಡ. ಆಮೇಲೆ ಬ್ರಹ್ಮ
ಮೊದಲನೆಯದಾಗಿ ಮಾರುತಿಯು ಮಾನಸಿಕವಾಗಿ ಅಶೋಕವನವನ್ನು ಪ್ರವೇಶಿಸಿದನು. ಮುಂದಿನ ಕಾರ್ಯ ಹಾಗೂ ವಾತಾವರಣದ ಕುರಿತಾಗಿ ಯೋಚಿಸತೊಡಗಿದನು. ಈಗ ಕಾರ್ಯಸಿದ್ಧಿ ಮಂತ್ರಗಳನ್ನು ಹೇಳುತ್ತಿದ್ದಾನೆ. ಇದರ ಅರ್ಥ ಏನು ಅಂದರೆ, ಸ್ವಯಂಭುವಾದ ಬ್ರಹ್ಮದೇವರು, ಇತರ ದೇವತೆಗಳು, ಅಗ್ನಿಯು, ವಾಯುವು, ವಜ್ರಪಾಣಿಯಾದ ಇಂದ್ರನು, ಪಾಶಹಸ್ತನಾದ ವರುಣನು, ಹಾಗೆಯೇ ಸೂರ್ಯ ಚಂದ್ರರು, ಮಹಾತ್ಮರಾದ ಅಶ್ವಿನಿ ದೇವತೆಗಳು, ಮರುತ್ತುಗಳು, ಪರಮಶಿವನು ನನ್ನ ಕಾರ್ಯಸಿದ್ಧಿಗಾಗಿ ಆಶೀರ್ವದಿಸಲಿ. ಅಂದರೆ ನಾನು ಏನು ಅನ್ಕೊತಾ ಇದ್ದೀನಿ, ನಾನು ಯಾವ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೀನಿ ಅದಕ್ಕೆ ನನಗೆ ಎಲ್ಲ ಥರದಲ್ಲೂ ಜಯ ಸಿಗೋ ಥರ ಆಶೀರ್ವದಿಸಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ. ಇವು 4 ಕೂಡ ಜಯಮಂತ್ರಗಳು ಮತ್ತು ಕಾರ್ಯಸಿದ್ಧಿ ಮಂತ್ರಗಳು ಅಂತ ಬಹಳ ಫೇಮಸ್. ಇದು ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಇದನ್ನು ಯಾರು ಹೇಳ್ಕೊತಾರೆ, ಯಾವ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ಹೂವಿನ ಸರ ಎತ್ತದಂಗೆ ಆ ಕಾರ್ಯ ನೆರವೇರುತ್ತೆ. ಎಲ್ಲ ದೇವತೆಗಳ ಅನುಗ್ರಹದಿಂದ ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ನೆರವೇರುತ್ತೆ ಅಂತಕ್ಕಂಥದ್ದು ಈ ಮಂತ್ರಗಳ ಅರ್ಥ, ಈ ಮಂತ್ರಗಳ ಒಂದು ತಾತ್ಪರ್ಯ, ಇದರ ಒಂದು ವಿಚಾರ, ಆಮೇಲೆ ಈ 13ನೇ ಸರ್ಗದ ಒಂದು ವಿವರಣೆ, ಇವೆಲ್ಲ ಕೂಡ ಮುಂದಿನ ಒಂದು ಪ್ರವಚನದಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಏಕೆಂದರೆ ಹೊತ್ತಾಗ್ತಾ ಇದೆ. ಇವತ್ತಿಗೆ ಈ ಪ್ರವಚನವನ್ನು ಸಮಾಪ್ತಿ ಮಾಡ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. जय जय हनुमान जय हनुमान जय जय हनुमान जय हनुमान मारुति राया जय हनुमान महानुभाव जय हनुमान मारुति राया जय हनुमान महानुभाव जय हनुमान वायु कुमार जय हनुमान वानर वीरा जय हनुमान वायु कुमार जय हनुमान वानर वीरा जय हनुमान जय जय हनुमान जय हनुमान
ಬಲವಂತ